ಕಾರ್ಯಕ್ರಮ ಸಾಹಿತ್ಯ ಸಿಂಚನ. ಈ ಒಂದು ಸಾಹಿತ್ಯ ಸಿಂಚನ ಕಾರ್ಯಕ್ರಮದ ಉದ್ಘಾಟಕರು ಹಿರಿಯರು ಮಾಜಿ ಸಚಿವರಾಗಿರುವಂತಹ ಮಾಜಿ ಸಚಿವರಾಗಿರುವಂತಹ ಸಾಹಿತ್ಯ ಪೋಷಕರು ಹಿರಿಯರು ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತ ಎಸ್ ಪಾಟೀಲ್ ಅವರು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ಅವರಲ್ಲಿ ತಮ್ಮೆಲ್ಲರ ಪರವಾಗಿ ಕೇಳ್ಕೊತಾ ಇದ್ದೇನೆ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸ್ನೇಹಿತರಾಗಿರುವಂತಹ ಶ್ರೀಯುತ ವಿವೇಕಾನಂದ ಗೌಡ ಪಾಟೀಲ್ ಅವರು ವೇದಿಕೆ ಬಂದು ಆಸೀನರಾಗಬೇಕು ಅಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀಯುತ ಎಸ್ ಪಾಟೀಲ್ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಪಂಪ ಭಾರತ ಮತ್ತು ವ್ಯಾಸ ಭಾರತ ಸೌಲಭ್ಯ ನೋಟ ಈ ವಿಷಯದ ಕುರಿತಾಗಿ ವಿಷಯ ಮಂಡನೆಯನ್ನು ಮಾಡ್ತಾ ಇರುವಂತಹ ಡಾಕ್ಟರ್ ರಮೇಶ್ ಕಲ್ಲನಗೌಡರು, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಗದಗಿಯವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳು ಸ್ನೇಹಿತರಾಗಿರುವಂತಹ ಶ್ರೀಯುತ ಶಿವಾನಂದ ಗಿಡ್ಡಂದಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಗೌರವಾಚನವನ್ನು ಕೈಲಿರುವಂತಹ ಪ್ರೊಫೆಸರ್ ಬಸವರಾಜ್ ನೆಲ್ದೇರಿ ಅವರು ಈ ತಾನೇ ಬರ್ತಾ ಇದ್ದಾರೆ. ಅವರು ಬಂದಾದ್ಮೇಲೆ ಅವರು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈಗ ಪ್ರಥಮದಲ್ಲಿ ನಾಡಗೀತೆ, ಎಲ್ಲರೂ ನಾಡಗೀತೆಯನ್ನ ಎದ್ದು ನಿಂತು ಗೌರವಿಸಬೇಕು ಅಂತ ಅವರಿಗೆ ಕೇಳ್ಕೊಳ್ತಾರೆ. ನಾಡಗೀತೆಗೆ ಗೌರವವನ್ನು ಸೂಚಿಸಿರುವಂತಹ ವೇದಿಕೆ ಮೇಲೆ ಆಸೀನರಾಗಿರುವ ಸರ್ವರಿಗೂ ಹಾಗೂ ವೇದಿಕೆ ಎದುರುಗಡೆ ಇರುವಂತಹ ಎಲ್ಲ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ತುಂಬುವುದರಿಂದ ವಂದನೆಗಳನ್ನು ಅರ್ಪಿಸ್ತಾ
ಈಗ ಪ್ರಥಮದಲ್ಲಿ ಸ್ವಾಗತವನ್ನು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ ಶಿವಾನಂದ ಗಿಡ್ನಂಗಿ ಅವರು ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಶಿವಾನಂದ ಗಿಡ್ನಂಗಿ ಅವರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದ ವತಿಯಿಂದ ಈ ಹೊಸ ಸುಸಜ್ಜಿತವಾದಂಥ ಸಿದ್ಧಲಿಂಗ ಶ್ರೀಗಳ ಕನ್ನಡ ಭವನದಲ್ಲಿ ಪ್ರಥಮ ಕಾರ್ಯಕ್ರಮವಾಗಿ ಸಾಹಿತ್ಯ ಸಿಂಚನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಶ್ರೀ ವಿವೇಕಾನಂದ ಪಾಟೀಲ್ ಅವರು ವಹಿಸಿಕೊಂಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಅಪರೂಪದ ಅತಿಥಿಗಳು, ಬಹಳ ಸಾತ್ವಿಕರು, ಬುದ್ಧಿಜೀವಿಗಳು, ಸನ್ಮಾನ್ಯ ಶ್ರೀ ಎಸ್ ಪಾಟೀಲ್ ಮಾಜಿ ಸಚಿವರು ಈ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅವರು ಪೂಜ್ಯರ ಸಾನ್ನಿಧ್ಯದಲ್ಲಿ ಬರಬೇಕಾಗಿತ್ತು. ಅವತ್ತಿನ ದಿನ ಅವರೇ ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ, ಡ್ರೈವರ್ ಸಿಗಲಿಲ್ಲ ಅಂತಂದು. ಅವತ್ತು ನಾವು ಭಾಳ ನಿರೀಕ್ಷೆಯನ್ನು ಮಾಡಿದ್ವಿ. ಆ ಒಂದು ನಿರೀಕ್ಷೆ ಇವತ್ತು ಸತ್ಯವಾಗಿದೆ. ಎಸ್ ಪಾಟೀಲ್ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸೋದಕ್ಕೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಇವತ್ತು ವಿಶೇಷವಾದಂಥ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡೋದಕ್ಕೆ ನಮ್ಮ ಡಾಕ್ಟರ್ ರಮೇಶ್ ಕಲ್ಲಂಗೌಡ ಅವರು, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಗದಗದಿಂದ, ಪಂಪ ಭಾರತ ಮತ್ತು ವ್ಯಾಸ ಭಾರತ ಇವೆರಡರ ಒಂದು ತೌಲನಿಕ ನೋಟವನ್ನು ನಮ್ಮ ಮುಂದೆ ಇಡೋದಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಎಲ್ಲ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕವನ ವಾಚನಕ್ಕೆ ಇನ್ನೇನು ಬಸವರಾಜ್ ನೆಲಜೇರಿಯವರು ಆಗಮನದ ನಿರೀಕ್ಷೆಯಲ್ಲಿದ್ದೇವೆ. ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ನಮ್ಮ ಕಿಶೋರ್ ಬಾಬು ಅವರಿದ್ದಾರೆ. ಹಾಗೂ ಅವರನ್ನು ಸ್ವಾಗತಿಸ್ತಾ ಇಲ್ಲಿ ನೆರೆದಿರುವಂಥ ಹಿರಿಯರಾಗಿರುವಂಥ ಶ್ರೀಮತಿ ರತ್ನಕ್ಕ ಪಾಟೀಲ್ ಅವರನ್ನು, ಬಸವರಾಜ್ ಗಣಪನವರವರನ್ನು ಹಾಗೂ ನಿಮ್ಮೆಲ್ಲರನ್ನ ನಾನು ಸಂಪೂರ್ಣವಾಗಿ ಸ್ವಾಗತವನ್ನು ಕೋರಿ ಮುಂದಿನ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ಈಗ ಬನ್ನಿರೆಂದು ಬನ್ನಿ ನೀಡಿ ಹೋದಿರಲ್ಲಿಗೆ, ಕಾಯುತ್ತಿಹೆವು ಹಾಗೆ ಉಂಟ ಚಲ್ಲಿ ಮಲ್ಲಿಗೆ. ಬನ್ನಿರೆಂದು ಬನ್ನಿ ನೀಡಿ ಹೋದಿರಲ್ಲಿಗೆ,
ಜ್ಯೋತಿ ಮನದಿ ಬೆಳಗಿಸಿ ಸಾರ್ಥಕತೆಯ ಜೀವನಕ್ಕೆ ದಾರಿ ತೋರಿಸಿ ಬನ್ನಿರೆಂದು ಬನ್ನಿ ನೀಡಿ ಹೋದಿರಲ್ಲಿಗೆ ಕಾಯುತ್ತಿಹೆವು ಹಾದಿಗುಂಟ ಚಲ್ಲಿ ಮಲ್ಲಿಗೆ ಕಾಯುತ್ತಿಹೆವು ಹಾದಿಗುಂಟ ಚಲ್ಲಿ ಮಲ್ಲಿಗೆ ಕಾಯುತ್ತಿಹೆವು ಹಾದಿಗುಂಟ ಚಲ್ಲಿ ಮಲ್ಲಿಗೆ. ಇದೀಗ ತಾವು ಕೇಳಿರ್ತಕ್ಕಂಥ ಹಾಡು ಪತ್ರಿಕೆಯಲ್ಲಿ ನಾನು ಬರೆದದ್ದು ಪ್ರಕಟವಾಗಿದ್ದನ್ನು ನೋಡಿ ಅವರು ಕಲಾವಿದರ ಕಡೆ ಕೊಟ್ಟು ಹಾಡಿಸಿ ನಾನು ಮಧ್ಯಾಹ್ನ ಹಾಕಿದ್ರು ನೋಡಿದ್ರೆ ನೀವು ಬರೆದಂಥ ಹಾಡನ್ನು ನಾನು ಹೇಳಿ ಮಾಡಿಸೀನಿ ಅಂತೇಳಿ. ಮತ್ತು ಅದನ್ನ ಏನೋ ಇನ್ನೊಂದು ವಿಡಿಯೋ ಮಾಡಿಸ್ಬೇಕು ಏನೋ ಒಂದು ಕನಸಿದೆ ಸಾಹೇಬ್ರದ್ದು. ಅದಕ್ಕೆ ಭಾಳ ಪ್ರೀತಿಯಿಂದ ಆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಹಾಡನ್ನು ಒಬ್ಬ ಕವಿಗೆ ಖುಷಿ ಆಗಿದೆ ಯಾವಾಗ ಅಂತಂದ್ರೆ ಆ ಹಾಡನ್ನು ಕೇಳಿದಾಗ ಸುಮ್ಮನೆ ಬರೆದಿರ್ತೀವಿ, ಅದು ಬಹು ಜನರಿಗೆ ಅದು ಯಾವಾಗ ಬಿಡ್ತೈತಿ ಅಂದ್ರೆ ಅದು ಹಾಡಾದಾಗ ಬಿಡ್ತೈತಿ. ಅಂಥ ಒಂದು ಕಾರ್ಯಕ್ಕೆ ನಮ್ಮ ಹಿರಿಯರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸಿ ಈಗ ಅವರಿಂದ ಆ ಹಾಡಿನ ನಂತರ ಅಜ್ಜಾರ ಹಾಡಿನ ನಂತರ ಈಗ ಅವರು ಉದ್ಘಾಟಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೀನಿ. ದೀಪ ಬೆಳೆಸುವುದರ ಮೂಲಕವಾಗಿ ಸಾಹಿತ್ಯ ಸಿಂಚನ ನಿರಂತರವಾಗಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂಥ ಹಿರಿಯರು, ಮಾರ್ಗದರ್ಶಕರು, ಮಾಜಿ ಸಚಿವರು ಆಗಿರುವಂಥ ಶ್ರೀಯುತ ಎಸ್ ಪಾಟೀಲ್ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಈಗ ಇವತ್ತಿನ ವಿಷಯ ಮಂಡನೆ ಡಾಕ್ಟರ್ ರಮೇಶ್ ಕಲ್ಲನಗೌಡರು, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಗದಗ. ಇವರು ಪಂಪ ಭಾರತ ಮತ್ತು ವ್ಯಾಸ ಭಾರತ ತೌಲನಿಕ ನೋಟ ಈ ಒಂದು ವಿಷಯದ ಕುರಿತಾಗಿ ತಮ್ಮ ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಡಾಕ್ಟರ್ ರಮೇಶ್ ಕಲ್ಲನಗೌಡರು. ಯಾಕಂದ್ರೆ ನಾವು ಜೀವ ಬಿಡ್ತಾವೆ ಹೆಚ್ಚು ಹೋಗ್ತೇವೆ. ತೋಂಟದ ಸಿದ್ಧಲಿಂಗ ಶ್ರೀಗಳ ಕನ್ನಡ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಗದಗ ಸರ್ ನಾನು ಬಂದ್ ಮಾಡ್ತೀನಿ, ಎಲ್ಲರೂ ಫೋನ್ ಬಂದ್ ಮಾಡ್ತೀನಿ. ಅಮ್ಮ ಫೋನ್ ಬಂದ್ ಮಾಡಿಬಿಡ್ರಿ, ಎಲ್ಲರೂ ಬಂದ್ ಮಾಡ್ರಿ ಅವು ಎಲ್ಲರೂ ಫೋನ್ ಬಂದ್ ಮಾಡ್ರಿ. ಮುಗಿಯ ಮಟ್ಟ ಸಾಹಿತ್ಯ ಸಿಂಚನ ಕಾರ್ಯಕ್ರಮಕ್ಕೆ ಮತ್ತೆ ಜೀವ ಬಂದು ಹೊಸ ದೃಷ್ಟಿಕೋನದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗಿಸುವುದರ ಮೂಲಕ ನೆರವೇರಿಸಿರ್ತಕ್ಕಂಥ
ನಾಡಿನ ಹಿರಿಯ ಚಿಂತಕರು, ಬಸವ ಪ್ರಜ್ಞೆಯನ್ನೇ ಇಟ್ಟುಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ಹೊಸ ಚಿಂತನೆಗಳನ್ನ ನಾಡಿನಾದ್ಯಂತ ವಿಸ್ತರಿಸ್ತಾ ಇರತಕ್ಕಂಥ ಮನುಷ್ಯ ಹಿರಿಯರಾಗಿರ್ತಕ್ಕಂಥ ಎಸ್ ಎಸ್ ಪಾಟೀಲ್ ಸರ್ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವರು ಆತ್ಮೀಯರು, ಮಿತ್ರರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತಕ್ಕಂಥ ಆಶಯವನ್ನು ಹೊಂದಿರತಕ್ಕಂಥ ಶ್ರೀ ವಿವೇಕಾನಂದ ಪಾಟೀಲ್ ಸರ್ ಅವರೇ, ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಶಿವಾನಂದ ಬಿಗ್ನಂದಿಯವರು, ಶಿವಬಾಬು ನಾಗರೆಡ್ಡಿಯವರು, ವೇದಿಕೆಯ ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಹಿರಿಯರ ಪಾಟೀಲ್ ಅವು ಎಲ್ಲ ಸನ್ನಿಹಿತರು. ಮೊನ್ನೆ ತಾನೇ ಇದು ಉದ್ಘಾಟನೆ ಆಯಿತು. ನಮ್ಮ ಪೂಜ್ಯರು ಬಂದಿದ್ದೇವೆ, ನಾವು ಕೂಡ ಬಂದಿದ್ದೇವೆ. ಗದಗ ಪರಿಸರದಲ್ಲಿ ಕನ್ನಡ ಸಾಹಿತ್ಯಿಕ ತಕ್ಷಣಕ್ಕೆ ಸ್ಪಂದಿಸ್ತಕ್ಕಂಥ ಒಂದು ಗುಣ ಇರೋದೇ ಸಮುದಾಯ. ಆ ಸಂದರ್ಭದೊಳಗೆ ಶ್ರೀ ವಿವೇಕಾನಂದರು ನಮ್ಮೆಲ್ಲ ಸಂಕಷ್ಟಗಳನ್ನು ಕೂಡ ತೋರಿಸ್ತಾರೆ. ಎಷ್ಟೋ ರಾಜಕಾರಣಿಗಳ ಕಡೆಗೆ ಹೋದ್ವಿ, ಸಂಘ ಸಂಸ್ಥೆಗಳ ಕಡೆಗೆ ಹೋದ್ವಿ, ಎಲ್ಲೂ ಕೂಡ ಒಂದು ನೆಲೆಯನ್ನು ನಮ್ಗೆ ಒದಗಿಸಿಕೊಡೋದಕ್ಕೆ ಆಗಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ಇವತ್ತಿನ ಸಂದರ್ಭ ಎಷ್ಟು ಸಂಕೀರ್ಣ ಅದ, ಜಟಿಲ ಅದ ಅಂತಕ್ಕಂಥದ್ದು ನಮ್ಗೆ ವೇದ್ಯವಾಗ್ತದ. ಇಂಥ ಒಂದು ಸಂಕೀರ್ಣ ಸಂದರ್ಭದೊಳಗೆ ಪರಮ ಪೂಜ್ಯರು ತಕ್ಷಣ ಸ್ಪಂದಿಸಿ ನಮ್ಮ ಬಹುಬೆಲೆ ಇರತಕ್ಕಂಥ ಒಂದು ಕಟ್ಟಡವನ್ನೇ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತಾತ್ಕಾಲಿಕವಾಗಿ ಬಿಟ್ಕೊಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಕನ್ನಡ ಸಾಹಿತ್ಯ, ಭಾಷೆ, ಸಂಸ್ಕೃತಿಗೆ ಮಠ ಹೇಗ ಒಂದು ಕಂಕಣಬದ್ಧವಾಗಿ ನಿಂತದ್ದು ಅನ್ನೋದಕ್ಕೆ ಒಂದು ಸಾಕ್ಷಿ. ಹೀಗಾಗಿ ಮೊದಲಿನ ಪೂಜ್ಯರಾಗಿರತಕ್ಕಂಥ ಜಗದ್ಗುರು ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನು ಮೊದಲು ಸ್ಮರಿಸಿಕೊಂಡು ಪರಮ ಪೂಜ್ಯರಾಗಿರತಕ್ಕಂಥ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳವರಿಗೆ ವಂದಿಸಿ ಮೊದಲನೇ ಉಪನ್ಯಾಸವನ್ನು ನನಗಿಲ್ಲದೆ ಮಾಡೋದಕ್ಕೆ ಅವಕಾಶ ಒದಗಿಸಿಕೊಟ್ಟಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಮತ್ತು ವಂದಿಸಿ, ಸರ್ ಫೋನ್ ಮಾಡಿ ಕೇಳಿದ್ರು, ಯಾವ ವಿಷಯದ ಮೇಲೆ ಮಾತಾಡ್ತೀರಿ ನೀವು ಹೇಳ್ರಿ ಅಂತ. ನಾನು ಮೊದಲು ಬೇರೆ ಹೇಳಿದೆ, ಆದ್ರೆ ಅವರು ಇಲ್ರಿ ಪ್ರಾಚೀನ ಸಾಹಿತ್ಯದಿಂದ ಬಂದ್ಬಿಡೋಣ ಅಂತ ಮಾತನ್ನ ಹೇಳಿದ್ರು. ಮತ್ತು ಹೀಗಾಗಿ ನಾನು ಅದನ್ನ ತಯಾರು ಮಾಡಿ ಮತ್ತೆ ಅವ್ರಿಗೆ ಹೇಳಿದ್ದೆ, ನಾನು ಅಂಥದ ಬಗ್ಗೆಯಿಂದ ಬರೋಣ ಅಂತ. ನಮ್ಮಲ್ಲಿ ಪಂಪ ಅಂದ ತಕ್ಷಣವೇ ಏನೋ ಕನ್ನಡ ಮನಸ್ಸುಗಳಿಗೆ, ಕನ್ನಡ ನಾಡಿಗೆ ಒಂದು ರೋಮಾಂಚನ ಆಗುತ್ತೆ. ಕನ್ನಡಕ್ಕೆ ಪಸರಿಸತಕ್ಕಂಥ ಇಡೀ ಒಂದು ವ್ಯಾಪ್ತಿಗೆ ಮೂರನೇ ಕವಿ ಪಂಪನಾಮಗಳು ಅಂತಕ್ಕಂಥ ಮಾತನ್ನು ನಾಗರಾಜ ಅಂತ ಕೇಳ್ತಾರೆ. ಹಾಗಾದ್ರೆ ಪಂಪ ಹೊಸ ಕಾವ್ಯಗಳನ್ನೇನಾದ್ರೂ ಬರೋದು ಹೊಸ ವಸ್ತುವನ್ನ ಇಟ್ಕೊಂಡು ಅಂತಂದ್ರೆ ಅವನೇನು ಹೊಸ ವಸ್ತುಗಳನ್ನ ಇಟ್ಕೊಂಡು ಬರೀಲಿಲ್ಲ. ಈಗಾಗಲೇ ಇರತಕ್ಕಂಥ ಸಂಸ್ಕೃತ ಮತ್ತು ಪ್ರಾಕೃತ ಸಾಹಿತ್ಯವಾಗಿರತಕ್ಕಂಥ ಕೃತಿಗಳನ್ನೇ ಅವ ಕನ್ನಡಕ್ಕೆ ತಗೊಂಡು ಬಂದ. ಹಾಗಾದ್ರೆ ಸಂಸ್ಕೃತದ ಮೇರು ಕಾವ್ಯವಾಗಿರತಕ್ಕಂಥ ಒಂದು ಮಹಾಭಾರತ, ಇನ್ನೊಂದು ಪ್ರಾಕೃತ ಭಾಷೆಯ ಮೇರು ಕಾವ್ಯವಾಗಿರತಕ್ಕಂಥ ಜನಸೇನಾಚಾರ್ಯನ ಪೂರ್ವ ಪುರಾಣದ ಆಧಾರದ ಹಿನ್ನೆಲೆಯೊಳಗ ಮೊದಲನೇ ತೀರ್ಥಂಕರನಾಗಿರತಕ್ಕಂಥ ಆದಿನಾಥನನ್ನ ಇಟ್ಕೊಂಡು ರಚನೆ ಮಾಡಿರತಕ್ಕಂಥ ಆದಿಪುರಾಣ, ಎರಡು ಕಾವ್ಯಗಳನ್ನು ರಚನೆ ಮಾಡಿದಾರ. ಬರೆದಿರ್ತಕ್ಕಂಥದ್ದು ಕೇವಲ ಎರಡು ಕಾವ್ಯ. ಅವ 12-3 ವರ್ಷವಾದರೂ ಕೂಡ ಇನ್ನೂ ಕೂಡ ನಿರಂತರವಾಗಿ ಅವನ ಕಾವ್ಯಗಳು ಚರ್ಚೆಗೆ ಒಳಪಡ್ತಾ ಇದ್ದಾವೆ. ಅಂದ್ರೆ ಕಾವ್ಯಗಳ ಮೌಲಿಕತೆ, ಕಾವ್ಯಗಳಲ್ಲಿರ್ತಕ್ಕಂಥ ಒಂದು ಪ್ರಜ್ಞೆ ಅದು ಎಷ್ಟು ಅದ್ಭುತ ಇತ್ತು ಅನ್ನೋದು ಐತಿ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಪ್ರಾಚೀನ ಕನ್ನಡ ಕವಿಗಳಿಗೆ ಪ್ರಾರಂಭ ಆಗಿರತಕ್ಕಂಥದ್ದೇ ಅದು ಬೇರೆ ಭಾಷೆಯ, ಬೇರೆ ಸಾಹಿತ್ಯದ ಪ್ರೇರಣೆಯಿಂದ.
ನಾವೆಲ್ಲರೂ ಕೂಡ ಕನ್ನಡ ಮೊನ್ನೆ ಒಬ್ರದ್ದು ವಿಡಿಯೋ ನೋಡ್ತಾ ಇದ್ದೆ ನಾನು. ಚಕ್ರವರ್ತಿ ಸೂಲಿಬೆಲೆ ಅಂತಕ್ಕಂಥವ್ರು ಒಂದು ವಿಡಿಯೋ ಮಾಡಿದ್ದು ಹಾಕಿದ್ದರು, ಅದನ್ನು ಹಾಕಿದ್ರು. ಅವ್ರು ಹೇಳ್ತಾ ಇದ್ರು ಕನ್ನಡ ಭಾಷೆ ಅನ್ನೋದೇ ಸಂಸ್ಕೃತದಿಂದ ಹುಟ್ಟಿಬಿಟ್ಟದ ಅಂತೆ. ಅದನ್ನ ನಾವು ಮತ್ತೆ ಫಾರ್ವರ್ಡ್ ಮಾಡ್ತಾ ಇರ್ತೀವಿ. ಅಂದ್ರೆ ನಮ್ಮ ಚರಿತ್ರೆ, ನಮ್ಮ ಭಾಷೆಯ ಚರಿತ್ರೆ, ನಮ್ಮ ಸಾಂಸ್ಕೃತಿಕ ಚರಿತ್ರೆ ಅರಿವಿಲ್ಲದೆ ಇರತಕ್ಕಂಥವ್ರು ನಾವು ವಿಡಿಯೋಗಳನ್ನ ಫಾರ್ವರ್ಡ್ ಮಾಡ್ಬಿಡ್ತೀವಿ. ನೋಡಿ ಚಲೋ ಆಗಿದೆ ಅಂತ. ಆದ್ರೆ ದ್ರಾವಿಡ ಸಂಸ್ಕೃತಿನೇ ಬೇರೆ, ಆರ್ಯ ಸಂಸ್ಕೃತಿನೇ ಬೇರೆ. ಸಂಸ್ಕೃತ ಭಾಷೆಯ ಚರಿತ್ರೆನೇ ಬೇರೆ, ಕನ್ನಡ ಭಾಷೆ ಅಥವಾ ದ್ರಾವಿಡ ಸಂಸ್ಕೃತಿಯ ಚರಿತ್ರೆನೇ ಬೇರೆ. ದ್ರಾವಿಡ ಸಂಸ್ಕೃತಿಗೆ ತನ್ನದೇ ಆಗಿರತಕ್ಕಂಥ ಒಂದು ಅಸ್ಮಿತೆ ಅದ, ಇದಕ್ಕೆ ತನ್ನದೇ ಆಗಿರತಕ್ಕಂಥ ಒಂದು ಸ್ವಂತಿಕೆ ಅದ. ಆದ್ರೆ ಎರಡು ಭಾಷೆಗಳ ಸಂಪರ್ಕ, ಒಂದು ಆರ್ಯ ಭಾಷೆ ಸಂಸ್ಕೃತ, ಇನ್ನೊಂದು ದ್ರಾವಿಡ ಭಾಷೆ ಕನ್ನಡ, ಇವೆರಡೂ ಕೂಡ ಒಟ್ಟೊಟ್ಟಿಗೆ ಬೆಳೆದಿರೋದ್ರಿಂದ ಇವು ಮಧ್ಯೆ ಕೊಡುಕೊಳ್ಳುವಿಕೆ ಅನ್ನೋದು ಸಹಜ ಅಂತ. ನಾವು ಬೇರೆ ಒಂದು ಸಮೂಹದೊಳಗೆ ಬದುಕ್ತಾ ಇದ್ದೀವಿ ಅಂದ್ರೆ ಕೊಡುಕೊಳ್ಳುವಿಕೆ ಇರ್ತದ ಅಂತ. ಈ ಕೊಡುಕೊಳ್ಳುವಿಕೆ ಈಗಾಗಲೇ ತುಂಬಾ ಶ್ರೀಮಂತವಾಗಿರತಕ್ಕಂಥ, ಸಾಹಿತ್ಯಿಕವಾಗಿ ತುಂಬಾ ಶ್ರೀಮಂತವಾಗಿರತಕ್ಕಂಥ ಸಂಸ್ಕೃತದಿಂದ ಪಡೆಯುವಿಕೆಯ ಕ್ರಿಯೆ ಅದು ದ್ರಾವಿಡ ಭಾಷೆಯಾಗಿರ್ತಕ್ಕಂಥ ಕನ್ನಡದಲ್ಲಿ ನಡೆಯಿತು. ಅದಕ್ಕೆ ನಮ್ಮ ಪಂಪ, ರನ್ನ, ಪೊನ್ನ, ಕುಮಾರವ್ಯಾಸ ಇವರೆಲ್ಲರನ್ನೂ ಕೂಡ ನಾವು ಹೆಸರಿಸಬಹುದು. ಆದ್ರೆ ಆರ್ಯ ಭಾಷೆಯ ಸಾಹಿತ್ಯವನ್ನ, ಆರ್ಯ ಭಾಷೆಯ ಒಟ್ಟು ಚರಿತ್ರೆಯನ್ನ, ಸಾಹಿತ್ಯಿಕ ಚರಿತ್ರೆಯನ್ನ ಮುಟ್ಟೋದಕ್ಕೆ ಹೋಗದೇ ಇರತಕ್ಕಂಥವ್ರು ಯಾರಂದ್ರೆ ಮೊಟ್ಟ ಮೊದಲಿಗೆ ಶರಣರು ಅಂತೆ. ಅವ್ರು ಯಾರು ಕೂಡ ಆರ್ಯ ಭಾಷೆಯ ಕಥೆಯನ್ನ ಇಟ್ಟುಕೊಂಡು ಕಾವ್ಯಗಳನ್ನ, ವಚನಗಳನ್ನ ಬರೀಲಿಲ್ಲ. ಹರಿಹರ ಆಗಿರ್ಬೋದು ಅಥವಾ ಚಾಮರಸ ಆಗಿರ್ಬೋದು, ಇವರೆಲ್ಲರೂ ಕೂಡ ಶರಣ ಸಾಹಿತ್ಯದಿಂದ ಪ್ರೇರಣೆಗೊಂಡು ಸಾಹಿತ್ಯ ರಚನೆ ಮಾಡಿರತಕ್ಕಂಥ ಶೈವ ಕವಿಗಳು ಅಂತೆ. ಶರಣ ಸಾಹಿತ್ಯ ಕವಿಗಳು ಅನ್ನೋದಕ್ಕಿಂತ ಶೈವ ಕವಿಗಳು. ಆದ್ರೆ ಕನ್ನಡ ಸಾಹಿತ್ಯದೊಳಗ ಪ್ರಾರಂಭದೊಳಗ ಜೈನರು ಕನ್ನಡ ಸಾಹಿತ್ಯಕ್ಕೆ ಒಂದು ಅಡಿಪಾಯ ಹಾಕಿದ್ರು ಕೂಡ, ಜೈನರಾಗಿದ್ರು ಕೂಡ, ಜೈನರು ಏನ್ ಮಾಡಿದ್ರು ಅಂದ್ರೆ ಎರಡು ಕಾವ್ಯಗಳನ್ನ ಬಹಳ ಅದ್ಭುತವಾಗಿ ಬರೆದ್ರು. ಒಂದು ತಮ್ಮದೇ ಆಗಿರತಕ್ಕಂತ ಧರ್ಮವನ್ನ ಇಟ್ಟುಕೊಂಡು ಆಧುನಿಕ ಧಾರ್ಮಿಕ ಕಾವ್ಯವನ್ನ ಬರೆದ್ರ, ಇನ್ನೊಂದು ತಮ್ಮ ಧರ್ಮವನ್ನ ಹೊರತುಪಡಿಸಿ ಅವತ್ತಿನ ಸಂದರ್ಭದೊಳಗೆ ತುಂಬಾ ವ್ಯಾಪಕವಾಗಿರತಕ್ಕಂಥ ವೈದಿಕ ಧರ್ಮದ ಕಾವ್ಯಗಳನ್ನ ಇಟ್ಟುಕೊಂಡು ಮತ್ತೊಂದು ಕಾವ್ಯ, ಲೌಕಿಕ ಕಾವ್ಯವನ್ನ ಬರೆದ್ರು. ಹೀಗಾಗಿ ಪಂಪ ಒಂದು ಮಹಾಮಾರ್ಗವನ್ನೇ ಸೃಷ್ಟಿ ಮಾಡಿದ ಅಂತ. ಅದಕ್ಕೆ ನಾವು ಪಂಪನನ್ನ ಏನಂತ ಕರಿತೀವಿ ಅಂದ್ರೆ ಮಾರ್ಗಕಾರ ಅಂತ ಕರಿತೀವಿ. ಒಂದು ಸಾಹಿತ್ಯದ ಹೊಸ ನವೀನವಾಗಿರತಕ್ಕಂಥ ಸೃಷ್ಟಿಯನ್ನ ಮಾಡಿರ್ತಕ್ಕಂಥ ನಮಗೆ ನಾವು ಪಂಪ ಇರೋದ್ರಿಂದ ಅವನಿಗೆ ಮಾರ್ಗಕಾರ ಅಂತ ಕರಿತೀವಿ. ಹಾಗಾದ್ರೆ ನೋಡ್ರಿ, ಪಂಪ ಅರಿಕೇಸರಿ ಆಸ್ಥಾನದೊಳಗಿದ್ದ. ಅರಿಕೇಸರಿ ಏನು ದೊಡ್ಡ ರಾಜ ಅಲ್ಲ, ಅರಿಕೇಸರಿ ಒಬ್ಬ ಮಾಂಡಲಿಕ. ಹಾಗಾದ್ರೆ ಮಾಂಡಲಿಕನ ಆಶ್ರಯದೊಳಗಿರತಕ್ಕಂಥ ವೆಂಗಿ ಮಂಡಲದ ಅರಸನಾಗಿರತಕ್ಕಂಥ ಅರಿಕೇಸರಿ ಆಸ್ಥಾನದ ಅರಸನಾಗಿರತಕ್ಕಂಥ ಪಂಪ ಅವತ್ತಿನ ಚಕ್ರವರ್ತಿಗಳೆಲ್ಲರನ್ನೂ ಕೂಡ ಮೀರಿ ತನ್ನ ಆಶ್ರಯದಾತನಾಗಿರತಕ್ಕಂಥ ಅರಿಕೇಸರಿಯನ್ನೇ ತನ್ನ ಕಥಾ ನಾಯಕನನ್ನಾಗಿ ಮಾಡಿಕೊಂಡು ಅರ್ಜುನನ ಜೊತೆಗೆ ಸಮೀಕರಿಸಿಕೊಂಡು ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥ ಕಾವ್ಯವನ್ನ ಬರದ. ಇವತ್ತು ನಾವೆಲ್ಲರೂ ಕೂಡ ಆ ಕಾಲದ ಸಂದರ್ಭವಾಗಿರತಕ್ಕಂಥ ಅರಸರನ್ನ ಮರೆತು ಅರಿಕೇಸರಿಯನ್ನ ನೆನೆಸ್ತಾ ಇದ್ದೀವಿ ಅಂತೆ. ಅದಕ್ಕೆ ಕವಿಗಳ ಮಹತ್ವ ಎಷ್ಟು ಅದ್ಭುತ ಇರ್ತದ ಅಂತೆ. ಚರಿತ್ರೆ ನಿರ್ಮಾಣವಾಗೋದೇ ಅದು ಕವಿಯಾಗಿರ್ಬೋದು, ಲೇಖಕನಾಗಿರ್ಬೋದು, ಅಥವಾ ಒಬ್ಬರು ಬರವಣಿಗೆ ಕಾರಣದಿಂದ ಅಂತ. ಅದು ನಮ್ಮ ಜಗದ್ಗುರುಗಳಿಗೆ ಗೊತ್ತಿತ್ತು ಅಂತೆ. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು ಅಂತಂದ್ರ ಪುಣ್ಯ ಪುರುಷರ ಮಾಲಿಕೆಯನ್ನ ಸೃಷ್ಟಿ ಮಾಡಿದ್ರು. ಒಬ್ಬ ಪುಣ್ಯ ಪುರುಷನ ಚರಿತ್ರೆಯನ್ನ ಬರೆಯೋದು ಅಂತಂದ್ರೆ ಕೇವಲ ಆ ವ್ಯಕ್ತಿಯ ಚರಿತ್ರೆಯಲ್ಲ, ಅದು ಆ ವ್ಯಕ್ತಿ ಬದುಕಿರತಕ್ಕಂಥ ಕಾಲಘಟ್ಟದ ಚರಿತ್ರೆ ಅದು ಅಂತ ಹೇಳ್ತಾ ಇದ್ರು. ಬಹಳ ಅದ್ಭುತವಾಗಿರತಕ್ಕಂಥ ಕಾನ್ಸೆಪ್ಟ್ ಅದು ಪೂಜ್ಯರದು. ಹೀಗಾಗಿ ಸುಮಾರು ಲಿಂಗಾಯತ ಪುಣ್ಯ ಪುರುಷರ ಮಾಲಿಕೆ ಅಥವಾ ಆ ಸಂದರ್ಭದೊಳಗೆ ಕೃತಿ ರಚನೆಯಾಗಿರತಕ್ಕಂಥವುಗಳೆಲ್ಲವನ್ನೂ ಕೂಡ ನಾವು ತಿರುಗಿ ಹಾಕಿದ್ವಿ ಅಂದ್ರೆ ಸುಮಾರು 200ರಿಂದ 300 ವರ್ಷಗಳ ಕನ್ನಡ ನಾಡಿನ ಇತಿಹಾಸ ನಮ್ಮ ಕಣ್ಣೆದುರಿಗೆ ಕಟ್ ನಿಂತು ಬಿಡ್ತದ. ಅದಕ್ಕೊಂದು ಕೃತಿ ಬರವಣಿಗೆ ಎಷ್ಟು ಸಾಂಸ್ಕೃತಿಕ ರಾಯಭಾರಿಯಾಗಿ ಇತಿಹಾಸಗಳು ಉಳಿತದ ಅಂತೆ. ಪಂಪ 840 ಸಂದರ್ಭದೊಳಗ ಈ ವಿಕ್ರಮಾರ್ಜುನ ಬರುದ್ನು ಅಂತ ಹೇಳಿ ನಮಗೆ 800ನೇ ಅಥವಾ 9ನೇ ಶತಮಾನದ ಆಸುಪಾಸಿನ ಇಡೀ ಸಾಂಸ್ಕೃತಿಕ ಇತಿಹಾಸ ಪಂಪನ ಮೂಲಕ ನಮಗ ಗೋಚರವಾಗ್ತದ. ನೋಡ್ರಿ, ಪಂಪ ವಿಕ್ರಮಾರ್ಜುನ ವಿಜಯವನ್ನ ಬರದ. ಅವನ ಊರಿಲ್ಲ ನಾವು ಅಣ್ಣಿಗೇರಿ ಅಂತ ಹೇಳ್ತೀವಿ, ಅಬ್ಬಣಬ್ಬೆ ಅವನ ತಾಯಿ. ಹಾಗಾದ್ರೆ ನಾವು ಅಬ್ಬಣಬ್ಬೆ ಇಲ್ಲಿ ಜನಿಸಿದ್ರು ಕೂಡ ಎಲ್ಲಿದ್ನು ಅಂದ್ರೆ ಆಂಧ್ರ ಪ್ರದೇಶದ ವೆಂಗಿ ಮಂಡಲದೊಳಗಿದ್ದ. ಇವತ್ತು ತಮ್ಮನಾಗಿರತಕ್ಕಂಥ ಜಿನವಲ್ಲವ ಬಳಸಿರ್ತಕ್ಕಂಥ ಶಾಸನ ನಮ್ಮ ವೆಂಗಿ ಮಂಡಲದೊಳಗೆ ಸಿಗ್ತದ. ಇನ್ನೊಂದು ಕಲಬುರಗಿ ಸಂಶೋಧನೆ ಮಾಡಿ ಅದರ ವ್ಯಾಖ್ಯಾನವನ್ನು ಕೂಡ ಮಾಡಿದ್ರು.
ಕೂಡ ಅವ ಯಾವುದನ್ನ ನೆನೀತಾನ ಅಂದ್ರೆ ವನವಾಸಿಯನ್ನ ನೆನೀತಾನ ಪಂಪ ಅಂತ. ನೋಡ್ರಿ, ಹುಟ್ಟಿದ್ದು ಅಣ್ಣಿಗೇರಿ, ಬೆಳೆದಿದ್ದು ಅವ ಇದ್ದಿದ್ದು ಎಂಗಿ ಮಂಡಲ ಆಂಧ್ರ ಪ್ರದೇಶ. ಅವ ಬರೀತಕ್ಕಂಥದ್ದು ಅಥವಾ ನೆನೆಸ್ತಕ್ಕಂಥದ್ದು ಬನವಾಸಿ ನಾಡನ್ನ. ಮರೆದುಂಬಿಯಾಗಿ ಮೇಲ್ಕೂಗಿಲಿಯಾಗಿ ಹುಟ್ಟುವುದು ನಂದನದೋಳ್ ಬನವಾಸಿ ದೇಶದೋಳ್ ಅಂತ ಹೇಳ್ತಾನೆ. ನನಗೆ ಏನಾದ್ರೂ ಇನ್ನೊಂದು ಜನ್ಮ ಇತ್ತು ಅಂದ್ರೆ ನಾನು ಮತ್ತೆ ಹುಟ್ಟೋದಕ್ಕೆ ಎಲ್ಲಿ ಬಯಸ್ತಾ ಇದ್ದೀನಿ ಅಂದ್ರೆ ವನವಾಸಿ ನಾಡಿನೊಳಗೆ ಬಯಸ್ತಾ ಇದ್ದೀನಿ ಅಂತ ಹೇಳ್ತಾನ. ಅವ್ರು ಎಷ್ಟು ನಾಡಾಭಿಮಾನ ಇತ್ತು ಅವನಿಗೆ. ಈ ನೆಲದ ಬಗ್ಗೆ ಅಭಿಮಾನ, ಈ ನೆಲದ ಬಗ್ಗೆ ಇರ್ತಕ್ಕಂಥ ಮೋಹ ಪಂಪನಿಗೆ ಎಷ್ಟಿತ್ತು. ಅದು ಇವತ್ತು ನಮ್ಗೆ ಬೇಕಾಗ್ಯದ. ಯಾಕಂತ ಆರಂಕುಶ ಬಿಟ್ಟಡಂ ನೆನವುದೆನ್ನವನ ಬನವಾಸಿ ದೇಶಂ ಅಂತ ಹೇಳ್ತಾನೆ. ಒಂದು ಆನೆಯನ್ನು ನಿಯಂತ್ರಿಸೋದಕ್ಕೆ ಒಂದು ಅಂಕುಶ ಆದ್ರೆ ಸಾಕು. ಒಂದು ಅಂಕುಶ ಇತ್ತು ಅಂದ್ರೆ ಒಂದು ದೊಡ್ಡ ಬಲಾಢ್ಯವಾಗಿರ್ತಕ್ಕಂಥ ಆನೆಯನ್ನು ನಾವು ನಿಯಂತ್ರಿಸ್ಬೋದು. ಆದ್ರೆ 6 ಅಂಕುಶಗಳಿಂದ ನನ್ನ ಎದೆಯನ್ನು ತಿವಿದ್ರೂ ಕೂಡ ನನ್ನ ಎದೆ ಅಥವಾ ನನ್ನ ಹೃದಯ ಯಾವುದನ್ನ ಮಿಡಿತದಂತಂದ್ರೆ ಅದು ಈ ಕನ್ನಡ ನಾಡನ್ನ, ಬನವಾಸಿ ನಾಡನ್ನೇ ಅಂತ. ನೀ ಬನವಾಸಿ ನಾಡನ್ನ ಬಿಟ್ಟು ಬೇರೆ ನಾಡನ್ನ ನೆನೆಯೋದಿಲ್ಲ ಅದು ಅಂತ ಹೇಳ್ತಾನ. ಎಷ್ಟು ಅವನಿಗೆ ಈ ನಾಡಿನ ಬಗ್ಗೆ ಅಭಿಮಾನ ಇತ್ತು ಪಂಪನಿಗೆ. ಹಾಗಾದ್ರೆ ಇಂತಹ ಪಂಪ ಆ ಸಂದರ್ಭದೊಳಗ ಹೇಳಿದ್ರು ಅವನಿಗೆ, ಅರಿಕೇಸರಿ ಆಸ್ಥಾನದೊಳಗಿರತಕ್ಕಂಥ ಎಲ್ಲಾ ಪಂಡಿತರು ಹೇಳಿದ್ರು. ಈಗಾಗಲೇ ಇಡೀ ಭಾರತದಾದ್ಯಂತ ಭರತ ಭೂಮಂಡಲದೊಳಗ ಮಹಾಭಾರತ ಬಹಳ ಹೆಸರುವಾಸಿಯಾಗಿರತಕ್ಕಂಥದ್ದು. ವ್ಯಾಸ ಬರೆದಿರತಕ್ಕಂಥ ಭಾರತ ಇಡೀ ಭಾರತವೇ ಭರತಖಂಡವನ್ನೇ ವ್ಯಾಪಿಸಿಕೊಂಡಿರ್ತಕ್ಕಂಥದ್ದು. ಭೌತಿಕವಾಗಿ ಆಗಿರ್ಬೋದು, ಸಾಂಸ್ಕೃತಿಕವಾಗಿ ಆಗಿರ್ಬೋದು. ಯಾಕೆ ನಾವು ಭೌತಿಕವಾಗಿ ಅಂತ ಹೇಳ್ತೀನಿ ಅಂದ್ರೆ, ನಾವು ಎಲ್ಲೆಲ್ಲಿ ಹೋಗ್ತೀವಲ್ಲ ಅಲ್ಲಿ ಪಾಂಡವರನ್ನ ಬಂದಿದ್ರು, ಅದು ಇಲ್ಲದ ಇದು ಇಲ್ಲದ ಅಂತ ಹೇಳ್ತಿರ್ತೀವಿ ಅಂತ. ಹೀಗಾಗಿ ಭಾರತವನ್ನ ಭೌತಿಕವಾಗಿ ವ್ಯಾಪಿಸಿಕೊಂಡಿರ್ತಕ್ಕಂಥ ಮತ್ತು ಸಾಂಸ್ಕೃತಿಕವಾಗಿ ವ್ಯಾಪಿಸಿಕೊಂಡಿರ್ತಕ್ಕಂಥ ಒಂದು ಕಾವ್ಯ ಅದು. ನಾವು ರಾಮಾಯಣಕ್ಕಿಂತ ಹೆಚ್ಚು ಮೋಹಗೊಳ್ಳೋದು ಲೌಕಿಕರ ಯಾವ ಕಾವ್ಯವನ್ನ ಅಂದ್ರೆ ಭಾರತ ಅಂತ. ಜಗತ್ತಿನೊಳಗೆ ಏನದಲ್ಲ ಅದೆಲ್ಲವೂ ಕೂಡ ಮಹಾಭಾರತ ಒಳಗದ ಅಂತೆ. ಇದು ವ್ಯಾಸ ಬರದ. ವ್ಯಾಸ ಅಂದ್ರೆ ಅಳತೆ ಅಂತ ಹೇಳಿ, ವ್ಯಾಸ ಅಂದ್ರೆ ಅಳತೆ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಎಂತ ವ್ಯಾಸ ಅಂದ್ರೆ ಅಳತೆಗೆ ನಿಲುಕಲಾರದ ವ್ಯಕ್ತಿತ್ವ ಒಂದು ವ್ಯಾಸಂದು ಅಂತ. ಅದ್ಭುತ ಕವಿ. ಇಡೀ ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ನಾವೆಲ್ಲವನ್ನೂ ಕೂಡ ವ್ಯಾಸ ಕೃತ ಅಂತ ಹೇಳ್ತೇವೆ. ಪುರಾಣ ಸೃಷ್ಟಿಯಾಗಿರೋದೇ ವ್ಯಾಸನ ಮೂಲಕ. ಈ ವ್ಯಾಸ ಮಹಾಭಾರತವನ್ನ ಬರುದ ಅಂತ ಬರೆದಿರ್ತಕ್ಕಂಥ ಮೂಲ ಭಾರತ ಏನೈತಲ್ಲ ಬಹಳ ಚಿಕ್ಕದಾಗಿತ್ತು. ಹೇಳ್ತಾರೆ ಸಂಶೋಧಕರು, ಕೇವಲ 8,000 ಶ್ಲೋಕಗಳಿಂದ ಮಹಾಭಾರತ ಕಾವ್ಯ ಒಳಗೊಂಡಿತ್ತು. ನಾವು ಜಯ ವಿಜಯ ಅಂತ ಕರೀತಾ ಇದ್ವಿ ಮೊದಲ. ಆನಂತರದ ಮಹಾಭಾರತ ಅದಕ್ಕೆ ರಾಮಾಯಣ ಅಂತಕ್ಕಂಥ ಹೆಸರು ಬಂತು ಅನ್ನೋದನ್ನು ಕೂಡ. ಇಂಥ ರಾಮಾಯಣ ಮಹಾಭಾರತವನ್ನ ಸಂಸ್ಕೃತದೊಳಗಿತ್ತು, ಅದು ಕನ್ನಡದೊಳಗಿರ್ಲಿಲ್ಲ. ಅನೇಕ ಭಾರತೀಯ ಭಾಷೆಯೊಳಗೆ ಅದು ಇರಲಿಲ್ಲ. ಹೀಗಾಗಿ ಆ ಸಂದರ್ಭದೊಳಗೆ ಸಂಸ್ಕೃತ ಭಾಷೆ ಅನ್ನೋದು ಏನಾಗಿತ್ತು ಅಂದ್ರೆ ಪಂಡಿತ ಮಾನ್ಯ ಭಾಷೆಯಾಗಿತ್ತು. ಅಂದ್ರೆ ಕೇವಲ ಪಂಡಿತರಿಗೆ, ಮೇಲ್ವರ್ಗದವರಿಗೆ ಮಾತ್ರ ಅದು ಬರ್ತಾ ಇತ್ತು. ಹಾಗಾದ್ರೆ ಜನಸಾಮಾನ್ಯರಿಗೆ ಓದ್ಕೊಳ್ಬೇಕು ಅಂದ್ರೆ, ಕನ್ನಡವನ್ನ ಬಲ್ಲವರಿಗೆ ಅದು ಅರ್ಥ ಆಗ್ಬೇಕು ಅಂದ್ರೆ ಕನ್ನಡಿಗರಿಗೆ ಅದು ಕಾವ್ಯ ಲಭ್ಯ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಪಂಪನಿಗೆ ಬಹಳ ಶ್ರೇಷ್ಠ ಕವಿಯಾಗಿದ್ದ. ಅವನಿಗೆ ಬರೀ ಅಂತ ಹೇಳಿದ್ರು ಅಂತ ಹೇಳ್ತಾನ. ನಾನು ಆದಿ ಪದ್ಯದೊಳಗೆ ಹೇಳ್ತಾನ, ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರಧಿಯಂ ಈಸುವೆನು ಕವಿ ವ್ಯಾಸನೆಂಬ ಗರ್ವಂ ಎನಗಿಲ್ಲ ಅಂತ ಹೇಳ್ತಾನ. ವ್ಯಾಸ ಬರೆದಿರ್ತಕ್ಕಂಥ ಮಹಾಭಾರತ ಅಂತಕ್ಕಂಥ ದೊಡ್ಡ ಸಮುದ್ರ ಅದು. ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರಿಧಿ ಅಂತ ಹೇಳ್ತಾನ. ವಾರಿಧಿ ಅಂದ್ರೆ ಸಮುದ್ರ. ಅಷ್ಟು ಸಮುದ್ರವನ್ನ ನಾನು ಈಸಬಲ್ಲೆ ಅಂತ. ಬೇರೆಯವ್ರು ಹೇಳ್ತಾರೆ ನೀನ ಬರೋದು ಬರಿಬಲ್ಲಿಪ್ಪ ಅದನ್ನ ಹೇಳ್ತಿರ್ತಾರೆ. ಯಾರಾದ್ರೂ ಕೂಡ ಹೇಳ್ತಿರ್ತಾರೆ, ನಿನ್ನಿಂದ ಮಾತ್ರ ಸಾಧ್ಯ ಅದು ಅಂತ. ಹಾಗೆ ಪಂಡಿತರು ಕೂಡ ಹೇಳಿದ್ರು ಪಂಪನಿಗೆ, ನಿನ್ನಿಂದ ಮಾತ್ರ ಅದು ಕನ್ನಡ ತರುವುದಕ್ಕೆ ಸಾಧ್ಯ. ಬೃಹತ್ ಕಾವ್ಯ, ಸಂಕೀರ್ಣ ಕಾವ್ಯ. ಒಂಥರ ಮಹಾಭಾರತ ಹೇಗಂದ್ರೆ ಗೊಂಡಾರಡ್ನೆ ಇದ್ದಂಗ ಅದು ಅಂತೆ. ಅದ್ರೊಳಗೆ ಹೋಗ್ವಿ ಅಂದ್ರೆ ನಾವು ದಾರಿ ತಪ್ಪಿಡ್ತೇವೆ. ಆ ವ್ಯಾಸನಿಗೆ ಎಷ್ಟು ಮೆಮೊರಿ ಇತ್ತು ಏನೋ ನಮ್ಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಎಷ್ಟು ಪಾತ್ರಗಳು ಅಂದ್ರೆ ಸಾವಿರಾರು ಲೆಕ್ಕದೊಳಗೆ ಪಾತ್ರಗಳು ಬರ್ತಾವ. ಆ ಸಾವಿರಾರು ಪಾತ್ರಗಳನ್ನು ಜೋಡಿಸ್ಬೇಕಾಗಿರ್ತಕ್ಕಂಥ ಒಂದು ಸೃಜನಶೀಲತೆ, ಕ್ರಿಯಾಶಕ್ತಿ ಅದು ವ್ಯಾಸನಲ್ಲಿ ಹೇಗಿತ್ತೇನೋ ಅಂತ. ಹೀಗಾಗಿನೇ ನಾವೇ ಓದ್ತಕ್ಕಂಥವರೇ ನಾವು ದಾರಿ ತಪ್ಪಿಡ್ತೇವೆ, ಎಲ್ಲಿ ಹೋಗ್ತಾ ಇದ್ದೇವೆ ಅಂತ. ಅಂತ ಗೊಂಡಾರಣ್ಯ ಇರ್ತಕ್ಕಂಥ ಕಾವ್ಯದವನ್ನ ಒಂದು ಸಂಕ್ಷೇಪೀಕರಿಸಿ ಕನ್ನಡದೊಳಗ ಜನಸಾಮಾನ್ಯರಿಗೂ ಕೂಡ ಪಂಪ ನೋಡ್ರಿ, ನಮಗಿವತ್ತು ಕಡೆದಲ್ಲಿ ನಾವು ಬರೆದಿರ್ತಕ್ಕಂಥದ್ದು. ಆದ್ರೆ ಅವ ಬರೆದಿರ್ತಕ್ಕಂಥದ್ದು ಹೇಳ್ತಾನ, ಏನಂತ ಹೇಳ್ತಾನಂದ್ರ, ನಾನು ತಿರುಳುಗನ್ನಡದೊಳಗ ಬರೆದಿದ್ದೀನಿ ಇದನ್ನ ಅಂತ ಹೇಳ್ತಾನ. ಹುಲಿಗೆರೆಯ ತಿರುಳುಗನ್ನಡದಲ್ಲಿ ಈ ಕಾವ್ಯವನ್ನ ಬರೆದಿದ್ದೇನೆ ಅಂತ ಹೇಳ್ತಾನ. ಹಾಗಾದ್ರೆ
ಲಕ್ಷ್ಮೇಶ್ವರ ಅಂತ ನಮ್ಮದೇ ಆಗಿರ್ತಕ್ಕಂಥ ಕನಸುಗಳು ಬರೆದಿದ್ದಾನ ಆತ ಅಂತ. ಇವತ್ತು ನಮಗದು ಹಳಗನ್ನಡ ಅಂತ ನಾವು ಹೇಳುತ್ತಿದ್ದೀವಿ ಅಂತ. ಕಾಲಕ್ಕೆ ಭಾಷೆ ಬದಲಾವಣೆ ಆದಂಗ. ಹಾಗಾದ್ರೆ ಇಂತಹ ಸಂದರ್ಭದೊಳಗ ತಿರುಳುಗನ್ನಡದೊಳಗ ಪಂಪ ಮಹಾಭಾರತವನ್ನ ಬರೆದ ತಕ್ಷಣವೇ ಪ್ರಾರಂಭ ಆದ ತಕ್ಷಣವೇ ಅವ ತನ್ನ ಅದನ್ನ ಹೇಳಿದ್ನಲ್ಲ, ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರಧಿಯನ್ನು ಈಸುವೆಂ ಕವಿ ವ್ಯಾಸನೆಂಬ ಗರುಡನ್ ಎನಗಿಲ್ಲ ಅಂತ ಹೇಳ್ತಾನ. ನಾನು ಈ ಕಾರ್ಯವನ್ನ ಕನ್ನಡೀಕರಣ ಮಾಡ್ತೇನೆ, ಆದ್ರೆ ನಾನು ಇನ್ನೊಬ್ಬ ವ್ಯಾಸ ಅಂತಕ್ಕಂಥ ಗರ್ವ ಇಲ್ಲ ನನಗೆ ಅಂತ. ನನಗೆ ಬರೆಯುವ ಶಕ್ತಿ ಅದ, ಬರೀತೇನೆ ಅಂತ. ಹಾಗಾದ್ರೆ ಬರೀತಕ್ಕಂಥ ಸಂದರ್ಭದೊಳಗೆ ಏನೇನ್ ಮಾಡಿದ ಅನ್ನೋದನ್ನು ಕೂಡ ನಾವು ಮಾರ್ಪಾಟುಗಳನ್ನು ಮಾಡಿದ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಅಂತ. ಯಾವುದೇ ಕವಿಯ ಒಂದು ಕಾವ್ಯವನ್ನ ಕನ್ನಡೀಕರಣ ಮಾಡುವಾಗ ಅಥವಾ ಅನುವಾದ ಮಾಡುವಾಗ ಅಲ್ಲಿ 3 ರೀತಿಯ ಪ್ರಕ್ರಿಯೆಗಳು ಕೂಡ ನಡೀತಾವು. ಒಂದು ಲೋಪ, ಒಂದು ಆಗಮ, ಇನ್ನೊಂದು ಆದೇಶ. ಏನು ಲೋಪ ಅಂದ್ರೆ ಏನು, ಆಗಮ ಅಂದ್ರೆ ಏನು, ಆದೇಶ ಅಂದ್ರೆ ಏನು ಅಂತ ನೋಡ್ರಿ. ಕವಿ ಬೃಹತ್ ಆಗಿರತಕ್ಕಂಥ ಕಾವ್ಯವನ್ನು ಸಂಕ್ಷೇಪೀಕರಣ ಮಾಡುವಾಗ ಜೈಮಿನಿ ಭಾರತವನ್ನ ಸಂಸ್ಕೃತದೊಳಗೆ ಬರದ ಜೈಮಿನಿ ಭಾರತವನ್ನ ಅಲ್ಲಿ ನೋಡ್ರಿ 64ಕ್ಕೂ ಕೂಡ ಮಿಕ್ಕಿ ದೊಡ್ಡ ಬೃಹತ್ ಆಗಿರತಕ್ಕಂಥ ಕಾವ್ಯವನ್ನ ಲಕ್ಷ್ಮೀಶ ಅದನ್ನ ಕನ್ನಡಕ್ಕೆ ತರುವಾಗ ಎಷ್ಟು ಸಂಕ್ಷೇಪೀಕರಣ ಮಾಡಿದ್ರು ಅರ್ಧಕರ್ಧ ತೆಗೆದು ಹಾಕಿಬಿಟ್ಟ ಅದನ್ನ. ಹಂಗ ಅದಕ್ಕೆ ಅವ್ರಿಗೆಲ್ರಿಗೂ ಕೂಡ ಆದರ್ಶ ಯಾರು ಅಂದ್ರೆ ಈ ಪಂಪನೇ ಆಗೈತೆ ಅಂತ. ಅದಕ್ಕೆ ನಾವು ಪಂಪ ಒಬ್ಬ ಮಾರ್ಗಕಾರ ಅಂತ. ಪಂಪ ಬರೆದಿರೋ ಹಾಗೇನೆ ರನ್ನ ಬರೆದಿರೋ ಹಾಗೇನೆ ಪೊನ್ನ ಬರದ. ಇವರೆಲ್ಲರೂ ಕೂಡ ಒಂದು ಮಾರ್ಗವನ್ನು ಹಾಕಿಕೊಟ್ರು. ಮುಂದೆ ಬಂದಿರತಕ್ಕಂಥ ಶರಣರ ಮಾರ್ಗವನ್ನು ಮುರಿದ್ರು ಅಂತ. ಹರಿಹರ ಅದನ್ನ ಮುರಿದ ಅಂತ. ಮುರಿಯೋದಕ್ಕೂ ಕೂಡ ಧೈರ್ಯ ಬೇಕು ಅಂತ. ಯಾವುದೇ ಒಂದು ಪರಂಪರೆಯನ್ನ ಮುರಿಯತಕ್ಕಂಥ ಸಂದರ್ಭದೊಳಗ ಧೈರ್ಯ ಇರತಕ್ಕಂಥ ವ್ಯಕ್ತಿಗೆ ಆ ಪರಂಪರೆಯನ್ನು ಮುರಿಯುವ ಶಕ್ತಿ ಇರ್ತದೆ. ಹರಿಹರನಿಗೆ ಆ ಧೈರ್ಯ ಇತ್ತು ಅಂತ. ಅದಕ್ಕಾಗಿಯೇ ನಾವು ಜೈನ ಕವಿಗಳಿಗೆ ಪಂಪ ಆದಿಕವಿ ಆದ್ರೆ ಶೈವ ಕವಿಗಳಿಗೆ ಆದಿಕವಿ ಹರಿಹರನೇ. ಹರಿಹರನಿಂತ ದೈತ್ಯ ಶಕ್ತಿ ಇತ್ತು ಅಂತ. ಹಾಗಾದ್ರೆ ಪಂಪ 3 ಪ್ರಕ್ರಿಯೆಗಳಲ್ಲಿ ಇಡೀ ಭಾರತವನ್ನ ಬದಲಾವಣೆ ಮಾಡಿಕೊಂಡ. ಒಂದು ಆಗಮ, ಆದೇಶ ಮತ್ತು ಲೋಪ. ಲೋಪ ಅಂತಂದ್ರೆ ತನಗೆ ಬೇಡವಾಗಿರ್ತಕ್ಕಂಥದ್ದನ್ನ ಬಿಟ್ಬಿಡೋದು. ಒಂದು ಕೃತಿಯನ್ನ ಅನುವಾದ ಮಾಡುವಾಗ ಅಥವಾ ಸೃಜನಶೀಲತೆ ಹಿನ್ನೆಲೆಯೊಳಗೆ ತರುವಾಗ. ಆಗಮ ಅಂತಂದ್ರೆ ಇಲ್ಲದೇ ಇರತಕ್ಕಂಥ ಕಥೆಯನ್ನ ಅದ್ರೊಳಗೆ ಸೇರಿಸ್ತಕ್ಕಂಥದ್ದು. ನಾವು ಹೇಳ್ತಿರ್ತೀವಿ ರಾಮಾಯಣದೊಳಗ ನಮ್ಗೆ ಅತಿ ಪ್ರಸಿದ್ಧವಾಗಿರತಕ್ಕಂಥ ಪ್ರಸಂಗ ಏನ್ ಬರ್ತದಲ್ಲ, ಲಕ್ಷ್ಮಣನ ರೇಖೆ ಅಂತ. ಲಕ್ಷ್ಮಣನ ರೇಖೆ ಮೂಲ ವಾಲ್ಮೀಕಿ ರಾಮಾಯಣದೊಳಗೆ ಇಲ್ವೇ ಇಲ್ಲ ಅದು ಅಂತ. ಹಾಗಾದ್ರೆ ಎಲ್ಲಿ ಬಂದು ಸೇರ್ತು ಅಂದ್ರೆ ಅವೆಲ್ಲವೂ ಕೂಡ ಪ್ರಕ್ಷಿಪ್ತ ಅಂತೆ. ಅವುಗಳನ್ನ ಪುನರ್ ಬರೀತಕ್ಕಂಥ ಪ್ರತಿ ಮಾಡ್ಕೊಳ್ತಕ್ಕಂಥ ಒಬ್ಬ ಲಿಪಿಕಾರ ಏನ್ ಮಾಡ್ತಾನ ಅಂದ್ರೆ ಅವನಲ್ಲಿ ಸೃಜನಶೀಲತೆ ಇತ್ತು ಅಂತಂದ್ರೆ ಆ ಕತೆಗೆ ಹೊಂದಿಕೊಳ್ಳುವ ರೀತಿಯೊಳಗೆ ಅಂತಹ ಪ್ರಸಂಗಗಳನ್ನ ಸೇರಿಸ್ಕೊಳ್ತಾ ಹೋಗ್ಬಿಡ್ತಾನ ಅಂತ. ಅದು ಕೂಡ ಒಂದು ಕ್ರಿಯೇಟಿವಿಟಿ. ನಾವು ಗನ್ ಸಂಪಾದನೆ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭಗಳು ಗುಣಗಳನ್ನು ಕೂಡ ನೋಡ್ತೇವೆ ಅಂತ. ನಾವು ಕೂಡ ಒಂದು ನೋಟ್ಸ್ ಏನೋ ಬರೆಯುವ ಹೊತ್ತಿನೊಳಗೆ ಯಾರೋ ನೋಡಿ ಬರೆಯುವ ನನಗೇನು ಅನಿಸ್ತದಲ್ಲ ಒಂದು 4 ಲೈನ್ ಸೇರಿಸಿರ್ತೀವಿ ನಾವು ಅಂತ. ಹಂಗ ಇವೆಲ್ಲವೂ ಕೂಡ ಪ್ರಕ್ಷೇಪಗಳು ಅಂತ. ಅವ ಏನೇನು ಪ್ರಕ್ಷೇಪಗಳನ್ನು ಮಾಡ್ಕೊಳ್ತಾನ, ಅಲ್ಲಿ ಇಲ್ಲದೇ ಇರತಕ್ಕಂಥವುಗಳನ್ನ ತಾನು ತನ್ನ ಸೃಜನಶೀಲತೆಯೊಳಗ ಸೇರಿಸ್ಕೊಳ್ತಾ ಹೋಗ್ತಾನ ಅನ್ನೋದು ಕೂಡ ಆಗಮ ಅಥವಾ ಇದನ್ನ ಆದೇಶ, ಆಗಮ ಅಂತ ಕರಿತೀವಿ ನಾವು ಅಂತ. ಇನ್ನ ಆದೇಶ ಅಂತಂದ್ರೆ ಇಲ್ಲಿ ಇರತಕ್ಕಂಥ ಕಥೆಗಳಿಗೆ ಪೂರಕವಾಗಿರ್ತಕ್ಕಂಥ ಪ್ರಸಂಗಗಳಿಗೆ ಮತ್ತೊಂದು ಪ್ರಸಂಗವನ್ನ ಅದನ್ನ ತಡೆದು ಮತ್ತೊಂದು ಪ್ರಸಂಗವನ್ನ ಸೇರಿಸ್ತಕ್ಕಂಥದ್ದು. ಲೋಪ, ಆಗಮ, ಆದೇಶ ಈ 3 ಪ್ರಕ್ರಿಯೆಗಳು ಕೂಡ ಒಂದು ಕೃತಿಯನ್ನ ಒಂದು ಸೃಜನಶೀಲತೆಯ ಭಾಷೆಯನ್ನ ಮತ್ತೊಂದು ಸೃಜನಶೀಲತೆ ಭಾಷೆಗೆ ತರುವಾಗ ಇದು ಪ್ರಕ್ರಿಯೆ ನಡೀತಿರ್ತದ. ಇದನ್ನು ಪಂಪ ಮಾಡಿಕೊಂಡ ಅಂತ. ಹಾಗಾದ್ರೆ ಪಂಪ ಹೇಳ್ತಾನ, ನಾನು 2 ಕಾವ್ಯಗಳನ್ನ ಬರದೆ ಲೌಕಿಕ ಕಾವ್ಯವನ್ನ ಅಂತ. ಒಂದ್ ಕಡೆ ಹೇಳ್ತಾನ ಅದು ಬೆಳಗುವಿನಿಗೆ ಲೌಕಿಕಮಂ ಅಲ್ಲಿ ಜಿನಾಗಮಂ ಅಂತ ಹೇಳ್ತಾನ. ಅಲ್ಲಿ ಜಿನಾಗಮಂ ಅಂತಂದ್ರ ಪೂರ್ವ ಪುರಾಣದಿಂದ ಕಥೆಯನ್ನ ಎತ್ಕೊಂಡು 1ನೇ ತೀರ್ಥಂಕರನಾಗಿರತಕ್ಕಂಥ ಆದಿನಾಥನನ್ನ ಇಟ್ಟುಕೊಂಡು ಕಾವ್ಯವನ್ನ ಬರೆದಿರತಕ್ಕಂಥದ್ದು. ಅದೇ ಮಾತನ್ನ ನಾವು ಹೇಳ್ತಿರ್ತೀವಿ, ಮಾನವ ಜಾತಿ ತಾನೊಂದೇ ಬಲಂ ಅಂತಕ್ಕಂಥ ಆ ಪದವನ್ನ ಎತ್ಕೊಂಡಿರೋದೇ ನಾವು ಆದಿಪುರಾಣದಿಂದ. ಹಾಗಾದ್ರೆ ಇಲ್ಲಿ ಬೆಳಗುವಿನಿಲ್ಲಿ ಲೌಕಿಕಂ ಅಂತ ಹೇಳ್ತಾನ. ಲೌಕಿಕ ಬದುಕಿನ ಎಲ್ಲ ಪ್ರಸಂಗಗಳನ್ನ ನಾನು ಎಲ್ಲಿ ತಗೊಂಡ್ ಬರ್ತೀನಿ ಅಂತಂದ್ರೆ ಈ ಪಂಪ ಭಾರತದೊಳಗೆ ನೋಡ್ರಿ. ಅದು ಮಹಾಭಾರತ. ವ್ಯಾಸ ಬರೆದಿರ್ತಕ್ಕಂಥದ್ದು ಮಹಾಭಾರತ, ಪಂಪ ಬರೆದಿರ್ತಕ್ಕಂಥದ್ದು ನಿಜವಾದ ಭಾರತ.
ವ್ಯಾಸ ಪುರಾಣದ ಹಿನ್ನೆಲೆಯೊಳಗೆ ಕಾವ್ಯವನ್ನ ಬರೀತಾನೆ. ಮಹಾಭಾರತ ಪ್ರಾರಂಭ ಆಗೋದೇ ಅದು ಪೌರಾಣಿಕ ಹಿನ್ನೆಲೆಯೊಳಗೆ. ನಾವು ಪುರಾಣ ಮೊನ್ನೆ ತಾನೇ ದೇವಿ ಪುರಾಣವನ್ನು ಓದಿದ್ವಿ. ಆ ದೇವಿ ಪುರಾಣ ಪ್ರಾರಂಭ ಆಗೋದು ಎಲ್ಲಿ ಅಂತಂದ್ರೆ ಆ ಪೌರಾಣಿಕ ಹಿನ್ನೆಲೆ ಒಂದು ಪ್ರಸಂಗ ಬರ್ತದ. ಅಲ್ಲಿ ಆ ಪೌರಾಣಿಕ ಹಿನ್ನೆಲೆಯ ಮೂಲಕ ಕಾವ್ಯಗಳು ಸಂಸ್ಕೃತದೊಳಗೆ ಪ್ರಾರಂಭ ಆಗ್ತಕ್ಕಂಥದ್ದನ್ನ ಇಂತಹ ಕವಿಗಳು ಎತ್ಕೊಂಡು ಅಂತೆ. ಆದ್ರೆ ಪಂಪ ಆ ಪೌರಾಣಿಕ ಹಿನ್ನೆಲೆಯನ್ನ ಕೈ ಬಿಟ್ಬಿಡ್ತಾನ. ಒಂದು ಶ್ರೇಷ್ಠ ಕಾವ್ಯವನ್ನ ಹೇಗೆ ಪ್ರಾರಂಭ ಮಾಡ್ಬೇಕಲ್ಲ ಅದೇ ರೀತಿಯೊಳಗ ಈತ ಪ್ರಾರಂಭ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಅವನ ಕಾವ್ಯದೊಳಗ ನೋಡ್ತಾ ಇರ್ತೇವಿ ಅಂತ. ಹಾಗಾದ್ರೆ ಅವ ಜೈನ ಕಥೆಯನ್ನ ಇಟ್ಕೊಂಡು ಕಾವ್ಯವನ್ನ ಬರೀಬಹುದಾಗಿತ್ತು. ಹೆಂಗ ನಾವು ರಾಮಚಂದ್ರ ಚರಿತ ಪುರಾಣ ಅಂತ ಕರಿತೀವಲ್ಲ, ಹಂಗ ಪಂಪ ಜೈನ ಕಥೆಯನ್ನ ಇಟ್ಕೊಂಡು, ಜೈನ ಧರ್ಮವನ್ನ ಇಟ್ಟುಕೊಂಡು, ಜೈನ ಪರಿಸರವನ್ನ ಇಟ್ಟುಕೊಂಡು ಮಹಾಭಾರತವನ್ನ ಜೈನೀಕರಣ ಮಾಡಬಹುದಾಗಿತ್ತು. ಅದು ಮಾಡೋದಿಲ್ಲ ಅವ. ಯಾಕೆ ಮಾಡೋದಿಲ್ಲ ಅಂತಂದ್ರ ಅವನಲ್ಲಿರತಕ್ಕಂಥ ಸೃಜನಶೀಲತೆ, ಹೊಸ ದೃಷ್ಟಿಕೋನ ಅವನನ್ನ ಅದರಿಂದ ದೂರ ಮಾಡ್ತು. ಮತ್ತೆ ಪಂಪ ಮೂಲತಃ ಆತ ವೈದಿಕನೇ. ಆ ಜೀನ್ಸ್ ಅವನ ಕಡೆ ಇತ್ತು ಅಂತ. ವೈದಿಕನ ಧರ್ಮದಿಂದ ಅವನ ಜೈನ ಧರ್ಮಕ್ಕ ಅವನ ಪೂರ್ವಿಕರು ಮತಾಂತರಗೊಂಡಿದ್ರು ಅಂತ. ಮತಾಂತರ ಅನ್ನೋದು ಇವತ್ತು ಬಹಳ ಚರ್ಚೆ ಆಗ್ತಕ್ಕಂಥ ವಿಷಯ. ಅದು ಅವಾಗಲೂ ಕೂಡ ಇತ್ತು. ಪಂಪನೂ ಕೂಡ ಮತಾಂತರಗೊಂಡು ಜೈನ ಧರ್ಮಕ್ಕೆ ಬಂದಂತವನು ಅಂತ. ನೋಡ್ರಿ, ವ್ಯಾಸ ಭಾರತ ಒಂಥರ ನಾರಾಯಣನ ಕಥೆ. ಅದು ಕೃಷ್ಣನ ಕಥೆ. ಅದು ನಾರಾಯಣನ ಕಥೆ ಆದ್ರೆ ಅದೇ ರೀತಿಯೊಳಗೆ ನಮ್ಮ ಕುಮಾರವ್ಯಾಸ ಬರೆದಿರ್ತಕ್ಕಂಥ ಒಂದು ಗದುಗಿನ ಕುಮಾರವ್ಯಾಸ ಕೃಷ್ಣ ಕಥೆಯನ್ನು ಹೇಳುವೆ ಅಂತಾನೆ ಹೇಳ್ತಾನ. ಆದ್ರೆ ಪಂಪನಿಗೆ ಇದು ಯಾರ್ದೋ ನಾರಾಯಣನ ಕಥೆಯಾಗಿರ್ಬೋದು, ಕೃಷ್ಣನ ಕಥೆಯಾಗಿರ್ಬೋದು, ಅಥವಾ ಪಾಂಡವರು ಅಥವಾ ಕೌರವರ ಕಥೆ ಮುಖ್ಯ ಅಲ್ಲ ಅವನಿಗೆ. ಅವನಿಗೆ ಯಾವುದು ಮುಖ್ಯ ಆಗಿತ್ತು ಅಂತಂದ್ರ ತನ್ನ ಒಡೆಯನಾಗಿರ್ತಕ್ಕಂಥ ಹರಿಕೇಸರಿಯನ್ನ ಅದು ಹೊಗಳಬೇಕಾಗಿತ್ತು. ಹರಿಕೇಸರಿಯನ್ನ ಚಾರಿತ್ರಿಕಗೊಳಿಸಬೇಕಾಗಿತ್ತು ಅಂತ. ಹರಿಕೇಸರಿಯ ಮಹತ್ವವನ್ನ ಜಗತ್ತಿಗೆ ತಿಳಿ ಹೇಳಬೇಕಾಗಿತ್ತು. ಹಾಗಾದ್ರೆ ಹರಿಕೇಸರಿಯನ್ನ ಆತ ಸಮೀಕರಿಸಿಕೊಂಡು ಮಹಾಭಾರತದ ಯಾವ ಪಾತ್ರವನ್ನು ಮುನ್ನೆಲೆಗೆ ತರಬೇಕು ಅಂತಕ್ಕಂಥ ಒಂದು ಯೋಚನೆ ಇದ್ದಾಗ ಪಂಪನಿಗೆ ಮಹಾಭಾರತದ ಯಾವ ಪಾತ್ರ ಗೋಚರವಾಗ್ತದಂದ್ರೆ ಅರ್ಜುನನ ಪಾತ್ರ. ನೋಡ್ರಿ, ಅದು ಮೂಲ ವ್ಯಾಸ ಭಾರತದೊಳಗ ಕೃಷ್ಣನೇ ಮುಖ್ಯ. ಅಲ್ಲಿ ಕೃಷ್ಣ ಮುಖ್ಯ ಆಗಿದ್ದಾನ. ಆದ್ರೆ ಇಲ್ಲಿ ಪಂಪ ನೋಡ್ರಿ, ಪಂಪನಿಗೆ ಕೃಷ್ಣನ ಬಗ್ಗೆನೂ ಕೂಡ ಗೌರವ ಅದ, ಶಿವನ ಬಗ್ಗೆನೂ ಕೂಡ ಗೌರವ ಅದ. ಇಬ್ಬರ ಬಗ್ಗೆ ನೀವು ಏನು ತನ್ನ ಕಾವ್ಯದೊಳಗೆ ಎಲ್ಲಿಯೂ ಕೂಡ ನಿಂದನೆಯನ್ನ ಮಾಡೋದಿಲ್ಲ. ಆದ್ರೆ ಒಂದು ಪ್ರಸಂಗದೊಳಗ ಆತ ಶಿವನನ್ನ ಹೇಗ ಬೇರೆ ರೀತಿಯೊಳಗೆ ಚಿತ್ರಿಸ್ತಾನ ಅನ್ನೋದನ್ನ ನಾವು ಕಿರಾತ ಅರ್ಜುನ ವಿಜಯ ಪ್ರಸಂಗದೊಳಗೆ ನೋಡ್ಬೋದು ಅಂತ. ಆ ಪ್ರಸಂಗವಂತ ಹೇಳ್ತೇನೆ ನಾನು. ಹಾಗಾದ್ರೆ ವಿಕ್ರಮಾರ್ಜುನ ವಿಜಯವನ್ನಾಗಿ ಮಾಡ್ಕೊಂಡ ಆತ ಮಧ್ಯಮ ಪಾಂಡವನಾಗಿರ್ತಕ್ಕಂಥ ಅರ್ಜುನ ಬೇರೆ ಅಲ್ಲ, ತನ್ನ ಅರಸನಾಗಿರ್ತಕ್ಕಂಥ ಹರಿಕೇಸರಿ ಬೇರೆ ಅಲ್ಲ. ಅಭೇದವ ಹಿನ್ನೆಲೆಯೊಳಗ ಕಥಾನಾಯಕನನ್ನಾಗಿ ಇಟ್ಟುಕೊಂಡು ಆತ ಕಾವ್ಯವನ್ನ ಬರುದ. ಆದ್ರೆ ಮೂಲ ವ್ಯಾಸ ಭಾರತ ಏನಾಗಿತ್ತು ಅಂದ್ರೆ ಅಲ್ಲಿ ಎಲ್ಲರಿಗೂ ಕೂಡ ಹಿರಿಯನಾಗಿರ್ತಕ್ಕಂಥ ಯುಧಿಷ್ಠಿರ ಬಹಳ ಮುನ್ನೆಲೆಗೆ ಬರ್ತಕ್ಕಂಥವನು ಅಂತ. ಯುಧಿಷ್ಠಿರ ಹೇಳಿದ ಹಾಗೆ ಹಿರಿಯ ಪಾಂಡವ ಹೇಳಿದ ಹಾಗೇನೆ ಇಡೀ ಕಾವ್ಯ ಅಲ್ಲಿ ಮುನ್ನೆಲೆಗೆ ಬರ್ತದೆ. ಕೃಷ್ಣ ಯಾರಿಗೆ ಮರ್ಯಾದೆ ಏನು ಕೊಡ್ತಿದ್ನು ಅಂದ್ರೆ ಆತ ಹಿರಿಯ ಪಾಂಡವನಾಗಿರ್ತಕ್ಕಂಥ ಧರ್ಮರಾಯನಿಗೆ. ಕೊನೆಗೆ ಆತ ಕೌರವರ ನಾಶವಾದ ಮೇಲೆ ಮಹಾರಾಜನಾಗ್ತಕ್ಕಂಥವ್ನು ಯಾರು ಅಂದ್ರೆ ಅಲ್ಲಿ ಧರ್ಮರಾಯನ ಆಗ್ತಾನ. ಆದ್ರೆ ಅರ್ಜುನ ಪಂಪ ಭಾರತದೊಳಗೆ ಅರ್ಜುನ ಮಹಾರಾಜನಾಗ್ತಾನ. ಯಾಕೆ ಆಗ್ತಾನ ಅನ್ನೋದಕ್ಕೆ ಆತ ಅನೇಕ ಅಂಶಗಳನ್ನು ಕೂಡ ಹೇಳ್ಕೊಳ್ತಾ ಹೋಗ್ತಾನ. ನೋಡ್ರಿ, ಈ ಕಥೆಯೋಳು ತಗುಳ್ಚಿ ಪೋಲಿ ಪೊಡೆ ನಗಳಿಯಾದುದು ಗುಣಾರ್ಣವ ಭೂಭುಜನಂ ಕಿರೀಟಿಯೋಳ್ ಅಂತ ಹೇಳ್ತಾನ. ಅಂದ್ರೆ ನಾನು ಒಂದ್ ಕಡೆ ಹೇಳ್ತಾನ, ನಾನು ಅರಸನಾಗಿರ್ತಕ್ಕಂಥ ರಿಕೇಸರಿ ಗುಣಾರ್ಣವನಾದ್ರೆ ನಾನು ಕವಿತಾ ಗುಣಾರ್ಣವ ಅಂತ ಹೇಳ್ತಾನ. ಅಂದ್ರೆ ಇಬ್ರು ಅಷ್ಟು ಆತ್ಮೀಯರಾಗಿದ್ರು ಅಂತ. ಅದಕ್ಕಾಗಿಯೇ ನೋಡ್ರಿ, ಇತಿಹಾಸದೊಳಗ ಎಲ್ಲಿಯೂ ಕೂಡ ಬ್ರಾಹ್ಮಣೇತರರಿಗೆ ಅಗ್ರಹಾರವನ್ನ ಕೊಡ್ತಕ್ಕಂಥ ಪ್ರಸಂಗ, ಬ್ರಾಹ್ಮಣರನ್ನು ಹೊರತುಪಡಿಸಿ ಅಗ್ರಹಾರವನ್ನ ದಾನವಾಗಿ ಕೊಟ್ಟಿರ್ತಕ್ಕಂಥ ಪ್ರಸಂಗಗಳು ನಮ್ಗೆ ಸಿಗೋದಿಲ್ಲ. ಆದ್ರೆ ಹರಿಕೇಸರಿ ಏನ್ ಮಾಡ್ತಾನಂದ್ರೆ ಈ ಪರಂಪರೆಯನ್ನ ಮುರಿದು ಮೊಟ್ಟ ಮೊದಲು ಬ್ರಾಹ್ಮಣೇತರನಾಗಿರ್ತಕ್ಕಂಥ ಪಂಪನಿಗೆ ಅಗ್ರಹಾರವನ್ನ ಆತ ಕೊಡುಗೆಯಾಗಿ ಕೊಡ್ತಾನೆ ಈ ಕಾವ್ಯವನ್ನ ರಚನೆ ಮಾಡಿದ ಮೇಲೆ. ಹೀಗಾಗಿನೇ ಆ ಕಾಲಘಟ್ಟ ಪಂಪ ಒಂದು ರೀತಿ ಕ್ರಾಂತಿ ಕವಿ ಅಂತೆ. ಪಂಪ ಬಂಡಾಯ ಕವಿನೂ ಹೌದು ಅಂತೆ. ಅವ ಆ ಸಂದರ್ಭದೊಳಗ ಎಲ್ಲ ಪುರೋಹಿತಶಾಹಿಗಳು ಕೂಡ ಇದನ್ನು ವಿರೋಧ ಮಾಡಿದಾಗ ಅವ ಅಗ್ರಹಾರವನ್ನ ಬಿಟ್ಟು ಹೋಗ್ಬಿಡ್ತಾನ ಅಂತೆ. ಅಷ್ಟು
ಒಂದು ಸ್ವಾಭಿಮಾನ ಉಳ್ತಕ್ಕಂಥ ಕವಿಯಾಗಿದ್ದ ಆತ ಅಂತ. ಅದಕ್ಕೆ ಕವಿಯಾದವನಿಗೆ, ಲೇಖಕನಾದವನಿಗೆ ಸ್ವಾಭಿಮಾನವೂ ಕೂಡ ಬಹಳ ಮುಖ್ಯ ಅಂತ. ಹಂಗ ಇಲ್ಲಿ ಹೇಳ್ತಾನ ಆತ, ಅರಿಕೇಸರಿಯೊಡನೆ ಆತ ಅಭೇದವಾಗಿ ಕಾವ್ಯವನ್ನ ಪಂಪ ಬರೆದಿರೋದ್ರಿಂದ ಮೂಲ ಭಾರತವನ್ನ ನಾವೆಲ್ಲರೂ ಕೂಡ ಓದ್ಕೊಂಡಿದ್ದೀವಿ ಅಥವಾ ಕೇಳಿದ್ದೀವಿ ಅಂತ. ಏನ್ ಕೇಳಿದೀವಿ ಅಂದ್ರೆ, ಆತ ವನವಾಸದ ಸಂದರ್ಭದೊಳಗ ಪಾಂಡವರು ದ್ರೌಪದಿಯನ್ನ ಪಡೆದರು. ಅರ್ಜುನ ಆ ಪ್ರಸಂಗದೊಳಗ ಆಕೆಯನ್ನು ಗೆದ್ಕೊಂಡು ಬಂದು ಮನೆಗೆ ಬಂದಾಗ ಕುಂತಿ ಮಲಗಿದ್ಲು. ತಾಯಿ ಪಾಂಡವರು ಹೇಳ್ತಾಳೆ, ಇಲ್ಲ ಹಿಂಗ ಅಂತ. ಅವಾಗ ಕುಂತಿ ಮಲಗಿರ್ತಕ್ಕಂಥ ಕುಂತಿ, ಇಲ್ಲ ಏನ್ ತಗೊಂಡ್ ಬಂದಿದ್ದಾರೆ, ದಿನಂಪ್ರತಿನೂ ಭಿಕ್ಷೆ ಬೇಡ್ಕೊಂಡು ಬರ್ತಿದ್ರು, ಅದೇ ರೀತಿ ಏನೋ ತಂದಿರ್ಬೋದು ಅಂತ ಅನ್ಕೊಂಡು ಆಕೆ ನೀವೆಲ್ಲರೂ ಕೂಡ ಹಂಚ್ಕೊಡ್ರಿ ಅಂತ ಹೇಳಿದ್ರು. ಅದಕ್ಕಾಗಿ ತಾಯಿ ಮಾತೃವಾಕ್ಯ ಪರಿಪಾಲಕರಾಗಿರತಕ್ಕಂಥ ಇವರು ಆಕೆಯ ಮಾತಿಗೆ ಕಟಿ ಬಿದ್ದು ದ್ರೌಪದಿಯನ್ನ ಸಮನಾಗಿ ಹಂಚಿಕೊಂಡ್ರು. ಹೀಗಾಗಿ ಪ್ರತಿ ಒಂದು ರೀತಿ ಪಾಳೆ ಪ್ರಕಾರ ಅಂತ ನಾವೇನ್ ಹೇಳ್ತೀವಲ್ಲ, ಮೊದಲು ಧರ್ಮರಾಯ, ಆಮೇಲೆ ಭೀಮ, ಅರ್ಜುನ, ನಕುಲ, ಸಹದೇವ, ಹೀಗೆ ಕಾಲಾನುಕ್ರಮಣಿಕೆ ಹಿನ್ನೆಲೆಯೊಳಗೆ ಒಬ್ರು ನಂತರ ಒಬ್ರು ದ್ರೌಪದಿಯ ಜೊತೆಗೆ ಒಂದು ರೀತಿ ಸಂಸಾರವನ್ನ ಮಾಡ್ತಾ ಇತ್ತು ಅನ್ನೋದನ್ನ ನಾವು ವ್ಯಾಸ ಭಾರತದೊಳಗೆ ನೋಡಿದ್ವಿ. ಆದ್ರೆ ಇದನ್ನ ಪಂಪ ಬಿಟ್ಬಿಡ್ತಾನೆ ಈ ಪ್ರಸಂಗವನ್ನ. ಯಾಕೆ ಬಿಡ್ತಾನ ಅಂತಂದ್ರ, ಪಂಪನಿಗೆ ಪಂಪ ಬದುಕಿರ್ತಕ್ಕಂಥ, ಪಂಪ ಇರ್ತಕ್ಕಂಥ ಕಾಲಘಟ್ಟದೊಳಗೆ ಇದು ವ್ಯರ್ಜೆ ಆಗಿತ್ತೇನೋ ಅಂತ ಅನ್ಸುತ್ತೆ. ಒಬ್ಬ ಸ್ತ್ರೀಯನ್ನ ಸಮನಾಗಿ 5 ಮಂದಿ ಹಂಚಿಕೊಳ್ತಕ್ಕಂಥದ್ದು ಆ ಕಾಲಘಟ್ಟದ ಸಾಂಸ್ಕೃತಿಕ ಹಿರಿಮೆಯಾಗಿರ್ಲಿಲ್ಲೇನೋ ಅಂತ. ಕವಿಗೆ ತಾನು ಬದುಕಿರ್ತಕ್ಕಂಥ ಕಾಲಘಟ್ಟದ ಸಂಸ್ಕೃತಿ ಅವನಿಗೆ ಅರಿವಿಲ್ಲದೆ ಪ್ರಭಾವ ಬೀರ್ತಾ ಇರ್ತದ. ಹೀಗಾಗಿ ನೀವು ಏನ್ ಮಾಡಿರ್ಬೋದು ಅಂದ್ರೆ, ಪ್ರಜ್ಞಾಪೂರ್ವಕವಾಗಿ ಈ ಒಂದು ವಿಚಾರವನ್ನ ಬಿಟ್ಟು ಆತ ಕೇವಲ ಆ ಒಂದು ಸ್ವಯಂವರದೊಳಗೆ ನೇರವಾಗಿ ಅರ್ಜುನನೇ ದ್ರೌಪದಿಯನ್ನ ಗೆದ್ದಿರ್ತಾನೆ. ಹೀಗಾಗಿ ಆತ ಅರ್ಜುನ ಮಾತ್ರ ದ್ರೌಪದಿಯನ್ನು ಮದುವೆ ಆಗ್ತಕ್ಕಂಥ ಪ್ರಸಂಗ ಇಲ್ಲಿ ಬರ್ತದ. ಆದ್ರೆ ನೋಡ್ರಿ, ಇದು ಎಷ್ಟು ಗೊಂದಲಕ್ಕೀಡು ಮಾಡ್ತಾರಂದ್ರೆ ಈ ವಿಷಯ. ಯಾವಾಗ ದ್ರೌಪದಿ ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ತಾ ಇರ್ತಾಳಲ್ಲ, ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂಥ ದ್ರೌಪದಿಯನ್ನ ಆ ಸಂಕಷ್ಟಗಳಿಂದ ಪಾರು ಮಾಡತಕ್ಕಂಥ ಪಾಂಡವ ಯಾರು ಅಂದ್ರೆ ಭೀಮ. ಆದ್ರೆ ಆಕೆಯನ್ನು ಮದುವೆ ಆಗ್ತಕ್ಕಂಥವ್ರು ಯಾರು ಅಂದ್ರೆ ಪಂಪ ಭಾರತದೊಳಗೆ ಅರ್ಜುನ. ಈ ಒಂದು ಸಂಕಷ್ಟ ಆ ಕಾವ್ಯದ ಉದ್ದಕ್ಕೂ ಕೂಡ ಪಂಪ ಎದುರಿಸ್ತಾನ. ಆದ್ರೆ ಸೃಜನಶೀಲನಾಗಿರೋದ್ರಿಂದ, ಒಬ್ಬ ಶ್ರೇಷ್ಠ ಕವಿಯಾಗಿರೋದ್ರಿಂದ ಆ ಸಂಕಷ್ಟಗಳಿಂದ ಪಾರಾಗ್ತಾ ಇರ್ತಾನ. ಸಂಕಷ್ಟಗಳಿಂದ ಪಾರಾಗ್ತಾನ. ಯಾರೋ ಒಬ್ಬ ಸಾಮಾನ್ಯ ಕವಿಯಾಗಿದ್ನು ಅಂದ್ರೆ ಆ ಕಾವ್ಯವನ್ನ ಅರ್ಧಕ್ಕೆ ಬಿಟ್ಬಿಡ್ತಿದ್ನು ಅಂತ, ನನ್ನ ಕಡೆಯಿಂದ ಆಗೋದಿಲ್ಲ ಅಂತ. ಹೀಗಾಗಿನೇ ಈ ಕಾವ್ಯ ಯಾಕೆ ನಮಗ ಬಹಳ ಮುಖ್ಯ ಅನ್ನಿಸ್ತದ ಅಂತಂದ್ರೆ, ಒಂದು US ಅಲ್ಲೂ ಕೂಡ ಬಹಳ ಶ್ರೇಷ್ಠ ಅನ್ನಿಸ್ತದ ಅಂದ್ರೆ ಇದೇ ಕಾರಣಕ್ಕೆ ಅಂತೆ. ನೋಡಿ, ಒಂದ್ ಕಡೆ ವಿಷಯಾನುಕ್ರಮಣಿಕೆಯನ್ನ ಕೊಡ್ತಾನಾತ. ಇಷ್ಟೆಲ್ಲವೂ ಪೆರಮುಪಾಖ್ಯಾನ ಕಥೆಗಳ ಒಂದು ಕುಂಡಲೀಯದೆ ಪೇಳದೆ ಅಂತ ಹೇಳ್ತಾನ. ಯಾವ ಕಥೆಗೂ ಕೂಡ ಕುಂದು ಬರೋದಿಲ್ಲ. ಆ ದೊಡ್ಡ ಲಿಸ್ಟನ್ನೇ ಕೊಡ್ತಾನಾತ. ಏನೇನು ಕೊಡ್ತಾನಂದ್ರೆ, ಆದಿವಂಶಾವತಾರ ಸಂಭವಂ, ರಂಗ ಪ್ರವೇಶಂ, ಚತುಗ್ರಹದಾಹಂ, ಹಿಡಿಂಬವದೆ, ಬಕಾಸುರವದೆ, ದ್ರೌಪದಿ ಸ್ವಯಂವರ, ವೈವಾಹಂ, ಯುಧಿಷ್ಠಿರ ಪಟ್ಟಬಂಧನಂ, ಇಂದ್ರಪ್ರಸ್ಥ ಪ್ರವೇಶಂ, ಅರ್ಜುನ ದಿಗ್ವಿಜಯ, ದ್ವಾರಾವತಿ ಪ್ರವೇಶ, ಇವನ್ನೆಲ್ಲವನ್ನು ಕೂಡ ಲಿಸ್ಟ್ ಕೊಡ್ತಾನಾತ. ಈ ಯಾವುದೇ ಪ್ರಸಂಗಕ್ಕೂ ಕೂಡ ಕುಂದು ಬರದೇ ಇರತಕ್ಕಂಥ ರೀತಿಯೊಳಗ ನಾನು ಮಹಾಭಾರತದ ಕಥೆಯನ್ನ ಕನ್ನಡದಲ್ಲಿ ತಗೊಂಡು ಬರ್ತೀನಿ ಅಂತ ಹೇಳ್ತಾನೆ. ವ್ಯಾಸ ಮುನೀಂದ್ರ ಒಂದು ವಚನಾಮೃತ ವಾರಿದಿಯಂ ಈಶ್ವರಂ. ಬಲಿಷ್ಠನಾಗಿರ್ತಕ್ಕಂಥವನಿಗೆ ಮಾತ್ರ ವಾರಿದಿಯ ಸಮುದ್ರವನ್ನ ಈಸೋದಕ್ಕೆ ಸಾಧ್ಯ ಅನ್ನೋ ರೀತಿಯೊಳಗ ಅಂತ. ಅಂತೂ ಒಟ್ಟು ಎಲ್ಲೂ ಕೂಡ ಪಂಪ ಭಾರತ ಒಂದು ರೀತಿ ಬ್ಯಾಲೆನ್ಸ್ ತಪ್ಪದೇ ಇರೋ ರೀತಿಯೊಳಗ ಪಂಪ ಬರೀತಾನ ಅಂತ. ನಾನು ಹೇಳಿದ್ನಲ್ಲ, ವೈಶಂಪಾಯನ ಮೂಲ ಭಾರತದೊಳಗೆ ವೈಶಂಪಾಯನ ಜನಮೇಜಯನಿಗೆ ಹೇಳಿದಂತ ಕಥೆ ಉಕ್ತವಾಗ್ತದ. ಕೇಳು ಜನಮೇಜಯ ದರಿತ್ರಿಪಾಲ ಅಂತ ನಮ್ಮ ಕುಮಾರವ್ಯಾಸನ ಹೇಳ್ತಾನಲ್ಲ, ಅದೇ ರೀತಿಯೊಳಗ ವ್ಯಾಸ ಭಾರತ ಪ್ರಾರಂಭ ಆಗ್ತದ. ಆದ್ರೆ ಪಂಪ ಈ ಒಂದು ಉಕ್ತಿಯನ್ನು ಬಳಸೋದಿಲ್ಲ ಆತ, ಕೇಳು ಜನಮೇಜಯ ದರಿತ್ರಿಪಾಲ ಅಂತ. ಅವ ನೇರವಾಗಿ ಕಥೆಯನ್ನೇ ಪ್ರಾರಂಭ ಮಾಡ್ತಾನ ಅಂತೆ. ಪಂಪ ನೇರವಾಗಿ ಕಥೆಯನ್ನ ಹೇಳ್ಕೊಂಡು ಹೋಗ್ತಾನ. ಮೂಲದ್ದು ಪುರಾಣ ದಾಟಿ ಆದ, ಪಂಪನದು ಕವಿಯ ದಾಟಿ. ಕವಿಗಳಿಗೆ ಈ ಪುರಾಣ ಒಪ್ಕೊಳ್ಳೋದಿಲ್ಲ ಅಂತೆ. ಅವರು ಆ ಪುರಾಣದಿಂದ ಹೊರಗಡೆ ಬರ್ತಾರ ಅಂತೆ. ಹೀಗಾಗಿನೇ ಆದಿಪುರಾಣವನ್ನ ಪುರಾಣ ಅಂತ ಕರೆದಾವ. ಇದನ್ನ ಕಾವ್ಯ, ಲೌಕಿಕ ಕಾವ್ಯ, ಬೆಳಗುವಿನ ಲೌಕಿಕಮಂ ಅಲ್ಲಿ ಜನಾಗಮಂ ಅಂತ ಹೇಳಿದಂತ ಅಂತೆ. ನಮ್ದು ಏನಿದ್ರು ಕೂಡ ಧರ್ಮದ ಪ್ರತಿಪಾದನೆ ಅದು ಆದಿಪುರಾಣದೊಳಗ. ಲೌಕಿಕದ ಎಲ್ಲ ಸಂಗತಿಗಳನ್ನೂ ಕೂಡ ನಾನು ಎಲ್ಲಿ ಅಡಗಿಸ್ತೀನಿ ಅಂತಂದ್ರೆ ಅದು ಪಂಪ ಭಾರತದೊಳಗ.
ನಾವು ಮತ್ತೆ ಮತ್ತೆ ಯಾಕೆ ಪಂಪ ಮತ್ತು ರನ್ನನ ಗದಾಯುದ್ಧ ಮತ್ತು ಕುಮಾರವ್ಯಾಸ ಭಾರತವನ್ನು ಓದ್ತಿದ್ದೀವಿ ಅಂದ್ರೆ ಎಷ್ಟು ಸಲ ಓದಿದ್ರು ಕೂಡ ಬೇಜಾರಾಗದೆ ಇರತಕ್ಕಂಥ ಕಾವ್ಯಗಳಿವೆ. ಮತ್ತೆ ಮರು ಓದು, ಮತ್ತೆ ಮರು ವ್ಯಾಖ್ಯಾನ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ ಅಂತ. ಮೂಲ ವ್ಯಾಸ ಭಾರತದೊಳಗ ಅಲ್ಲಿ ಮುನಿಗಳೇ ಹೆಚ್ಚು ತುಂಬಿಬಿಟ್ಟಿದಾರ ಅಂತ. ಅದು ದುರ್ವಾಸನ ಆಗಿರ್ಬೋದು, ವ್ಯಾಸ ಆಗಿರ್ಬೋದು, ಈ ಎಲ್ಲ ಕಥೆಗಳು ಕೂಡ ಬರ್ತಾವ. ದುರ್ವಾಸನ ಪ್ರಸಂಗವೇ ಬರ್ತದ ನಮ್ಗ ಅಂತ. ಕುಂತಿ ದುರ್ವಾಸರ ಮಂತ್ರಗಳನ್ನ ಪಡ್ಕೊಂಡು ಮಕ್ಕಳನ್ನ ಹೆಕ್ಕಲು ಅಂತ ಹೇಳ್ತೀವಿ ನಾವು. ಆದ್ರ ಇಲ್ಲಿ ಪ್ರಸಂಗ ಬೇರೆ ಮಾಡ್ತಾನ ಕುಂಪ ಅಂತ. ಇವೆಲ್ಲವೂ ಕೂಡ ನಾವು ಓದಿವಿ ಅಂತ ಗೊತ್ತಾಗ್ತದ ಅಂತ. ಜೊತೆಗೆ ಆದಿಪರ್ವದ ಪೀಠಿಕಾ ಭಾಗವನ್ನೇ ಪಂಪ ಹಾರಿಸ್ಬಿಡ್ತಾನ. ಯಾಕಂದ್ರೆ ಬಹಳ ವಿಸ್ತಾರವಾಗಿರ್ತಕ್ಕಂಥ ಪ್ರಸಂಗ. ಅಲ್ಲಿ ವಿದುರ ನೀತಿ, ಕಣಿಕ ನೀತಿ, ಸನುತ್ಸುಜಾತ ನೀತಿ, ಯಯಾತಿ ಉಪಖ್ಯಾನ, ಶಕುಂತಲ ಉಪಖ್ಯಾನ, ಸಾವಿತ್ರಿಯ ಉಪಖ್ಯಾನ, ಇವನ್ನೆಲ್ಲವನ್ನೂ ಕೂಡ ಆತ ತನ್ನ ಅರಿವಿಲ್ಲದೆ ಬಿಟ್ಬಿಡ್ತಾನ ಆತ ಅಂತ. ಇವೆಲ್ಲ ಬೇಡ, ಅನಾವಶ್ಯಕ ಅಂತ. ಅಷ್ಟೇ ಅಲ್ಲ, ಹನುಮಂತನ ವಿರಾಟ್ ರೂಪ ದರ್ಶನವನ್ನು ಕೂಡ ಪಂಪ ಭಾರತದೊಳಗೆ ಸ್ಥಾನ ಪಡೆದಿಲ್ಲ. ಇವೆಲ್ಲವನ್ನು ಕೂಡ ಆತ ಕೈ ಬಿಡ್ತಾನ ಅಂತ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಸಂಗ ಅಂತಂದ್ರೆ ಏಕಲವ್ಯನ ಪ್ರಕರಣವನ್ನು ಕೂಡ ಕೈ ಬಿಟ್ಬಿಡ್ತಾನ. ಏಕಲವ್ಯ, ನಾವು ಮಹಾಭಾರತದ ಸಂದರ್ಭದೊಳಗೆ ಏಕಲವ್ಯನ ಮತ್ತೆ ಮತ್ತೆ ಚರ್ಚೆಗೊಳಪಡಿಸ್ತೀವಿ ಅಂತ. ಕುವೆಂಪುರವರು ಕೂಡ ಏಕಲವ್ಯನ ಬಗ್ಗೆನೆ ಬೆರಳಿಗೆ ಕೊರಳು ಅಂತಕ್ಕಂಥ ಒಂದು ನಾಟಕವನ್ನು ಬರೆಯೋದಕ್ಕೆ ಪ್ರೇರಣೆ ಕೊಟ್ಟಿರ್ತಕ್ಕಂಥ ಪ್ರಸಂಗ. ಅದು ಪಂಪ ಅದನ್ನು ಕೈ ಬಿಟ್ಬಿಡ್ತಾನ. ಯಾಕೆ ಕೈ ಬಿಡ್ತಾನ ಅನ್ನೋದಕ್ಕೊಂದು ಕಾರಣನೂ ಕೂಡ ಅದ ಅಂತೆ. ಅದು ಏನು ಅಂತಂದ್ರೆ ಆ ಕತೆ ಅರ್ಜುನನ ವ್ಯಕ್ತಿತ್ವಕ್ಕೆ ಧಕ್ಕೆ ತರ್ತಿತ್ತು ಅಂತೆ. ಅರ್ಜುನನ ವ್ಯಕ್ತಿತ್ವಕ್ಕೆ ಧಕ್ಕೆ ತರ್ತದಂದ್ರೆ ತನ್ನ ಒಡೆಯನಾಗಿರ್ತಕ್ಕಂಥ ಅರಿಕೇಸರಿಯ ವ್ಯಕ್ತಿತ್ವಕ್ಕೂ ಕೂಡ ಅದು ಧಕ್ಕೆ ಅಂತ. ಅರ್ಜುನ ಮುಖ್ಯ ಅಲ್ಲ ಯಾರಿಗೆ, ಪಂಪನಿಗೆ. ಅವನ ಒಡೆಯನಾಗಿರ್ತಕ್ಕಂಥ ಅರಿಕೇಸರಿ ಬಹಳ ಮುಖ್ಯ ಅವನಿಗೆ. ನಾವು ಯಾವಾಗ್ಲೂ ಕೂಡ ಹೊಗಳ್ತಾ ಇರ್ತೀವಲ್ಲ, ಹೊಗಳ್ತಕ್ಕಂಥ ಸಂದರ್ಭದೊಳಗ ನಾವು ಯಾರನ್ನ ಹೊಗಳ್ತಾ ಇದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತ. ಅವರ ಹೃದಯಕ್ಕೆ, ಅವರ ಮನಸ್ಸಿಗೆ ಎಂದೂ ಕೂಡ ಕುಂದು ಉಂಟಾಗದೇ ಇರತಕ್ಕಂಥ ರೀತಿಯೊಳಗ ನಾವು ಹೊಗಳ್ತಾ ಇರ್ತೇವೆ ಅಂತ. ಇಲ್ಲೇ ಪಂಪ ಮಾಡಿರುವುದು ಕೂಡ ಅದನ್ನೇ. ಅವನಿಗೆ ಅರ್ಜುನನೂ ಕೂಡ ಮುಖ್ಯ ಅಲ್ಲ, ಅವನಿಗೆ ಮುಖ್ಯನಾಗಿರ್ತಕ್ಕಂಥವನು, ಅವನ ಮಿತ್ರನೂ, ಅವನ ಅಧಿಕಾರಿಯೂ, ಅವನ ರಾಜನೂ ಆಗಿರತಕ್ಕಂಥ ಅರಿಕೇಸರಿ ಅಂತ. ಅದಕ್ಕೆ ಅರಿಕೇಸರಿಯ ವ್ಯಕ್ತಿತ್ವಕ್ಕೆ ಎಲ್ಲೆಲ್ಲಿ ಕುಂದು ಉಂಟು ಬರ್ತದಲ್ಲ, ಆ ಎಲ್ಲ ಪ್ರಸಂಗಗಳನ್ನು ಕೂಡ ಲೋಪ ಮಾಡ್ತಾ ಬರ್ತಾನೆ. ಅವನ ವ್ಯಕ್ತಿತ್ವವನ್ನ ಎಲ್ಲೆಲ್ಲಿ ಹೆಚ್ಚಿಸ್ತಕ್ಕಂಥ ಪ್ರಸಂಗಗಳಿರ್ತಾವಲ್ಲ ಅವುಗಳೆಲ್ಲವನ್ನೂ ಕೂಡ ಆತ ಹಾಗೆ ಇಟ್ಕೊಳ್ತಾನ. ಬೇಕಾಗಿರ್ತಕ್ಕಂಥವುಗಳನ್ನು ಆಗಮ ಮಾಡ್ತಾನ. ಮತ್ತೆ ಇನ್ನಷ್ಟು ಬೇಕಾಗಿರ್ತಕ್ಕಂಥಂದ್ರೆ ಇರೋದನ್ನ ಬಿಟ್ಟು ಇಲ್ಲದೆ ಇರತಕ್ಕಂಥವುಗಳನ್ನ ಆದೇಶವಾಗಿ ಸೇರಿಸ್ತಾನ ಅಂತ. ಇದು ಕುಮಾರ ಪಂಪನ ಒಂದು ವಿಶೇಷತೆ ಅಂತ. ನೋಡ್ರಿ, ಪಂಪ ಭಾರತದೊಳಗ ದುಶ್ಯಾಸನ ದ್ರೌಪದಿ ಸೀರೆಗೆ ಕೈ ಹಾಕ್ತಾನ, ಅದು ಸೆಳೆಯೋದಿಲ್ಲ. ವ್ಯಾಸ ಭಾರತದೊಳಗೆ ಸೆಳೀತಾನ ಅಂತ. ಯಾಕೆ ಇಲ್ಲಿ ಆತ ಸೆಳೆಯೋದನ್ನ ನಿಲ್ಲಿಸ್ತಾನ ಅಂದ್ರೆ ಬರೀ ಕೈ ಹಾಕ್ತಾನಂತ ಮಾತ್ರ ಹೇಳ್ತಾನೆ. ಯಾಕಂದ್ರೆ ಆತ ಅರ್ಜುನನ ಪತ್ನಿಯಾಗಿ. ಅರ್ಜುನನ ಪತ್ನಿ ಅಂದ್ರೆ ಅರಿಕೇಸರಿಯ ಪತ್ನಿ ಇದ್ದಂಗ. ತನ್ನ ಮಹಾರಾಣಿಯಾಗಿರ್ತಕ್ಕಂಥ ಅರಿಕೇಸರಿಯ ಪತ್ನಿಯ ವ್ಯಕ್ತಿತ್ವಕ್ಕೆ ಕುಂದು ಉಂಟಾಗ್ತದ ಅನ್ನೋದಕ್ಕೆ ಅವ ಸೀರೆ ಸೆಳೀತಕ್ಕಂಥ ಪ್ರಸಂಗವನ್ನೇ ಎಷ್ಟು ಸೂಕ್ಷ್ಮವಾಗಿ ಕೈ ಬಿಡ್ತಾ ಅಂದ್ರೆ ಬರೀ ದುಶ್ಯಾಸನ ಕೈ ಹಾಕಿದ ಅಂತ ಹೇಳ್ತಾನ. ಅಂದ್ರೆ ಒಬ್ಬ ಸೃಜನಶೀಲ ಕವಿ ಓದುಗನನ್ನೂ ಕೂಡ ಹೇಗೆ ಮಬ್ಬು ಮಾಡಿ ಬಿಡ್ತಾನ. ಓದುಗನನ್ನೂ ಕೂಡ ಹೌದಲ್ಲ ಇದ ಸರಿ ಅಂತ ಅನ್ನುವ ಹಾಗೆ ಮಾಡತಕ್ಕಂಥ ಒಂದು ಶಕ್ತಿ ಪಂಪನಿಗೆ ಇತ್ತು ಅಂತ. ಆಮೇಲೆ ಪಂಪ ಕೆಲವೊಮ್ಮೆ ವಿಷಯಗಳನ್ನು ಸ್ಥಳಾಂತರ ಮಾಡ್ತಾನೆ. ಉದಾಹರಣೆಗೆ ಅಂಬೋಪಾಖ್ಯಾನ ಆಗಿರ್ಬೋದು, ಮೂಲದೊಳಗ ಇದು ಉದ್ಯೋಗ ಪರ್ವದೊಳಗ ಅಂತ್ಯದೊಳಗೆ ಬರ್ತದೆ. ಅದನ್ನ ಪಂಪ ಆದಿ ಪರ್ವದೊಳಗ ತಗೊಂಡು ಬರ್ತಕ್ಕಂಥ ಪ್ರಸಂಗ. ಇನ್ನು ಅನೇಕ ಪ್ರಸಂಗಗಳನ್ನು ಕೂಡ ಆತ ಸಂಕ್ಷೇಪೀಕರಣ ಮಾಡ್ತಾನ ಅಂತ. ನೋಡ್ರಿ, ಎಷ್ಟು ಸಂಕ್ಷೇಪೀಕರಣ ಮಾಡ್ತಾನ ಅಂದ್ರೆ ಮೂಲ ವ್ಯಾಸ ಭಾರತದೊಳಗೆ ಜರಾಸಂಧ ಪ್ರಸಂಗ ಬರ್ತದೆ. ಜರಾಸಂಧನನ್ನ ಕೊಲ್ತಕ್ಕಂಥ ಪ್ರಸಂಗ. ಅದನ್ನ ಪಂಪ ಏನ್ ಮಾಡ್ತಾನ ಅಂದ್ರೆ ಕೇವಲ 10 ಸಾಲುಗಳಲ್ಲಿ ಹೇಳ್ತಾ ಬಿಟ್ಬಿಡ್ತಾನ. ಅದಕ್ಕಾಗಿನೇ ಚಂಪುವನ್ನು ಬಳಸಿದ ತನ್ನ ಕಾವ್ಯದ ಮಾಧ್ಯಮವನ್ನಾಗಿ ಮಾಡಿಕೊಂಡು, ವಾಹಕವನ್ನಾಗಿ. ಚಂಪುವಿನ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ ಯಾವುದನ್ನ ಸಂಕ್ಷೇಪವಾಗಿ ಹೇಳ್ಬೇಕಾಗಿರ್ತದಲ್ಲ, ಕವಿ ಅದನ್ನ ಗದ್ಯದೊಳಗೆ ಹೇಳಿ ಮುಗಿಸ್ಬಿಡ್ತಾನ ಅಂತ. ಅವನ ವಚನ ಅಂತ ಕರೀತಾರೆ ಆ ಸಂದರ್ಭದಲ್ಲಿ. ಅದನ್ನ ಗದ್ಯದೊಳಗೆ ಹೇಳಿ ಮುಗಿಸ್ಬಿಡ್ತಾನ ಅಷ್ಟೇ, ಒಂದು 4-5-2-3 ಸಾಲಿನೊಳಗ ಅಂತ. ಯಾವುದನ್ನ ವರ್ಣಿಸ್ಬೇಕಾಗಿದಲ್ಲ ಅವುಗಳನ್ನ ಚಂಪಕ ಮಾಲೆ, ಉತ್ಪಲ ಮಾಲೆ, ಶ್ರದ್ಧರೆ, ಖ್ಯಾತ ಕರ್ನಾಟಕವನ್ನು ಬಳಸಿಕೊಂಡು ಅದ್ಭುತವಾಗಿ ವರ್ಣಿಸ್ಕೊತ ಹೋಗ್ತಾನ ಅಂತ. ಆ ಮಾಲೆಗಳ ಒಂದು ಕಾವ್ಯ ಗುಣವೇ ಹಾಗೆ ಅಂತ. ಹಂಗ ಇಲ್ಲಿ ನಾವು ನೋಡ್ತಾ ಇರ್ತೇವೆ ಅಂತ. ನೋಡ್ರಿ,
ಇನ್ನೊಂದು ಏನ್ ಮಾಡ್ಬಿಡ್ತಾನ ಅಂತಂದ್ರ ಪಂಪ ಸ್ವಾಮಿ ಭಕ್ತಿಯ ಬರದೊಳಗೊಮ್ಮೆ ಎಚ್ಚರನ್ನು ಕೂಡ ತಪ್ಪಿ ಬಿಡ್ತಾನ ಅಂತೆ. ಸ್ವಾಮಿ ಭಕ್ತಿ ಅಂದ್ರೆ ಹಂಗಿರ್ತದ ಅಂತೆ. ಸ್ವಾಮಿ ಭಕ್ತಿ ಅಂದ್ರೆ ಅವ್ರು ಏನ್ ಮಾಡಿದ್ದು ಸರಿ ಅನ್ನಿಸ್ಬಿಡ್ತದ ನಮ್ಗೆ ಅಂತೆ. ಹೀಗಾಗಿ ಅರಿಕೇಸರಿಯನ್ನ ಹೊಗಳತಕ್ಕಂತ ಒಂದು ಭರಾಟೆಯೊಳಗ ಆತ ಏನ್ ಮಾಡ್ಬಿಡ್ತಾನಂತಂದ್ರ ಮೂಲ ವ್ಯಾಸ ಭಾರತದೊಳಗೆ ಏನದ ಅಂತಂದ್ರ ಶಿವನಿಂದ ಅರ್ಜುನ ಪರಾಭವಗೊಂಡಿರತಕ್ಕಂಥ ಪ್ರಸಂಗ, ಕಿರಾತಾರ್ಜುನ ವಿಜಯ ಅಂತ ನಾವೇನ್ ಕರಿತೀವ. ಅದನ್ನ ಷಡಕ್ಷರ ದೇವರು ಕೂಡ ಒಂದು ಕಾವ್ಯವನ್ನೇ ಬರೋದು ಅದರ ಮೇಲೆ ಇದ್ರೊಳಗೆ ಚಂಪುವಿನೊಳಗೆ ಅಂತ ಹೇಳಿ. ಆ ಕಿರಾತಾರ್ಜುನ ವಿಜಯ ಪ್ರಸಂಗವನ್ನ ಮೂಲ ವ್ಯಾಸ ಭಾರತದೊಳಗ ಶಿವನ ಎದುರುಗಡೆಗೆ ಅರ್ಜುನ ಸೋಲ್ತಕ್ಕಂಥ ಪ್ರಸಂಗ ಅದ. ಆದ್ರ ಅರ್ಜುನ ಸೋತ್ನು ಅಂದ್ರೆ ಅರಿಕೇಸರಿ ಸೋತಂಗ ಅಂತೆ. ಹೀಗಾಗಿ ಪಂಪ ಏನ್ ಮಾಡ್ಬಿಡ್ತಾನಂತಂದ್ರ ಶಿವನ ಗಂಟಲನ್ನ ಮೆಟ್ಟಿ ಪಾಶುಪತಾಸ್ತ್ರವನ್ನ ಪಡೋದ ಅಂತ ತಗೊಂಡ್ ಬರ್ತಾನ ಅಂತ. ಶಿವನನ್ನ ಮೆಟ್ಟೋದು ಅಂದ್ರೆ ಏನು? ಅವನನ್ನ ಸೋಲಿಸಿ ಪಾಶುಪತಾಸ್ತ್ರವನ್ನು ಪಡೆಯೋದಂದ್ರೆ ಅದು ಅಸಾಧ್ಯವಾಗಿರ್ತಕ್ಕಂಥ ಪ್ರಸಂಗ. ಆದ್ರ ತನ್ನ ಒಡೆಯನನ್ನ ಮೆಚ್ಚಿಸುವ ಭರಾಟೆಯೊಳಗ ಈ ಪ್ರಸಂಗವನ್ನ ತಗೊಂಡು ಬಂದು ಅನುಚಿತ ಪ್ರಸಂಗವನ್ನ ಸೃಷ್ಟಿ ಮಾಡಿಬಿಡ್ತಾನ ಅಂತ. ನೋಡ್ರಿ, ಯಾವುದೋ ಒಂದು ಕಾವ್ಯದೊಳಗ ನಾವೇ ಹೇಳ್ತೀವ್ರ, ಹರಿಹರನ ಗಿರಿಜಾ ಕಲ್ಯಾಣ ಓದುವಾಗ ಗಿರಿಜಾ ಕಲ್ಯಾಣ ಒಂದು ಭಕ್ತಿ ಕಾವ್ಯ, ಶಿವನ ಮಹಿಮೆಯನ್ನು ಸಾಕ್ತಕ್ಕಂಥ ಕಾವ್ಯ. ಆದ್ರೆ ಹರಿಹರ ಅಷ್ಟಾದಶ ವರ್ಣನೆಗಳನ್ನು ತರ್ತಕ್ಕಂಥ ಭರಾಟೆಯೊಳಗೆ ಏನ್ ಮಾಡಿಬಿಡ್ತಾರಂದ್ರೆ ಅಲ್ಲಿ ಸುಳೆಗೇರಿಯ ವರ್ಣನೆಯನ್ನು ತಗೊಂಡು ಬಂದ್ಬಿಡ್ತಾನ ಅಂತ. ಇಲ್ಲಿಯೂ ಕೂಡ ಅದನ್ನೇ ಮಾಡ್ತಾನ. ಸುಭದ್ರೆ ಮತ್ತು ಅರ್ಜುನನ ವಿವಾಹದ ಸಂದರ್ಭದೊಳಗ ಸುಳೆಗೆ ಅಂದ್ರೆ ಅಷ್ಟಾದಶ ವರ್ಣನೆಗಳನ್ನ ಒಂದು ಮಹಾಕಾವ್ಯದೊಳಗೆ ತರಲೇಬೇಕು, ಅಳವಡಿಸಲೇಬೇಕು ಅಂತಕ್ಕಂಥ ಒಂದು ಅಲಿಖಿತ ಸಂವಿಧಾನ ಆ ಸಂದರ್ಭದೊಳಗೆ ಇತ್ತು ಅಂತ. ಅದಕ್ಕಾಗಿ ಆ ಪ್ರಸಂಗಗಳನ್ನ ಅವಶ್ಯಕತೆ ಇಲ್ಲದು ಇದ್ರೂ ಕೂಡ ಸೇರಿಸ್ತಕ್ಕಂಥದ್ದನ್ನ ನಾವು ನೋಡ್ತಾ ಇರ್ತೇವೆ ಅಂತ. ಅದನ್ನ ಪಂಪ ಕೂಡ ಮಾಡಿದ ಅಂತ. ಇಂಥ ಪ್ರಸಂಗಗಳು ಕೂಡ ನಾವು ಪಂಪ ತಂದಿರೋದನ್ನ ನೋಡ್ತೇವೆ ಅಂತ. ಇನ್ನು ಆದಿಪರ್ವದೊಳಗ ಸತ್ಯವತಿಯನ್ನ ಕಾಮಿಸಿರತಕ್ಕಂಥ ಶಂತ ತಾನಾಗಿಯೇ ಅವಳ ತಂದೆಯ ಬಳಿಗೆ ಹೋಗಿ ನಾನು ಸತ್ಯವತಿಯನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾನ. ಅಂತ ಇಡೀ ಮಹಾಭಾರತ ಪ್ರಾರಂಭ ಆಗೋದೇ ಶಂತನ ಮೂಲಕವಾಗಿ ಅಂತ. ಆದ್ರ ಇಲ್ಲಿ ಏನ್ ಮಾಡ್ತಾನಂದ್ರೆ ಪಂಪ ಹೆಗ್ಗಡತಿಯರನ್ನ ಕಳಿಸ್ತಾನೆ. ಶಂತ ಹೆಗ್ಗಡತಿಯರನ್ನ ಕಳಿಸಿ ಸಂಧಾನವನ್ನ ಮಾಡಿ ಸತ್ಯವತಿಯನ್ನ ಮದುವೆ ಆಗ್ತಕ್ಕಂಥ ಪ್ರಸಂಗ. ಯಾಕೆ ಕಳಿಸಿರ್ಬೋದು ಅಂತಂದ್ರೆ ಪಂಪನಲ್ಲಿ ಪುರುಷತ್ವದ ಅಹಂ ಇರಬಹುದು ಅಂತ. ಒಬ್ಬ ಪುರುಷ ನೇರವಾಗಿ ತಾನೇ ಒಬ್ಬ ಮಹಿಳೆಯಡೆಗೆ ಹೋಗಿ ಕೇಳೋದು ಅಂದ್ರೆ ಅದು ಅನುಚಿತ ಏನು. ಅದಕ್ಕಾಗಿನೇ ಒಬ್ಬ ಅರಸ, ಅದರಲ್ಲಿಯೂ ಕೂಡ ಶಂತ ಕೇವಲ ಒಬ್ಬ ಪುರುಷ ಅಲ್ಲ, ಒಬ್ಬ ಅಧಿಕಾರಸ್ಥ, ಒಬ್ಬ ಒಬ್ಬ ಅರಸನಾಗಿರ್ತಕ್ಕಂಥವನು ಒಬ್ಬ ಸಾಮಾನ್ಯ ಮಹಿಳೆಯ ಕಡೆಗೆ ಹೋಗಿ ಕೇಳೋದು ಅಂತಂದ್ರೆ ಅದು ಸೂಕ್ತ ಅಲ್ಲ ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿರ್ಬೋದೇನೋ ಅಂತ ಅನಿಸ್ತದ ಅಂತ. ಆಮೇಲೆ ಇನ್ನೊಂದೇನು ಅಂತಂದ್ರೆ ವ್ಯಾಸ ಭಾರತದೊಳಗ ಅಂಬಿಕೆ ಅಂಬಾಲಿಕೆಯರಿಗೆ ವ್ಯಾಸರೊಡನೆ ದೈಹಿಕ ಮಿಲನವಾಗಿ ಪುತ್ರ ಜನನವಾಗ್ತದ. ನಾವು ಹಂಗೆ ಇಡೀ ಮಹಾಭಾರತವನ್ನ ಸೂಕ್ಷ್ಮವಾಗಿ ನೋಡಿದ್ವಿ ಅಂತಂದ್ರೆ ಮಹಾಭಾರತದ ಕೌರವರು ಪಾಂಡವರು ಯಾರ ಮಕ್ಕಳು ಅಂತಂದ್ರೆ ಅವರೆಲ್ಲರೂ ಕೂಡ ವ್ಯಾಸನ ಮಕ್ಕಳೇ. ಯಾಕಂದ್ರೆ ಧೃತರಾಷ್ಟ್ರ, ಆಮೇಲೆ ಪಾಂಡು, ವಿಧುರ ಇವರೆಲ್ಲರೂ ಕೂಡ ವ್ಯಾಸನಿಗೆ ಜನಿಸಿರ್ತಕ್ಕಂಥ ಮಕ್ಕಳು ಅಂತ ಹೇಳಿ ನಾವು ತಿಳಿತೇವೆ. ಹಾಗಾದ್ರೆ ಮೂಲ ಕೌರವರು ಯಾರು ಅಂದ್ರೆ ಮೂಲ ಕೌರವರು ಯಾರು ಇಲ್ವೇನೋ. ಕೊನೆಯ ಮೂಲ ಕೌರವ ಅರಸ ಅಂತಂದ್ರೆ ಆತ ಭೀಷ್ಮ ಒಬ್ಬನೇ. ಭೀಷ್ಮನನ್ನು ಹೊರತುಪಡಿಸಿದ್ವಿ ಅಂತಂದ್ರೆ ನಮ್ಗೆ ಯಾರು ಕೂಡ ನೇರವಾಗಿರತಕ್ಕಂಥ ವಾರಸುದಾರರು ಸಿಗೋದೇ ಇಲ್ಲ. ಅದಕ್ಕಾಗಿಯೇ ಜಗತ್ತಿನೊಳಗೆ ಏನದಲ್ಲ ಆ ಎಲ್ಲ ಪ್ರಸಂಗಗಳು ಕೂಡ ಮಹಾಭಾರತಗಳು ಸಿಗ್ತಾವ. ಅದು ನಮ್ಮ ಬದುಕಿನ ಕನ್ನಡಿ ಅಂತ. ಮಹಾಭಾರತವನ್ನ ನಾವು ಮತ್ತೆ ಮತ್ತೆ ಯಾಕೆ ಓದಿಗೆ ಒಳಪಡಿಸ್ತೀವಿ ಅಂದ್ರೆ ಅದು ನಮ್ಮದೇ ಬದುಕು ಅಂತೆ, ನಮ್ಮದೇ ಚರಿತ್ರೆ ಅಂತೆ, ಮನುಷ್ಯನ ಚರಿತ್ರೆ ಅಂತೆ. ಮನುಷ್ಯನ ಚರಿತ್ರೆಯಾಗಿರೋದ್ರಿಂದ ಮಹಾಭಾರತ ಮತ್ತೆ ಮತ್ತೆ ಪೂಜ್ಯರು ಹೇಳ್ತಾ ಇದ್ರು, ಮಹಾಭಾರತವನ್ನ ಹೆಸರೇ ಓದಿದ್ದೇನೆ ಅಂತ ಹೇಳ್ತಿದ್ರು. ಜನಪದೀಯ ಮಹಾಭಾರತನೂ ಕೂಡ ಜನಪದ ಮಹಾಭಾರತದೊಳಗೆ ಪೂಜ್ಯರು ಹೇಳ್ತಾ ಇದ್ರು, ಜನಪದ ಮಹಾಭಾರತದಲ್ಲಿ ನೋಡ್ರಿ ಪಗಡೆ ಆಡೋದಕ್ಕೆ ಕೂಡತಕ್ಕಂಥವ್ರು ಪಾಂಡವರಲ್ಲ, ಪಾಂಡವರನ್ನ ಸರಿಸಿ ದ್ರೌಪದಿಯೇ ಪಗಡೆ ಆಡೋದಕ್ಕೂ ಕೂಡ್ತಾಳ ಕೌರವರ ಜೊತೆಗೆ. ಕೌರವರು ಯಾಕೆ ಸೋತರು ಅಂತಂದ್ರೆ ಜನಪದ ಮಹಾಕಾವ್ಯದೊಳಗೆ ಬರ್ತದ. ಆಕೆ ತನ್ನ ಉಡುಗಿಯನ್ನು ಸರಿಸ್ತಾ ತನ್ನ ತೊಡೆಯನ್ನ ಕೌರವರಿಗೆ ತೋರಿಸ್ಬಿಟ್ಲು. ಹೀಗಾಗಿ ಅವರು ತಮ್ಮ ಚಿತ್ತವನ್ನ ಚಂಚಲ ಪಡಿಸ್ಕೊಂಡು ಅವರ ಪಗಡಿಯೊಳಗ ಕಾಯಿಗಳನ್ನು ಬಿಡತಕ್ಕಂಥ ಸಂದರ್ಭದೊಳಗ
ಸೋತು ಹೋಗ್ಬಿಟ್ರು ಅಂತೆ. ನೋಡ್ರಿ ನಮ್ಮ ಜನಪದ ಮಹಾಭಾರತ ಕೂಡ ಎಷ್ಟು ಮಜಾ ಅದ ಅಂತೆ. ಅದಕ್ಕಾಗಿನೇ ಬದುಕೋದು ಮಹಾಭಾರತ ಅಂದ್ರೆ ಅದು ಬೇರೆ ಏನಲ್ಲ, ಅದು ನಮ್ಮ ಬದುಕೋದು. ನಿತ್ಯದ ಬದುಕಿನೊಳಗೆ ಏನ್ ನಡೀತದಲ್ಲ ಅದು ಎಲ್ಲವೂ ಕೂಡ ಮಹಾಭಾರತವಾಗಿ ಸಿಗ್ತದ. ಹೀಗಾಗಿ ವ್ಯಾಸ ಭಾರತದ ಒಂದು ಗುಣ, ಮಹಾಕಾವ್ಯಗಳ ಅಥವಾ ಶ್ರೇಷ್ಠ ಕಾವ್ಯಗಳ ಗುಣ ಏನು ಅಂದ್ರೆ ಅದಕ್ಕೆ ಏನಾದ್ರೂ ಸೇರಿಸ್ಬೋದು, ಅದ್ರಾಗಿಂದ ಏನಾದ್ರೂ ತಂದ್ರೂ ಕೂಡ ಮೂಲ ಕಥೆಗೆ ಎಲ್ಲೂ ಕೂಡ ಕುಂದಾಗೋದಿಲ್ಲ ಅಂತೆ. ಮೂಲ ಕಥೆಗೆ ಅದು ಎಲ್ಲಿಯೂ ಕುಂದು ಉಂಟಾಗೋದಿಲ್ಲ ಅಂತೆ. ಅದು ಒಂಥರ ಅಕ್ಷಯ ಪಾತ್ರ ಇದ್ದಂಗೆ, ಬೇಕಾದಷ್ಟು ಸೇರಿಸ್ಬೋದು, ಬೇಕಾದಷ್ಟು ತಕ್ಕೋಬಹುದು. ಎಂತ ಶ್ರೇಷ್ಠ ಕವಿ ಅಂತೆ. ಅದಕ್ಕಾಗಿ ವ್ಯಾಸನಿಗೆ ಸರಿಸಮಾನವಾಗಿರತಕ್ಕಂಥ ಕವಿ ಜಗತ್ತಿನೊಳಗೆ ಇನ್ನೊಬ್ಬನಿಲ್ಲ. ಅದಕ್ಕಾಗಿ ಏನೇ ಬರೆದ್ರು ಕೂಡ ಅದು ವ್ಯಾಸನ ಎಂಜಿಲೆ ಅಂತ ಹೇಳ್ತಾರೆ. ವ್ಯಾಸನ ಎಂಜಿಲು ಅಂತೆ. ಸರ್ ಕವಿಗಳು ಕೂಡ ಕವಡಿ ಇರ್ತಾವಲ್ಲ, ಪಗಡಿಯಾದ ಕವಡಿ, ಜರಾಸಂಧನ ಮೂಳೆ ಅಂತೇಳಿ ಒಂದು ಇದೆ. ಶಕುನಿಗೆ ಸಿಕ್ಕು, ಶಕುನಿ ಕೌರವ ಕಡೆ. ಆಮೇಲೆ ಮಾಡ್ತಾರೆ. ಹ್ಞೂ ಸರ್. ಇವ್ರು ಮುಗಿಲಿ ಆಮೇಲೆ ಬೇಕಾದ್ರೆ ಚರ್ಚೆ ಮಾಡಿ ಹಿಂಗ ವ್ಯಾಸ ಅಲ್ಲಿ ಒಂಥರ ಅನೇಕ ಬದಲಾವಣೆಗಳನ್ನು ಮಾಡ್ಕೊಂಡು ವ್ಯಾಸ ಭಾರತ ಮತ್ತು ಪಂಪ ಭಾರತದೊಳಗೆ ಏನೇನು ಬದಲಾವಣೆಗಳಾದವು ಅಂತ. ಇನ್ನೊಂದು ನೋಡ್ರಿ, ಕರ್ಣನ ವೃತ್ತಾಂತದೊಳಗೂ ಕೂಡ ಮೂಲದಲ್ಲಿರ್ತಕ್ಕಂಥದ್ದು ಕುಂತಿ ಮತ್ತು ಸೂರ್ಯರ ದೈಹಿಕ ಸಮಾಗಮವನ್ನ ಆಗಿ ಕರ್ಣ ಜನಿಸ್ತಾನ ಮೂಲ ವ್ಯಾಸ ಭಾರತದೊಳಗೆ. ಆದ್ರೆ ಇಲ್ಲೇನಾಗ್ತದೆ ಅಂತಂದ್ರೆ ಮಂತ್ರದಿಂದ ಕುಂತಿ ಮಂತ್ರವನ್ನ ಉಚ್ಚಾರ ಮಾಡೋದ್ರ ಮೂಲಕ ನಾವು ದುರ್ವಾಸ ಮಂತ್ರಗಳನ್ನ ಕೊಟ್ಟಿದ್ದ. ಆ ಮಂತ್ರಗಳ ಮೂಲಕವಾಗಿ ಸೂರ್ಯ ಮಂತ್ರವನ್ನ ಪಠಿಸೋದ್ರ ಮೂಲಕ ಕರ್ಣ ಹುಟ್ಟಿದ ಅನ್ನೋದನ್ನ ಪಂಪ ಅದನ್ನ ಬದಲಾವಣೆ ಮಾಡ್ತಾನ. ಹೀಗಾಗಿ ಒಂದು ಕಡೆ ಅರ್ಜುನನನ್ನ ಅದ್ಭುತವಾಗಿ ಹೊಗಳ್ತಾನ, ಇನ್ನೊಂದು ಕಡೆ ಅವನ ಮನಸ್ಸನ್ನ ಕಲಕಿರತಕ್ಕಂಥ ಪಾತ್ರ ಯಾವುದು ಅಂದ್ರೆ ಕರ್ಣ. ಕರ್ಣ ರಸಾಯನ ಮಂತೆ ಭಾರತ. ಇಡೀ ಭಾರತ ಕರ್ಣನ ಕಥೆಯಿಂದ ತುಂಬಿ ಹೋಗ್ಬಿಟ್ಟದ. ಕರ್ಣನನ್ನ ಹೊರತುಪಡಿಸಿದ್ವಿ ಅಂದ್ರೆ ಮಹಾಭಾರತ ಇಲ್ಲೇನೋ ಅನ್ನುವಷ್ಟು ಮಟ್ಟಿಗೆ ಪಂಪ ಕರ್ಣನನ್ನ ಹೊಗಳ್ತಾನೆ. ಎಲ್ಲೆಲ್ಲಿ ಕರ್ಣನನ್ನ ಒಂದೊಂದ್ಸಾರಿ ಸಂದರ್ಭಗಳಿಗೆ ಏನ್ ಮಾಡ್ತಾನಂದ್ರೆ ಕರ್ಣ ಬಂದಾಗ ತಾನೇ ಮಧ್ಯ ಪ್ರವೇಶ ಮಾಡ್ತಾನೆ ಪಂಪ. ಎಷ್ಟು ಅದ್ಭುತವಾಗಿ ಪ್ರವೇಶ ಮಾಡ್ತಾನಂದ್ರೆ ನೋಡ್ರಿ, ಕವಿ ಯಾವಾಗಲೂ ಕೂಡ ಕಾವ್ಯವನ್ನ ಬರೆಯುವಾಗ ಎಲ್ಲಿಯೂ ಕೂಡ ಮಧ್ಯ ಪ್ರವೇಶ ಮಾಡೋದಿಲ್ಲ. ಕವಿ ಮಧ್ಯ ಪ್ರವೇಶ ಮಾಡಿದ್ನು ಅಂದ್ರೆ ಕಾವ್ಯ ಅಲ್ಲಿ ಕುಂದು ಉಂಟಾಗ್ಬಿಡ್ತದ ಅಂತ. ಕೌರವರಿಗೆ ಸೇನಾಧಿಪತಿಯ ಪಟ್ಟವನ್ನ ಕಟ್ಟಬೇಕಾಗಿರ್ತದೆ ದುರ್ಯೋಧನ ಸೇನಾಧಿಪತಿಯ ಪಟ್ಟವನ್ನ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ, ಯಾರಿಗೆ ಕಟ್ಟಬೇಕು ಅಂತ ಚರ್ಚೆ ಬಂದಾಗ ಕರ್ಣ ತಾನೇ ಮುಂದೆ ಬರ್ತಾನೆ, ನನಗೆ ಕಟ್ಟಬಹುದು ಅಂತ. ಆದ್ರೆ ಎಲ್ಲರೂ ಕೂಡ ಆ ಸಭೆಯೊಳಗೆ ನಿರ್ಧಾರ ಮಾಡಿರೋ ರೀತಿಯೊಳಗೆ ಭೀಷ್ಮನಿಗೆ ಕಟ್ಟಬೇಕಪ್ಪ ಅಂತ ಸೇನಾಧಿಪತಿಯ ಪಟ್ಟವನ್ನ. ಅವಾಗ ಆದಷ್ಟು ಬೇಗ ಸೇನಾಧಿಪತಿಯ ಪಟ್ಟವನ್ನ ನಾನು ವಹಿಸಿಕೊಂಡು ನನ್ನ ಒಡೆಯನಾಗಿರತಕ್ಕಂಥ ಸ್ನೇಹಿತನಾಗಿರತಕ್ಕಂಥ ದುರ್ಯೋಧನನಿಗೆ ವಿಜಯವನ್ನ ತಂದ್ಕೊಡ್ಬೇಕು ಅನ್ನೋ ಆಸೆ ಒಂದ್ ಕಡೆ ಇತ್ತು ಅವನಿಗೆ. ತನಗ ಅಧಿಕಾರ ಸಿಗದೆ ಹೋದಾಗ ಅವನಲ್ಲಿ ಒಂದ್ ಸ್ವಲ್ಪ ಕೀಳರಿಮೆ ಇತ್ತು, ಕರ್ಣನಲ್ಲಿಯೂ ಕೂಡ. ಯಾಕೆ ಕೀಳರಿಮೆ ಇತ್ತು ಅಂದ್ರೆ ನಾನು ಕ್ಷತ್ರಿಯನಲ್ಲ, ಅಕ್ಷತ್ರಿಯ ಅಂತದ್ದು. ಹೀಗಾಗಿ ಆ ಒಂದು ಉದ್ದೇಶ ಇಟ್ಟುಕೊಂಡು ನನಗೆ ಅವರು ಕೊಡದೇ ಇರ್ಬೋದು ಅಂತ ಹೇಳಿ, ಅಥವಾ ನನ್ನನ್ನ ತುಂಬಾ ಒಂದ್ ರೀತಿ ಸೈಡ್ ವಿಂಗ್ ನೋಡ್ತಾ ಇರ್ಬೋದೇನೋ ಅಂತ ಅನ್ಕೊಂಡು ಅವ ಏನ್ ಮಾಡ್ಬಿಡ್ತಾನೆ ಅಂದ್ರೆ ಕರ್ಣ ದುರ್ಯೋಧನನಿಗೆ ಹೇಳ್ತಾನೆ, ನೀನು ನನಗೆ ಅಧಿಕಾರ ಕಟ್ಟಬೇಕಾಗಿದೆ ಸೇನಾಧಿಪತಿಯ ಪಟ್ಟವನ್ನ ಅಂತ. ಹೋಗಿ ವಯೋವೃದ್ಧನಿಗೆ ಕಟ್ತಾ ಇದೆಯಲ್ಲ, ಕೈ ನಡುಗ್ತದ, ಕಾಲು ನಡುಗ್ತವ, ದೇಹ ನಡುಗ್ತದ, ಧ್ವನಿ ಕಂಪಿಸ್ತದ. ಹೋಗಿ ಒಬ್ಬ ವಯೋವೃದ್ಧನಿಗೆ ಕಟ್ಟಿದಿ ಅಂತಂದ್ರೆ ನಾಳೆನೇ ಪಾಂಡವರು ಅವನನ್ನು ಸೋಲಿಸಿ ನಿನ್ನನ್ನೇ ಸೋಲಿಸಿ ಇಡೀ ಹಸ್ತಿನಾವತಿಯನ್ನು ತಮ್ಮ ವಶವಾಗಿ ತಗೊಂಡ್ಬಿಡ್ತಾರ ಅಂತ ಹೇಳ್ತಾನೆ. ಅವಾಗ ದ್ರೋಣ ಮಧ್ಯಪ್ರವೇಶ ಮಾಡ್ತಕ್ಕಂಥ ಪ್ರಸಂಗವನ್ನು ಕೂಡ ತಗೊಂಡು ಬರ್ತಾನೆ ಭಾರತದೊಳಗೆ. ದ್ರೋಣ ಮಧ್ಯಪ್ರವೇಶವಾಗಿ ಹೇಳ್ತಾನಲ್ಲ, ನಿನ್ನ ನಾಲಿಗೆ ನಿನ್ನ ಕುಲವನ್ನು ನುಡಿಯಿತು ಅಂತ ಹೇಳ್ತಾನೆ. ಅವಾಗ ಸಿಟ್ಟು ಬಂದ್ಬಿಡ್ತದೆ ಕರ್ಣನಿಗೆ. ಸಿಟ್ಟು ಬಂದು ಹೇಳ್ತಾನ, ಛೀ ಅಂತ ಹೇಳ್ತಾನಲ್ಲ, ನಿಮ್ಮ ಕುಲವೇ ನಿಮ್ಮ ನಾಶಕ್ಕೆ ಕಾರಣವಾಗ್ತದ ಅಂತಕ್ಕಂಥ ಮಾತನ್ನ ಹೇಳುವಾಗ ಆ ಆವೇಶ ಏನಿತ್ತಲ್ಲ ಅದು ಮಧ್ಯಪ್ರವೇಶ ಮಾಡಿಬಿಡ್ತಾನೆ ಪಂಪ. ಎಲ್ಲೆಲ್ಲಿ ಕರ್ಣನಿಗೆ ಆವೇಶ ಬರ್ತದಲ್ಲ ಆ ಸಂದರ್ಭದಲ್ಲೆಲ್ಲೂ ಕೂಡ ಪಂಪ ಮಧ್ಯಪ್ರವೇಶ ಮಾಡಿ ಕರ್ಣನನ್ನ ಎತ್ತಿ ಹಿಡಿತಾನ. ಹೀಗಾಗಿ ಒಂದು ಗುಂಜಿ ಅರ್ಜುನನಿಗಿಂತಲೂ ಕೂಡ ಹೆಚ್ಚು ಪ್ರೀತಿ ಪ್ರೇಮ ಯಾರ ಮೇಲೆ ಇತ್ತು ಅಂತಂದ್ರೆ ಅದು ಕರ್ಣನ ಮೇಲೆ ಇತ್ತು ಪಂಪನಿಗೆ. ಅದಕ್ಕಾಗಿ ಕರ್ಣ ರಸಾಯನ ಮಲ್ತಿ ಭಾರತಂ ಅಂತ ಹೇಳ್ತಾನೆ. ಕರ್ಣನ ಒಂದು ತ್ಯಾಗ ರಸದಿಂದ ಇಡೀ ಭಾರತವೇ ತುಂಬ ಹೋಗ್ಬಿಟ್ಟ. ಕರ್ಣನ ತ್ಯಾಗ ಇಲ್ಲದೆ ಹೋದ್ರೆ ಮಹಾಭಾರತಕ್ಕೆ ಮಹತ್ವವೇ ಇಲ್ಲ ಅನ್ನೋ ರೀತಿಯೊಳಗೆ ಆತ ತಗೊಂಡ್ ಬರ್ತಾನ ಅಂತ. ಹೀಗಾಗಿನೇ
ಏನ್ ಮಾಡ್ತಾನ ಅಂದ್ರೆ ಕರ್ಣನಿಗೆ ಒಂದು ಮಹೋನ್ನತಿಯನ್ನು ತಂದುಕೊಡೋದಕ್ಕಾಗಿನೇ ಅವ ಆ ವ್ಯಾಸ ಕುಂತಿ ಮತ್ತು ಸಮಾಗಮದಿಂದ ಹುಟ್ಟತಕ್ಕಂಥವನಲ್ಲ, ಆತ ನೇರವಾಗಿ ಸೂರ್ಯ ಮಂತ್ರದಿಂದ ಹುಟ್ಟತಕ್ಕಂಥವನು ಅಂತ ಹೇಳಿ ಆ ಕರ್ಣನ ಜನನಕ್ಕೆ ಒಂದು ಹಿರಿಮೆಯನ್ನು ತಂದುಕೊಡ್ತಿರ್ತಕ್ಕಂಥವನು. ಇನ್ನೊಂದು ಕಡೆ ವ್ಯಾಸರಲ್ಲಿ ಪಾಂಡವೇ ಸಂತಾನಕ್ಕಾಗಿ ಹಂಬಲಿಸ್ತಾನೆ. ನಾವು ಹೇಳ್ತೀವಲ್ಲ, ಕೊನೆಗೆ ಅವನಿಗೆ ಒಂದು ಶಾಪ ಆಯಿತು, ಶಾಪ ಆಗಿರೋದ್ರಿಂದ ಅವನಿಗೆ ಮಕ್ಕಳಾಗದೇ ಇರತಕ್ಕಂಥ ಪ್ರಸಂಗ ಮೂಲ ವ್ಯಾಸ ಭಾರತದೊಳಗೆ ಬರ್ತದೆ. ಅವಾಗ ತನ್ನ ಸಂತಾನವನ್ನ ಅಭಿವೃದ್ಧಿಪಡಿಸಬೇಕು, ಹೆಚ್ಚಿಸಬೇಕು ಅಂತಕ್ಕಂಥ ಉದ್ದೇಶಕ್ಕಾಗಿ ಕುಂತಿ ಮತ್ತು ಮಾದರಿಯರಲ್ಲಿ ಆತ ಹಂಬಲಿಸ್ತಾ ಇರ್ತಾನೆ. ಆದ್ರೆ ಈ ಪಂಪ ಏನ್ ಮಾಡ್ತಾನಂದ್ರೆ ಕುಂತಿ ಹಂಬಲಿಸುವಂತೆ ಮಾಡಿಸ್ತಾನೆ. ಕುಂತಿ ಮತ್ತು ಗಾಂಧಾರಿಯ ಮಧ್ಯೆ ಒಂದು ರೀತಿಯ ಮಕ್ಕಳನ್ನ ಹೆರ್ತಕ್ಕಂಥ ಇದರೊಳಗೆ ಸ್ಪರ್ಧೆ ಬೀಳೋ ಹಾಗೆ ಇಲ್ಲಿ ನೋಡ್ಕೊಳ್ತಾನಂತ. ಇಂಥ ಪ್ರಸಂಗಗಳನ್ನು ಕೂಡ ನಾವು ನೋಡಬಹುದು. ಅದೇ ತೆರನಾಗಿ ವ್ಯಾಸ ಭಾರತದೊಳಗ ಕೌರವ ಪಾಂಡವರು ಆಟವಾಡುವಾಗ ನೋಡ್ರಿ, ಒಂದು ಚಿನ್ನಿ ಅದು ಆಟ ಆಡ್ತಿರ್ತಾರ, ಅದು ಬಾವಿಗೆ ಬಿದ್ದಿರ್ತದ. ಮೂಲ ವ್ಯಾಸ ಭಾರತದೊಳಗ ಅದನ್ನು ದ್ರೋಣ ತೆಗಿತಾನೆ. ಅವಾಗಲೇ ದ್ರೋಣನ ಆಗಮನ ಆಗ್ತದೆ ಹಸ್ತಿನಾವತಿಗೆ. ಅವಾಗಲೇ ಅವನನ್ನು ಗುರು ಅಂತೇಳಿ ಸ್ವೀಕರಿಸ್ತಕ್ಕಂಥ ಪ್ರಸಂಗ ಕೂಡ ನಡೀತದೆ. ಆದ್ರೆ ಪಂಪ ಭಾರತದೊಳಗೆ ಏನಾಗ್ತದೆ ಅಂತಂದ್ರೆ ಅಶ್ವತ್ಥಾಮ ಅದನ್ನು ತೆಗಿತಾನಂತೆ. ಈ ಪ್ರಸಂಗ ಬದಲಾವಣೆಯನ್ನು ಕೂಡ ಆತ ಮಾಡಿಕೊಡ್ತಾನ. ಪಂಪ ಭಾರತದೊಳಗ ಅದು ಹೇಳಿದಲ್ಲ, ಅರ್ಜುನ ಮಾತ್ರ ದ್ರೌಪದಿಯನ್ನು ಮದುವೆ ಆಗ್ತಕ್ಕಂಥದ್ದು ಅಂತ ಹೇಳಿ. ಆಮೇಲೆ ಕೌರವರ ದ್ಯೂತಕ್ಕಾಗಿ ಯುಧಿಷ್ಠಿರನನ್ನ ಆಮಂತ್ರಣ ಮಾಡ್ತಕ್ಕಂಥ ಪ್ರಸಂಗ ಮೂಲ ಭಾರತದೊಳಗಿದ್ರ, ಪಂಪ ಭಾರತದೊಳಗ ಕೌರವರು ಏನ್ ಮಾಡ್ತಾರ ಅಂತಂದ್ರ ಆ ಇಂದ್ರಪ್ರಸ್ಥ ನಗರವನ್ನ ಕಟ್ಟಿದ ಮೇಲೆ ಧರ್ಮರಾಯನನ್ನ ಆಮಂತ್ರಣ ಮಾಡ್ತಾರೆ. ಸುಮ್ಮನೆ ಕೆಲವು ಹೊತ್ತು ನಾವು ನೀವು ಕೂಡ ಒಟ್ಟಿಗೆ ಇರೋಣ, ಹಸ್ತಿನಾವತಿ ಬರ್ರಿ ಅಂತೆ. ದ್ಯೂತವನ್ನ ಆಡೋದಕ್ಕೆ ಕರೆಯೋದಿಲ್ಲ ಅವರು ಅಂತೆ. ಈ ಬದಲಾವಣೆಯನ್ನು ಕೂಡ ಆತ ಮಾಡ್ತಾನ ಅಂತ. ಇನ್ನು ಜೊತೆಗೆ ಕೌರವರಿಗೂ ಮತ್ತು ಗಂಧರ್ವರಿಗೂ ತಿಕ್ಕಾಟವಾದಾಗ ಚಿತ್ರರಥ ಅಂತಕ್ಕಂಥವನು ದುರ್ಯೋಧನನನ್ನ ಕಟ್ಟಿ ಒಯ್ತಕ್ಕಂಥ ಪ್ರಸಂಗ ಅದು ವ್ಯಾಸ ಭಾರತದೊಳಗದ. ಅಲ್ಲಿ ಕೌರವರ ಕಡೆಯವರು ಯುಧಿಷ್ಠಿರನಿಗೆ ಮೊರೆ ಇಟ್ರ, ಇಲ್ಲೇ ಏನಾಗ್ತಾರಂತಂದ್ರ ಭೀಮಾರ್ಜುನ ಮತ್ತು ನಕಲ ಸಹದೇವರು ದುರ್ಯೋಧನ ಬಿಡಿಸ್ತಿರತಕ್ಕಂಥ ಪ್ರಸಂಗ ವ್ಯಾಸ ಭಾರತದೊಳಗದ. ಆದ್ರೆ ಇಲ್ಲೇ ಪಂಪನ ಕಾವ್ಯದೊಳಗೆ ಅರ್ಜುನನೇ ಬಿಡಿಸ್ಕೊಂಡು ಬರ್ತಕ್ಕಂಥ ಪ್ರಸಂಗ. ಅಂದ್ರೆ ಎಲ್ಲೆಲ್ಲಿ ಅರ್ಜುನನ ಹಿರಿಮೆಯನ್ನ ತರುವುದಕ್ಕೆ ಸಾಧ್ಯ ಐತಲ್ಲ, ಅಲ್ಲೆಲ್ಲವೂ ಕೂಡ ಆತ ಈ ಪ್ರಸಂಗಗಳನ್ನ ತಗೊಂಡು ಬರ್ತಕ್ಕಂಥ ಪ್ರಸಂಗವು ಕೂಡ ಬರ್ತದ ಅಂತೆ. ಇನ್ನು ವ್ಯಾಸರ ಪದ್ಮವ್ಯೂಹ ಪಂಪನೊಳಗ ಅದು ಚಕ್ರವ್ಯೂಹವಾಗ್ಯದ ಅಂತ. ನಾವು ಇವನು ಹೇಳ್ತೇವಲ್ಲ ಅಭಿಮನ್ಯು ಅದು ಪದ್ಮವ್ಯೂಹ ಅಂತ ಕರೆದ್ರೆ ವ್ಯಾಸ ಇವ ಚಕ್ರವ್ಯೂಹ ಅಂತ ಕರೀತಾನ. ಅಲ್ಲೇ ಅಭಿಮನ್ಯು ಮೂಲ ವ್ಯಾಸ ಭಾರತೊಳಗೆ ಏನ್ ಹೇಳ್ತಾನ ಅಂದ್ರೆ ನನಗೆ ಒಳ ಹೋಗುವುದು ಮಾತ್ರ ಗೊತ್ತು, ಹೊರ ಬರೋದಕ್ಕೆ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾನ. ಆದ್ರೆ ಪಂಪ ಏನ್ ಮಾಡ್ತಾನಂದ್ರೆ ಬರೀ ಅಭಿಮನ್ಯುವಿನಿಂದ ನಾನು ಅದನ್ನು ಭೇದಿಸಬಲ್ಲೆ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಒಂದು ಪ್ರಸಂಗ ಇಲ್ಲಿ ಬರ್ತದ ಅಂತ. ಆಮೇಲೆ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಸಂಗ ಅಂದ್ರೆ ಯುದ್ಧ ನಡೆದಿರ್ತದ. ಅವಾಗ ಆ ಕಡೆ ದ್ರೋಣ ಸೇನಾಧಿಪತಿಯ ಪಟ್ಟವನ್ನ ಕಟ್ಟಿಕೊಂಡು ಶಿವನ ರೀತಿಯೊಳಗ ಪಾಂಡವರ ಮೇಲೆ ತಿರುಗಿ ಬಿದ್ದಿರ್ತಾನ. ಅವನ ಹೇಗೆ ಜಯಿಸಬೇಕು ಅಂತ ಹೇಳಿ ಯೋಚನೆ ಇದ್ದಾಗ ಕೃಷ್ಣ ಧರ್ಮರಾಯನ ಮೂಲಕ ಸುಳ್ಳನ್ನು ಹೇಳಿಸಿದ ಅಂತಕ್ಕಂಥ ಪ್ರಸಂಗ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಅಂತೆ. ಅಶ್ವತ್ಥಾಮ ಹತಾತಃ ಕುಂಜರ ಅಂತಕ್ಕಂಥ ಮಾತು ಅಂತೆ. ಅಲ್ಲಿ ಅಶ್ವತ್ಥಾಮ ಹತ ಕುಂಜರ ಅನ್ನೋದನ್ನ ಹೇಗೆ ಹೇಳಿಸಿದ ಅನ್ನೋದು ನಮ್ಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತದ ಅಂತೆ. ಆದ್ರೆ ಪಂಪನಲ್ಲಿ ಏನ್ ಬರ್ತಾರಂತಂದ್ರೆ ಯುಧಿಷ್ಠಿರ ಮೊದಲು ಅಶ್ವತ್ಥಾಮೋಹ ಅಂತ ಅಷ್ಟೇ ಹೇಳ್ತಕ್ಕಂಥ ಪ್ರಸಂಗ ಬರ್ತದ. ಹಿಂಗ ಅನೇಕ ಬದಲಾವಣೆಗಳನ್ನ ಪಂಪ ಮತ್ತು ವ್ಯಾಸನಲ್ಲಿ ಭಾರತದೊಳಗೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ರು ಕೂಡ ವ್ಯಾಸನನ್ನ ಮೀರಿಸ್ಬಿಟ್ಟಿದ್ದಾನೇನೋ ಅಂತಂದ್ರೆ ಪಂಪ ಇಲ್ಲ. ವ್ಯಾಸನ ಹಿರಿಮೆ ಪಂಪನ ಹಿರಿಮೆ ಅವನು ಅಂತ. ಇಬ್ಬರನ್ನೂ ಕೂಡ ನಾವು ಎರಡು ಅಕ್ಕಪಕ್ಕದೊಳಗೆ ನೋಡಿದ್ವಿ ಅಂದ್ರೆ ಪಂಪನ ಹಿರಿಮೆ ಅವಂದು, ವ್ಯಾಸನ ಹಿರಿಮೆ ಅವಂದು. ಇಬ್ಬರನ್ನೂ ಕೂಡ ಹೋಲಿಸಿ ನೋಡೋದಕ್ಕಿಂತ ಇಬ್ಬರ ಕಾವ್ಯಗಳಲ್ಲಿ ಏನು ವಿಶೇಷತೆ ಅನ್ನೋದು ಐತಿ ಅನ್ನೋದು ಬಹಳ ಮುಖ್ಯ ಅಂತ. ಸೃಜನಶೀಲ ಕವಿ ಮೂಲ ಕಥೆಯನ್ನ ಹೊಸದಾಗಿ ಕಟ್ಟಿಕೊಡ್ತಕ್ಕಂಥ ಮನೆ ಒಂದೇ ರೀತಿ ಇರ್ತದೆ. ಮನೆಯನ್ನ ನಾವು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ತಳಪಾಯ ಬೇಕು, ಗೋಡೆ ಬೇಕು, ಅಂತ ಸ್ಲಾಬ್ ಬೇಕಾಗ್ತದ ಅಂತ. ಎಲ್ಲ ಮನೆ ಇದೇ ರೀತಿನ. ಆದ್ರೆ ಕಟ್ತಕ್ಕಂಥ ಒಂದು ಸ್ವರೂಪದೊಳಗೆ ಅದು ಹೇಗಿರ್ತದ, ಆಕರ್ಷಣೆ ಹೇಗಿರ್ತದ ಅನ್ನೋದು ಬಹಳ ಮುಖ್ಯ. ಅಂತ ಹೊಸ ರೀತಿಯ ಮನೆಯನ್ನ, ಹೊಸ ರೀತಿಯ ಮಹಾಭಾರತವನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ಒಂದು ಹಿರಿಮೆ ಅದು ಪಂಪನಿಗೆ ಸಲ್ತದ. ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ಕನ್ನಡದೊಳಗೆ ಮೊಟ್ಟ ಮೊದಲಿಗೆ ಭಾರತವನ್ನ ತಗೊಂಡು ಬಂದ ಅಂತ ಹೇಳಿದರೆ ಪಂಪನೇ ಹೇಳಬಲ್ಲ ಅಂತಕ್ಕಂಥ ಮಾತಿಗೆ ಆತ ಎಲ್ಲಿಯೂ ಕೂಡ ಕುಂದು ಬರದೇ ಇರತಕ್ಕಂಥ ರೀತಿಯೊಳಗ, ಅದಕ್ಕೆ ಅನ್ಯಾಯವಾಗದೇ ಇರತಕ್ಕಂಥ ರೀತಿಯೊಳಗ ಹೇಳಿ ತನ್ನ ಒಂದು ವಿನಯವಂತಿಕೆಯನ್ನ
ವ್ಯಾಸನೆಂಬ ಗರ್ವವನ್ನು ನನಗಿಲ್ಲ ಅಂತಕ್ಕಂಥ ವಿನಯ ವಿನಂತಿಯನ್ನು ಕೊನೆಯವರೆಗೂ ಕೂಡ ಉಳಿಸ್ಕೊಂಡಿದ್ದಾನ ಅಂತಕ್ಕಂಥ ಮಾತನ್ನ ಹೇಳ್ತಾ ಕನ್ನಡಕ್ಕೆ ಒಬ್ಬ ಶ್ರೇಷ್ಠ ಕವಿ ಹೇಗ ಒಂದು ಕಾವ್ಯವನ್ನು ಕೊಡೋದಕ್ಕೆ ಸಾಧ್ಯ ಐತಿ ಅನ್ನೋದಕ್ಕೆ ಪಂಪ ನಮಗೆ ಆದರ್ಶವಾಗ್ತಾನ. ಹೀಗಾಗಿನೇ ಅವನ ಹೆಸರಿನೊಳಗೆ ನಮಗೆ ಪ್ರಾಚೀನ ಕಾಲದೊಳಗೆ ಪರಂಪರೆ ಬೆಳೀತು ಅಂತಕ್ಕಂಥ ಮಾತನ್ನ ಹೇಳ್ತಾ ವಿವೇಕಾನಂದ ಸರ್ ಕೆಲವು ವಿಚಾರಗಳನ್ನ, ಇನ್ನು ಸಾಕಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡ್ಬೋದು. ಯಾಕಂದ್ರೆ ಇಡೀ ಮಹಾಭಾರತವನ್ನ ಮತ್ತು ಪಂಪನ ಭಾರತವನ್ನು ಓದಿದ್ವಿ ಅಂತಂದ್ರೆ ಹೆಜ್ಜೆ ಹೆಜ್ಜೆಗೂ ಕೂಡ ಲೋಪ ಆಗಮ ಆದೇಶಗಳು ಇರ್ತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದ. ಆ ಪರಂಪರೆ ಇವತ್ತಿಗೂ ಕೂಡ ಮುಂದೆ ನಡ್ಕೊಂಡು ಬಂದದ. ಅಂತದಕ್ಕೆ ಒಬ್ಬ ಆದರ್ಶನಾಗಿರತಕ್ಕಂಥ ಕವಿಯ ಕುರಿತು ಚರ್ಚೆ ಮಾಡೋದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಎಸ್ ಪಾಟೀಲ್ ಸರ್ ಆದಿಯಾಗಿ ಸರ್ ವಿ ಪಾಟೀಲ್ ಸರ್ ಮತ್ತು ಎಲ್ಲರೂ ಕೂಡ ತಾವು ಕಲಾವಿ ಸರ್ ಮತ್ತೆಲ್ಲರೂ ಅನೇಕ ಕನ್ನಡ ಮನಸ್ಸುಗಳೆಲ್ಲರೂ ಇಲ್ಲಿ ಬಂದು ಕೂತಿದ್ದೀರಿ. ನಾವೆಲ್ಲರೂ ಕೂಡ ಈ ಒಂದು ಗೊತ್ತಿರತಕ್ಕಂಥ ವಿಷಯವನ್ನೇ ನಾನು ಹೇಳಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ವೇದಿಕೆ ವಂದಿಸಿ ನನ್ನ ಮಾತನ್ನು ಇಲ್ಲಿವರೆಗೆ ಅಭ್ಯಾಸಪೂರ್ಣವಾಗಿ ಮಾತನಾಡಿ ಪಂಪ ಮತ್ತು ವ್ಯಾಸ ಭಾರತದೊಳಗಿರುವಂಥ ವ್ಯತ್ಯಾಸವನ್ನು ಬಹಳಷ್ಟು ಸವಿಸ್ತಾರವಾಗಿ ಮಾತನಾಡಿರುವಂಥ ಶ್ರೀಯುತ ಪ್ರೊಫೆಸರ್ ರಮೇಶ್ ಕಲ್ಲಂಗೌಡರಿಗೆ ಸಾಹಿತ್ಯ ಪರಿಷತ್ತಿನ ಪರವಾಗಿ, ಅಧ್ಯಕ್ಷರ ಪರವಾಗಿ, ಹಿರಿಯರಾಗಿರುವಂಥ ಎಸ್ ಪಾಟೀಲ್ ಸರ್ ಪರವಾಗಿ, ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಈಗ ಕವನ ವಾಚನ ಶ್ರೀಯುತ ನೆಂಜೇರಿ ಅವರಿಂದ. ಆತ್ಮೀಯ ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಮಾಯೆ ನೀ ಬರಲೇಬೇಡ. ಮಾಯೆ ನೀ ಬರಲೇಬೇಡ, ಬೇಡ ಬೇಡ ಬರಲೇಬೇಡ, ಬಾಳಿನಲ್ಲಿ ಬೆರೆಯಬೇಡ, ಭವಿಷ್ಯ ಬಲಿಯ ಮಾಡಬೇಡ, ಆಯುಷ್ಯದಿ ಭಾಗ ಕೇಳಬೇಡ. ಕಣ್ಣಿನಲ್ಲಿ ಕೊಲ್ಲಬೇಡ, ಕದ್ದು ಕದ್ದು ನೋಡಬೇಡ, ಕಣ್ಣ ಮುಂದೆ ನುಲಿಯಬೇಡ, ಕಣ್ಣಿನಲ್ಲಿ ಕೂಡಬೇಡ, ಕನಸಿನಲ್ಲಿ ಕಾಣಬೇಡ, ಕಣ್ಣ ನಿದ್ದೆ ಗಿಡಿಸಬೇಡ, ಕೀಳಿಯಂತೆ ಕೊರೆಯಬೇಡ, ಕಣ್ಣ ಒದ್ದೆ ಮಾಡಿ ನಲಿಯಬೇಡ. ಬೇಡ ಬೇಡ ಬರಲೇಬೇಡ, ಬಾಳಿನಲ್ಲಿ ಬೆರೆಯಬೇಡ, ಭವಿಷ್ಯ ಬಲಿಯ ಮಾಡಬೇಡ, ಆಯುಷ್ಯದಿ ಭಾಗ ಕೇಳಬೇಡ. ಮನಸ್ಸಿನಲ್ಲಿ ಬೆಸೆಯಬೇಡ, ಮಾತಿನಲ್ಲಿ ಹಸೆಯಬೇಡ, ಮೈ ಮನಕ್ಕೆ ಮುತ್ತಬೇಡ, ಮನವ ಮುದ್ದೆ ಮಾಡಬೇಡ, ಮನೆ ಮನದಲ್ಲಿ ನೆಲೆಸಬೇಡ, ಮನವ ಕದ್ದು ಗೆದ್ದು ಬೀಗಬೇಡ, ಮನಸ್ಸನ್ನು ಮಂಗ್ಯಾನ್ ಮಾಡಬೇಡ, ಮನದ ಶಾಂತಿ ಸುಡುಗಾಡು ಮಾಡಿ ಸುಖಿಸಬೇಡ. ಬೇಡ ಬೇಡ ಬರಲೇಬೇಡ, ಬಾಳಿನಲ್ಲಿ ಬೆರೆಯಬೇಡ, ಭವಿಷ್ಯ ಬಲಿಯ ಮಾಡಬೇಡ, ಆಯುಷ್ಯದಿ ಭಾಗ ಕೇಳಬೇಡ. ನೆನಪ ಬುದ್ಧಿ ಕಟ್ಟಬೇಡ, ನೆತ್ತಿ ಪಿತ್ತವಾಗಬೇಡ, ನಿತ್ಯ ನಯನದೂಟವಾಗಬೇಡ, ನಕ್ಕು ನಕ್ಕು ಭಾವದಾಟ ಆಡಬೇಡ, ನೆರಳಿನಂತೆ ಹಿಂದೆ ಹಿಂದೆ ಸುತ್ತಬೇಡ, ನಿದ್ದೆಗೆಡಿಸಿ ಬುದ್ಧಿ ಲದ್ದಿ ಮಾಡಬೇಡ, ನಿನ್ನೊಲವ ನೂಲ ಸುತ್ತಿ ಬಂಧಿಸಬೇಡ, ನಿತ್ಯ ಕಾಡಿ ಬೇಡಿ ಕಾಲಿ ಮೆದುಳು ಮಾಡಬೇಡ. ಬೇಡ ಬೇಡ ಬರಲೇಬೇಡ, ಬಾಳಿನಲ್ಲಿ ಬೆರೆಯಬೇಡ, ಭವಿಷ್ಯ ಬಲಿಯ ಮಾಡಬೇಡ, ಆಯುಷ್ಯದಿ ಭಾಗ ಕೇಳಬೇಡ. ಪ್ರೇಮ ಸುದ್ದಿ ಮಾಡಬೇಡ, ಪಕ್ಷಿಧಾಮ ಸುತ್ತಬೇಡ, ಪ್ರೇಮ ಚಿಹ್ನೆ ಕೆತ್ತಬೇಡ, ಪರಮಾತ್ಮನ ಮರೆಸಬೇಡ, ಪ್ರಾಣ ಪ್ರೇಮಿಯಾಗಬೇಡ, ಪ್ರೇತದಂತೆ ಕಾಣಬೇಡ, ಪ್ರೀತಿ ಪಠಣ ಪಠಿಸಲಚ್ಚಬೇಡ, ಗಡ್ಡ ಮೀಸೆ ಬಿಡಿಸಬೇಡ, ಊರೂರು ಸುತ್ತಲಚ್ಚಬೇಡ. ಬೇಡ ಬೇಡ ಬರಲೇಬೇಡ, ಬಾಳಿನಲ್ಲಿ ಬೆರೆಯಬೇಡ, ಭವಿಷ್ಯ ಬಲಿಯ ಮಾಡಬೇಡ, ಆಯುಷ್ಯದಿ ಭಾಗ ಕೇಳಬೇಡ. ಧನ್ಯವಾದಗಳು. ಬಹಳಷ್ಟು ಅತ್ಯುತ್ತಮವಾದಂಥ ಕವನವನ್ನು ಪ್ರಸ್ತುತಪಡಿಸಿರುವಂಥ ಶ್ರೀಯುತ ನೆಲ್ಜೇರಿ ಅವರಿಗೆ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಈ ಒಂದು ಸಾಹಿತ್ಯ ಸಿಂಚನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂಥ ಈಗಾಗಲೇ ಉದ್ಘಾಟನೆಯನ್ನು ವಿದ್ಯುಕ್ತವಾಗಿ ನೆರವೇರಿಸಿಕೊಟ್ಟಂಥ ಶ್ರೀಯುತ ಹಿರಿಯರಾಗಿರುವಂಥ ಶ್ರೀಯುತ ಎಸ್ ಪಾಟೀಲ್ ಅವರು ಒಂದೆರಡು ಮಾತುಗಳನ್ನು ಹೇಳ್ಕೊಳ್ತಾ ಬರಲಿಕ್ಕೆ. ನಡೆ ಶುಚಿ, ನುಡಿ ಶುಚಿ, ತನ ಶುಚಿ, ಮನ ಶುಚಿ, ಭಾವ ಶುಚಿ ಇಂತಿ ಪಂಚಕೀರ್ತನಗಳನ್ನು ಒಳಗೊಂಡು ಮಧ್ಯದಿಂದ ಒಂದು ಸಣ್ಣದ ಹೋಳಿಗೆಯನ್ನು ಮುಗಿದುಕೊಂಡ ನಮ್ಮಲ್ಲಿ ಪ್ರಾರ್ಥನೆ. ಬಸವಾದಿಗಳನ್ನು ಸ್ಮರಿಸಿ ಲಿಂಗೈಕ್ಯ ತೋಂಟದ ಜಗದ್ಗುರುಗಳನ್ನು ಸ್ಮರಿಸಿ ಇವತ್ತಿನ ಸಾಹಿತ್ಯ ಪರಿಷತ್ತಿನಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಪಾಟೀಲ್ ಅವರೇ,
ಇದೀಗ ನಮಗೆ ನಮ್ಮ ಪಂಪ ಭಾರತದ ಬಗ್ಗೆ ವಿವರವಾಗಿ ಕೈಗೊಳ್ತಾರೆ. ಆಮೇಲೆ ನಮ್ಮ ಒಂದು ಏನು ಕವನ ವಾಚನ ಮಾಡಿರ್ತಕ್ಕಂಥ ಬಸವರಾಜ್ ನೆಲಜೇಗರೆ, ಎಲ್ಲ ಸಾಹಿತ್ಯ ಪರಿಷತ್ತಿನ ಸದಸ್ಯರಿದೆ ಮತ್ತು ಬೇರೆ ಸಾಹಿತಿಗಳ ಬಸವರಾಜ್ ಮಾತೆಯರೆ ಮಾನ್ಯರೆ ತನ್ನೆಲ್ಲ ನಿಮಿಷಗಳ ಸರ್ವಜ್ಞ ಹೇಳ್ತಾನೆ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಆಳಿಲ್ಲ, ಬಲ್ಲಿದರಿದ್ದು ಬರಲಿಲ್ಲ, ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಅಂತ ಹೇಳ್ತಾನೆ. ಹಾಗೆ ನಾನು ಬಹುಶಃ ಮೊನ್ನೆ ನಾನು ಉದ್ಘಾಟನೆ ಬರಬೇಕಾಗಿತ್ತು. ಆ ದಿವಸ ಅನಿವಾರ್ಯವಾಗಿ ತಪ್ಪಿಸಿದ್ರೆ ನಾನು ತರಬೇಕಂತ ಪ್ರಯತ್ನ ಮಾಡಿ ನಾನು ಊರಿಗೂ ಎಲ್ಲರಿಗೂ ಮುಂಜಾನೆ ಹಾಕಿದರು. ಅದು ನೋಡಿದಾಗ ಮುಗಿಸ್ಕೊಂಡು ಹೋಗ್ಬೇಕಂತ ಊರಾಗಂತ ಉಳಿದಿದೆ. ಬರೋದ್ರಾಗ ಅದನ್ನು ಚೇಂಜ್ ಮಾಡಿ ಆಮೇಲೆ ಅದನ್ನು ನನಗೆ ಹಾಕ್ಯಾರ. ಮುಂಜಾನೆ ಹಾಕ್ಯಾರ, ಇರಾಗ ನಾವು ಓದಕ್ಕೆ ಹೋಗಲ್ಲ, ನನಗೆ ಗೊತ್ತಾಯಿಲ್ಲ. ನಾನು ನೀವು ಸುಮ್ಮನೆ ಬಂದು ಸಾಮಾನ್ಯ ಮನುಷ್ಯನ ಈ ಸಾಹಿತ್ಯ ಪರಿಷತ್ ಇಂಥ ಒಂದು ಕಾರ್ಯಕ್ರಮ ಉದ್ಘಾಟನೆ ಕೊಟ್ಟಿರಿ. ಆ ಕಾರಣದ ಮೊದಲನೇದಾಗಿ ಎಲ್ಲ ಸಾಹಿತ್ಯ ಪರಿಷತ್ನವರಿಗೆ ನಾನು ನಮ್ಮ ಪ್ರೊಫೆಸರ್ ನಮ್ಮೂರು ಮೊಮ್ಮಗ, ನನಗೂ ಮೊಮ್ಮಗ, ಇವರೆಲ್ಲ ಮಾತಾಡೋದು ಕೇಳಿ ನಮಗೆ ಭಾರಿ ಸಂತೋಷ ಆಗ್ತದೆ ಅಂದ್ಕೊಂಡು. ನಾವು ರಾಮಾಯಣ ಮಹಾಭಾರತ ಓದಿದವರಲ್ಲ, ನಮ್ಗೆ ಯಾವಾಗ ಗೊತ್ತಂದ್ರೆ ರಾಮಾಯಣ ಭಾರತ ದೊಡ್ಡಾಟ ನಾಟಕ ಇವಾಗ ನಮ್ಗೆ ಹಿಡಿಯೋರು. ಅದನ್ನು ನೋಡಿ ನಾವು ಮಾತ ನಾನು ಅಕ್ಷರಾಂಬರ ನಾಟಕದೊಳಗೆ ಸತ್ಯಭಾಮನ ಪಾಠ ಮಾಡಿ ಅವಾಗ ಇವೆಲ್ಲ ಗುರುತು ಅಷ್ಟೇ ಗುರುತು, ಹೆಚ್ಚಿನ ಗುರುತಿದ್ದಿಲ್ಲ. ಆದರೆ ನಮ್ಮ ಪ್ರೊಫೆಸರ್ ಭಾಳ ವಿವರವಾಗಿ ಅದ್ರ ಬಗ್ಗೆ ಹೇಳಿದ್ದಾರೆ. ಬಹುಶಃ ಇನ್ನೊಂದು ದಿನ ಕೇಳಕತ್ತಿದ್ದು ಅದು ಮುಗಿಯೋದೇ ಇಲ್ಲ, ಮುಕ್ತಾಯ ಆಗಲಿಲ್ಲ. ಅದೇ ಪುರಾಣ ನಂಬಡ್ರಿ ಅಂತ ಹೇಳ್ತಾರೆ ಸರ್, ಹೌದಲ್ರಿ ಸರ್? ಹಾಂ, ಸರ್ವಜ್ಞ ಹೇಳ್ತಾನೆ, ಆಧಾರದ ಕಥೆಯನ್ನು ಸೋದರರ ವಧೆಯನ್ನು ಆಧಾರದ ಕೇಳಿದ್ರು ಮಾದಿಗರ ಸರ್ವಜ್ಞ. ಯಾವ ನೋಡಿ ಹೇಳಿದ್ನು, ಏನೆಲ್ಲ ನೋಡಿ ಹೇಳಿದ್ನು, ಏನು. ಹೀಗಾಗಿ ಇವು ಬಹಳ ಕಷ್ಟ, ಇದ್ರ ಬಗ್ಗೆ ಚರ್ಚೆ ಮಾಡೋದು, ವಿವರಕ್ಕೆ ಹೋಗೋದು ಆಗೋದಿಲ್ಲ. ಆದರೆ ಒಳ್ಳೆಯ ಸಾಹಿತಿಗಳು ಒಂದು ಕೊಟ್ಟು ಹೋಗಿದಾರಲ್ಲ ಕನ್ನಡಕ್ಕೆ ಅನ್ನೋದು ಒಂದು ಅಭಿಮಾನದಿಂದ ನಾವು ಇದನ್ನೆಲ್ಲ ನೋಡೋದು. ನಾನು ಈ ಪುರಾಣದ ಸೇರ್ಸಕ್ಕೆ ಬರೋದು ಹೊತ್ತು ಮಾಡಿದೆ, ಯಾತ್ಮಕತ್ತ ಸೇರಿಸ್ಯಾರಲ್ಲ ಇವರು, ಏನು ಹೇಳಿದ್ರೆ ಹೆಂಗೆ ಅಂತ ಕೂಡಿಸ್ಕೊಂಡು. ಆದರೆ ಶರಣರ ತತ್ವಗಳಲ್ಲಿ ಯಾರೇನು ಸೇರ್ಸೋಕ್ಕಾಗೋದಿಲ್ಲ. ಸಾರ್ವಕಾಲಿಕವಾಗಿ ಸತ್ಯವಾದ ವಚನಗಳನ್ನು ಮಾತುಗಳನ್ನು ಹೇಳಿದರೆ ಯಾರು ಇರ್ತಾರೆ? 12ನೇ ಶತಮಾನದಲ್ಲಿ ಬಸವಾದಿ ಶರಣೆ ಅವರು ಹೇಳಿದಂಥ ಮಾತು ಸೂರ್ಯಚಂದ್ರರು ಸತ್ಯವಾದಂಥ ಮಾತುಗಳನ್ನು ಬಹಳ ನ್ಯಾಯವಾಗಿ ಮುಖ್ಯವಾಗಿ ಹೇಳಿದ್ದಾರೆ. ಅದರೊಟ್ಟಿಗೆ ಇದನ್ನು ನಾವು ನೋಡ್ಕೊಂಡು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂಥ ಅಪೂರ್ವದ ಕೊಡುಗೆ ಇವೆಲ್ಲ, ಇದು ನಾವು ಮರೆಯೋಕ್ಕಾಗದೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಪ್ರೊಫೆಸರ್ ಭಾಳ ಚೆನ್ನಾಗಿ ಮಾತಾಡೋದು, ಭಾಳ ಸಂತೋಷ ಆಗ್ತದೆ. ಆ ಬಂದು ಭಾಳ ಚಲೋ ಅಂತ ಅನಿಸ್ತ. ಯಾಕೆ ಬರೋಲ್ಲ ಇಂಥ ಕೇಳಿ ಮಾತಾಡೋ ಹೇಳೋದೇನ್ರ, ನಾವು ಮನೆ ಕೇಳಿ ಹೇಳೋದಿಲ್ಲ, ಮಾತಾಡಿ ಕೇಳಿ ಹೇಳೋದು. ಬಹುಶಃ ನಾನು ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆದ. ನಮ್ಮ ಅಪೆಕ್ಸ್ ಬ್ಯಾಂಕ್ ಮಗದಾಗ ಐತೆ ಸಾಹಿತ್ಯ ಪರಿಷತ್. ಬಹುಶಃ ನಾವು ಹೊಸಗೊಮ್ಮೆ ಅಲ್ಲಿ ವಾರಕ್ಕೊಮ್ಮೆ ಸಾಹಿತ್ಯ ಗೋಷ್ಠಿ ಇರ್ತದ್ದು, ಹೋಗಿ ಕೂಗ್ತಿದ್ದಾರೆ. ಅಲ್ಲಿಂದ ನನಗೆ ಸ್ವಲ್ಪ ಸಾಹಿತ್ಯದ ಬಗ್ಗೆ ಇದ್ದು, ಸಾಹಿತಿಗಳ ಬಗ್ಗೆ ಅಭಿಮಾನ.
ಈ ಕಾರಣ ನಾನು ಸಾಹಿತಿ ಆಗದೇ ಇದ್ರೂ ಕೂಡ ಸಾಹಿತಿಗಳ ಬಗ್ಗೆ ಅಭಿಮಾನ, ಅವ್ರ ಕಷ್ಟ ಪಷ್ಟ ನನ್ನ ಕೈಲಾದಷ್ಟು ಅವ್ರಿಗೆ ಸಹಾಯ ಮಾಡುವಂಥ ಒಂದು ದೊಡ್ಡ ಸ್ವಭಾವ ನಮ್ಮ ತಾಯಿ ನನಗೆ ಕೊಟ್ಕೊಡ. ಹೌದಲ್ರಿ? ಅವ್ರು ಕೂಡ ಯಾರು ನಾವು ಆ ಹಿನ್ನೆಲೆಯಲ್ಲಿ ಈ ದಿವಸ ನನಗೆ ಭಾಳ ಸಂತೋಷ ಇದೆ. ಇದನ್ನು ಇವತ್ತು ನಮ್ಮ ಪಾರ್ಟಿಗಳು ಬಂದ ಅಧ್ಯಕ್ಷರಾದ್ಮೇಲೆ ಭಾಳ ಚೆನ್ನಾಗಿ ನಡೀತಾ ಇದೆ. ಮತ್ತು ನಮ್ಮ ಮುಂದರಿಗೆ ಒಳ್ಳೆ ಒಬ್ಬ ಅಧ್ಯಕ್ಷರು ಕಮಿಟಿ ಮಾಡಿದ್ದೀರಿ, ಅವರು ಕೂಡ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಕೇಳ್ತಾ ಅದ್ರ ಬಗ್ಗೆ ಒಂದು 2 ಮಾತು ಹೇಳಿ ಮುಗಿಸ್ಬಿಡ್ತೇನೆ, ಮಾತಾಡ್ತೀನಿ. ಏನು ಈ ಬಿಲ್ಡಿಂಗ್ ಬಗ್ಗೆ ಹೇಳಿದೆ, ಬಹುಶಃ ನಮ್ಮ ಅಜ್ಜವರು ಎಷ್ಟು ನೆನೆಸ್ಕೊಂಡ್ರು ಏನು ಮಾಡಿದ್ರು ಭಾಳ ಕಡಿಮೆ. ಬಹುಶಃ ನಾನು ಯಾವುದಾದ್ರು ಕೊಟ್ಟಂದ್ರೆ ನಮ್ಮ ನೋಡಿಸ್ತಾರೆ ಆ ಪತ್ರಿಕೆ ನೀವು ಇವ್ರದ್ದೊಂದು ಕಲ್ಯಾಣ ಮಾಡಿಯಲ್ಲಿ ನಾನು ಮುಂದೆ ನಿಮಗೆ ಮನೆ ಸಂಬಂಧ ನೀವು ಓದಕ್ಕಾಗಿದ್ದರೆ ಅದು ಏನು ಓದ್ದೆ. ನಮ್ಮ ಪಾಟೀಲರು ಒಂದು ಅದರೊಳಗೆ ಕವನ ಇತ್ತು, ಅದರ ಬಗ್ಗೆ ಭಾಳ ಸುಂದರವಾಗಿ ಬರೆದಿದ್ರು. ಬಹುಶಃ ಅದನ್ನು ಮೊದಲನೇ ಕಣ್ಣೀರು ಶುರುವಾದ ನಾವು ನೆನಪಾಗಿಬಿಟ್ಟು ಅವರೆಲ್ಲ ಸ್ವಲ್ಪದರಲ್ಲೇ ಎಲ್ಲ ವಿವರಿಸ್ಯಾರ. ಆಗ ತಕ್ಷಣ ಇದು ಶಾಶ್ವತ ಗುಡಿ ಬಗ್ಗೆ ತಡೆಯುತ್ತೆ ಅಲ್ವಾಯ್ತು ಅಂತ ಹೇಳಿ ಅಕ್ಷತಾಗ ಫೋನ್ ಮಾಡಿ ಇನ್ನೊಂದು ಕೊಟ್ಟು ನಮ್ಮ ಮುಂದ್ರಿಗೆ CBSE ಕಾಲೇಜಿನ ನಮ್ಮ ಶಿಕ್ಷಕಿಗೂ ಕೊಟ್ಟಿದ್ದ 3 ಕೊಟ್ಟಿನ ಜಯಶ್ರೀಗೆ. ಈ ಅಮ್ಮ ಆಗ ಹಾಕಿ ಪಾಪ ಆಗ ಹಾಕಿ ಈಗ ಅದನ್ನು ಕೊಟ್ಟು ಆಚಾರ ಇದನ್ನು ನೋಡ್ರಿ ಚೆನ್ನಾಗಾಗಿತ್ತು, ಅದು ಸರಿಯಾಗಿ ಮಾಡಿ ಕಳಿಸ್ತಾರೆ. ಮತ್ತೆ ಇವ್ರಿಗೆ ಕೊಟ್ಟು ನೋಡಿ ಇವರು ಅದನ್ನು ಭಾಳ ಚೆನ್ನಾಗಿ ಬಂದರು. ಅವ್ರಿಗೆ ಆಗಿದೆ ಕೇಳಬೇಕು. ಈ ಸಾಹಿತಿಗಳಿಗೆ ಬರೆಯೋರಿಗೆ ಭಾಳ ಚೆನ್ನಾಗಿ ಯಾಕಂದ್ರೆ ಭಾರಿ ಸಂತೋಷ. ಹೆಣ್ಮಕ್ಳಿಗೆ ನಿಮ್ಗೆ ಊಟ ಕೂತು ಅಡಿ ಭಾಳ ಚಲೋ ಆಯ್ತಂದ್ರೆ ಭಾರಿ ಸಂತೋಷ. ಅವ್ರಿಗೆ ಭಾರಿ ಸಂತೋಷ ಆಗ್ತದೆ ಅವ್ರು ಮಾಡಿದವ್ರು. ಹಾಗೆ ಆ ಸಂತೋಷನ ಅದ್ರ ಮುಖಾಂತರ ಇವರು ಅದ್ರ ಹಾಕಿಬಿಟ್ರು. ಭಾಳ ಚೆನ್ನಾಗಿ ಆಡಿದ್ರೆ ಥ್ಯಾಂಕ್ಸ್ ಅಂತ. ಆಗ ನಾವು ಹುಡುಗಿ ಇಷ್ಟು ಸಂತೋಷ ಪಟ್ಲು ಅವ್ರ ಅಪ್ಪ ಅವರು ಕೂಡ ಏನ್ರಿ ನಮ್ಗೆ ಎಂಥ ಒಂದು ಅವಕಾಶ ಮಾಡಿಕೊಟ್ರೆ ಅಂತ ಅವರು ಅಂತಾರೆ. ಎಂಥದ್ದು ಮಾಡಿದ್ರೆ ಇವರು ನಾ ಏನು ಮಾಡಿಬಿಟ್ಟು ಏನಿಲ್ಲ ನನಗೆ ಏನೋ ಒಂಥರ ಆಗಿಬಿಡ್ತಾರ ನೋಡಿ. ಏನು ಎಷ್ಟು ಚೆಂದಾಗಿ ಹೊರಬಿಟ್ರೆ ನಮ್ಮ ಸರ್ ಅದನ್ನು ಸುಮ್ಮನೆ ಇದು ಮೂಲಿ ಕುಳಿತದಪ್ಪ ಅಂತ ಹೇಳಿ ಅದು ಎಷ್ಟು ಮೂಲಿಲ್ಲ ಹಾಕಿ ಮುಂದೆ ಅರ್ಧ ಇದನ್ನು ಹಾಕಿ ವಿಡಿಯೋ ಮಾಡಿ ಚೆನ್ನಾಗಿ ಕಳಿಸ್ತೀನಿ ಅಂತ ಹೇಳಿದಾಗ ಬರೀ ಆಡಿಯೋದಾಗ ಅಷ್ಟು ಹಾಡಿದಷ್ಟು ಹಾಕಿ ಬರೀ ಇನ್ನೂ ಇದರೊಟ್ಟಿಗೆ ಹಾಡಿಲ್ಲ, ಸಂಗೀತದೊಟ್ಟಿಗೆ ಹಾಡ್ಬೇಕಲ್ಲ, ಅದನ್ನೆಲ್ಲ ಹಾಡಿ ಮಾಡಿದ್ದಾರೆ. ಭಾಳ ಸುಂದರವಾಗಿ ಮಾಡಿದ್ದಾರೆ. ಆ ಕಾರಣ ಕೂಡ ನಮ್ಮ ಪಾಟೀಲರಿಗೆ ಇನ್ನೊಂದು ಸರಿಸಿ ಇವತ್ತೇನು ಹಚ್ಕೊಂಡು ಹೋಗಿರಿ. ಈ ಬಿಲ್ಡಿಂಗ್ ಏನು ಕೊಟ್ಟಾರ ಇದು ಸಿದ್ದರಾಮ ಮಹಾಸ್ವಾಮಿಗಳು ಕೊಟ್ಟಿದ್ದಲ್ಲ. ಇದು ಆತನ ಪ್ರೇರಣೆಯವರಿಂದ ಬಂದು ಆ ಪ್ರೇರಣೆ ಮುಖಾಂತರ ಕೊಡಕ್ಕೆ ಆ ಜಯಕ್ಕೂ ಅವರ ತಂದಾರು, ಆ ಬುದ್ಧಿನ ಅವ್ರಿಗೆ ಕೊಟ್ಟರು. ಅದೇ ಬುದ್ಧಿ ಇಟ್ಕೊಂಡು ನಮ್ಮ ಅಜ್ಜಾರು ಕೊಟ್ಟರಲ್ಲ ಅಂತ ಇವ್ರಿಗೆ ನಾವು ಇವತ್ತು ನಮ್ಮ ಇದ್ರ ವತಿಯಿಂದ ಅಭಿನಂದನೆಗಳನ್ನು ಈ ಮೂಲಕ ಸಿದ್ದರಾಮ ಮಹಾಸ್ವಾಮಿಗಳು ಕೂಡ ನಾನು ಸಂದರ್ಭದಲ್ಲಿ ಸಲ್ಲಿಸಿ ಆ ಜಾಗ ನೋಡ್ರಿ ಚಾಲು ಮಾಡೋದನ್ನು ಇದನ್ನು ಈಗೇನು ನಮ್ಮ ಎಲ್ಲ MLA MLC ನಮ್ಮ ಜಿಲ್ಲಾದಾರ ನಾವು ಥರ ಅಂತ ಕೊಟ್ಟರು ಮುಗಿದು ಹಂಗೆ ಮುಗಿಸುವಂಥ ಪ್ರಯತ್ನ ಮಾಡ್ಕೊಳ್ಳೋಣ. ನಾವು ಹಾಕ್ಕೊಳ್ಳೋಣ ಎಲ್ಲರಿಗೂ ನಾವು ಮುಗಿಸೋಣ. ನಾನು ಒಳ್ಳೆಯ ಒಂದು ಸುಸಜ್ಜಿತವಾದಂಥ ನಮ್ಮ ಜಿಲ್ಲಾ ಬಿಲ್ಡಿಂಗ್ ಅಂತ ಹೇಳಿ ಆಮೇಲೆ ನಾನು ಭಾಳ ಇದ್ದೆ. ಏನು ನಾನು ಬೀದರ್ದಲ್ಲಿ ಅಲ್ಲಿ ಸಹಕಾರ ಸಾಹಿತ್ಯದ
ಸಾಧ್ಯ ಐತೆ ಅದನ್ನು ಮಾತಾಡಿ ಕೊನೆಗೆ ಒಂದು ಹೇಳಿದ್ದೆ. ಏನು ಹೇಳಿದ್ನು ಅಂದ್ರೆ, ನಮ್ಮ ಚುನಾವಣೆಗಳು ಹೇಗೆ ನಡೀತಾವ ಅಂತ ಹೇಳಿದ್ರೆ ದುರ್ದೈವ, ಅವು ನಮ್ಮ ಸಾರ್ವತ್ರಿಕ ಚುನಾವಣೆಗಿಂತ ಬಹಳ ಕೆಟ್ಟ ಪರಿಸ್ಥಿತಿ ಒಳಗೆ ಬಹಳ ಕೆಳಮಟ್ಟದಲ್ಲಿ ನಡೀತಿರ್ತವೆ. ಆ ಕಾರಣದ ನಮ್ಮ ಸಾಹಿತ್ಯ ಪರಿಷತ್ತಿನ ಚುನಾವಣೆಗಳು ನಮ್ಮ ಚುನಾವಣೆಗಳು ಮಾದರಿ ಆಗಬೇಕು ಅನ್ನೋದು ಉದ್ದೇಶದಿಂದ ನಾನು ಮಾತಾಡಿ ಆಮೇಲೆ ಅದನ್ನು ಹೇಳಿದೆ. ಈಗ ಅಮೆಂಡ್ಮೆಂಟ್ ಏನೇನೋ ಮಾಡಿದ್ರು ಅವ್ರು, ಮತ್ತೆ ಅದನ್ನು ಏನು ಮಾಡಿದ್ರು ಗೊತ್ತಿಲ್ಲ ನನಗೆ. ಅದು ಸ್ವಲ್ಪ ಮಾಡಿದ್ದಾರೆ, ಹಂಗೆ ಹಿಂಗೆ ಮಾಡ್ಯಾರ ಅವರು. ಆದರೆ ನಾವು ಅರ್ಜಿ ಕೊಟ್ಟು ಮನೆಗಿರೋದು ಆ ಪ್ರಚಾರ ಹೆಂಗೆ ನಡೀಬೇಕಂದ್ರೆ ನಮ್ಮದು ಪೇಪರ್ನ ಕೊಟ್ಟು ಅಥವಾ ಇದು ಕೊಟ್ಟು ಅಷ್ಟಕ್ಕೆ ಮುಗಿಸ್ಬಿಡೋದು. ಇದು ಎಲ್ಲಿಗೆ ಹೋಗ್ತದೆ ಅಂದ್ರೆ ಮುಂದೆ ಈಗ 2.5 ಲಕ್ಷ 3 ಲಕ್ಷ 3.5 ಬಂದಿದ್ದು. ಅದರ ಕರೆಯ ಇಷ್ಟೊತ್ತಿಗೆ 1 ಕೋಟಿ ಹೋಗ್ಬೇಕಾಗಿತ್ತು, ಮಾಡಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಆ ಕಡೆ ಗಮನ ಕಂಡಿಲ್ಲ. ದಯವಿಟ್ಟು ನಿಮ್ಮ ಅವಧಿಯೊಳಗೆ ಕನಿಷ್ಠ ಮನೆಗೆ ಒಬ್ಬರನ್ನ ಮೆಂಬರ್ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡೋಣ, ಆಯಿತು ಮಾಡ್ರಿ ಅಂತ ಹೇಳಿ 1 ಕೋಟಿ ಮೆಂಬರ್ ಆದರೆ ಈಗ 3 ಲಕ್ಷ 5 ರೂಪಾಯಿ ಟಪಾಲ್ ಹಾಕಿಟ್ರಿ ಅಷ್ಟೇ. ಅದು ಸಾಹಿತ್ಯರು ಬಂದು ಯಾರಿಲ್ಲ ಹೋಗ್ತಾರೆ ಕಡೆ. ನಮ್ಮಂಥ ಪಂಡಿತರ ಭ್ರಷ್ಟರು ಬಂದು ಕುತ್ಕೊಂಡು ಏನೇಂದ ಮಾಡಿ ಅನಾಹುತ ಮಾಡಿ ಆ ಸಾಹಿತ್ಯ ಪರಿಷತ್ಗೆ ಹೋಗಬಾರ್ದಪ್ಪ ಯಾರ ಅನ್ನಿಸ್ಬಿಡೋ ಲೆಕ್ಕಕ್ಕೆ ಬರ್ತದೆ. ಮುಂದೆ ಬರ್ಬೋದು, ಇಲ್ಲ ಅಂತಲ್ಲ. ಆ ಕಾರಣದ ಈಗ ಈ ಚುನಾವಣೆಗೆ ಪದ್ಧತಿಯನ್ನು ಕೂಡ ನಾವು ಬದಲಾವಣೆ ಮಾಡಿಕೊಳ್ಳುವ ಅವಶ್ಯಕತೆಯನ್ನು ಮಾತಾಡ್ತಾ ನಾನು ಹೇಳ್ತೇನೆ. ಇವತ್ತು ಇಲ್ಲಿ ಹೇಳಿ ಆಮೇಲೆ ಏನು ಮಾಡಿದ್ವಿ ಅದಕ್ಕೆ ಕಳಿತೇವೆ. ನಾನು ನಮ್ಮ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಅವತ್ತು ಇಲ್ಲಿ ಅಂತ ಹೇಳಿದ್ವಿ. ಈಗೂ ನಾನು ಅವ್ರಿಗೆ ಹೇಳಿದ್ವಿ. ಈಗ ನೋಡ್ರಿ, ಮೊನ್ನೆ ನಮ್ಮ ಅಧ್ಯಕ್ಷರು ಇದು ಸಾಹಿತ್ಯ ಪರಿಷತ್ ಆಗದ ಕಷ್ಟ ಐತಿ ಇಲ್ಲಿ ಸಮ್ಮೇಳನ ಆಗೋದು ಅವೇನಿಲ್ಲ ಅಂತ ಹೇಳಿದ್ರು ಮೊದಲು 2 ದಿವಸ ಮೊದಲು. ಯಾಕಂದ್ರೆ ಸರ್ಕಾರ ಸಹಾಯನ ಮಾಡಿದ್ದಿಲ್ಲ. ಅದು ಬೊಮ್ಮಾಯಿ ಜಿಲ್ಲಾ ಅವ್ರು ಮಾಡಬೇಕು ಮಾಡ್ತಿದ್ರು. ಮತ್ತು ಬೇರೆ ಸರ್ಕಾರ ಮೇಲೆ ಅವಲಂಬನೆ ನಾವು ಸರ್ಕಾರ ಕೊಡೋದೇ ಬಿತ್ತ ಹೋದ್ ನಮ್ಮ ಗತಿ ಹಂಗಾಗಿದೆ. ಇದು ಹೋಗ್ಬೇಕಂದ್ರೆ ನಾನು ಹೇಳಿದೆ, ನಾಳೆ ಸರ್ಕಾರಕ್ಕೆ ಸಾಲ ಕೊಡೋಂಗೆ ಆಗ ಸಾಧ್ಯ ನಾವು. ಅವತ್ತಲ್ಲ ಹೇಳಿದೆ, ಎಲ್ಲರೂ ಚಪ್ಪಲಿ ಹೊಡೆದ್ರು, ಅಲ್ಲಿ ಹೊಡೆದಾರ. ಅದು ಪ್ರಯತ್ನ ಮಾಡ್ಬೇಕಲ್ಲ, ಹಾಗೆ ಯಾರು ಮಾಡ್ತಾರೆ. ನಾನು ಅವ್ರಿಗೆ ಹೇಳಿದ್ದೆ, ಅದೇನೋ 100 ರೂಪಾಯಿ ಗಳಿಸ್ಯಾರ, ಮಾತಾಡ 250 ಗಳಿಸ್ಯಾರ, 500 ಮಾಡ್ರಿ ಅಂತ ಹೇಳಿದ್ದೆ. ಏನು 500? ಈಗ 500ಕ್ಕೆ ಏನು ಕಿಮ್ಮತ್ತು ಐತಿ ಅಂತೆಲ್ಲ. ನಾವು 5 ರೂಪಾಯಿ 500 ಕಿಮ್ಮತ್ತು ಐತಿ. ನಾವು ನಿಮ್ದೇನು ಸರ್ 50ನೇ ಇಸ್ವಿಗೆ 5 ರೂಪಾಯಿಗೆ ಏನಿತ್ತು, 500 ರೂಪಾಯಿ ಕಿಮ್ಮತ್ತು ಐತಿ ಇವತ್ತು ಅಷ್ಟು. ಅದಕ್ಕೆ 500 ರೂಪಾಯಿ ಕೊಡೋದು ಏನೂ ದೊಡ್ಡದಲ್ಲ. ಪ್ರತಿ ವರ್ಷ ಕೊಡೋಣ, 500 ರೂಪಾಯಿ ಮೆಂಬರ್ ಮಾಡ್ಕೊಂಡ್ಬಿಡ್ರಿ. ಪ್ರತಿ ವರ್ಷ ಎಲ್ಲರೂ ತುಂಬಿಬಿಟ್ರೆ ಎಷ್ಟಾಗ್ಬೋದು? ಹಿಂದಿಲ್ಲ ನಾಳೆ ಆ ಕಾರಣದಿಂದ ಆ ದಿವಸ ಪ್ರಯತ್ನ ಮಾಡೋಣ. ಮುಂದೆ ಕನಿಷ್ಠ ನಮ್ಮ ಜಿಲ್ಲೆಯಿಂದ ಸ್ಟಾರ್ಟ್ ಮಾಡಿ ನಾನೀಗ ಅಲ್ಲಿಂದ ಹೆಂಗೆ ಕೊಡ್ತೀನಿ ಅಂತ ಹೇಳಿ ಕೊಡಬೇಕು. ನಾ ಪ್ರತಿ ವರ್ಷ 500 ಕೊಡ್ತಾ ಇದ್ದೆ. ಇಲ್ಲಿ ನಮ್ಮ ಇವು ಕೊಟ್ಟೆ, ನಮ್ಮ ಹುಡುಗ ಎಲ್ಲಿದ್ದಾರೆ ಯಾರು ಶರಣಗ ಅದು ಪಾತ್ರೆ ಕೊಡಲ ಗೋಕನ ಇರೋದ್ರೆ ಆಸ್ಪತ್ರೆ ಹೋಗಲಿ ಎಲ್ಲ ನೋಡೋಣ ಅಂತ ಅಲ್ಲಿ ನಾನೇನು ನಾನು ಸಂಧಾನ ಮಾಡಿದಾಗ ಕೊಟ್ಟು ಬಂದಿದ್ದೆ. ಅದಕ್ಕೂ ಕೊಟ್ಟು ಕಳಿಸಿದ್ರು. ನಾನು ನಮ್ಮ ಅಧ್ಯಕ್ಷರಿಗೆ ದಾವಣಗೆರೆ ಬಂದಾಗ ಕೊಟ್ಟಿದ್ದೀನಿ. ಅವ್ರ ನೆಪ ಅಂತ ಮಾನ್ಯ ಕೊಟ್ಟು ಕಳಿಸ್ತಾರೆ. ಹೀಗೆ ನಮ್ಮ ಜಿಲ್ಲೆಯಲ್ಲಿ ಯಾರು ಕನಿಷ್ಠ ನಾವು ರೊಕ್ಕ ಕೊಡಿಸ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಕೆಲವು ಅಲ್ಲಿ ಪ್ರಮಾಣವಾಗಿ ಕೊಡಬೇಕಾಗುತ್ತೆ, ಅದರ ಪ್ರಶ್ನೆ ಬೇರೆ. ಆ ಕಾರಣದಿಂದ ಆ ದಿಶೆಯಲ್ಲಿ ನೀವು ಪ್ರಯತ್ನ ಮಾಡಿರಿ, ಮೆಂಬರ್ಶಿಪ್ ಟ್ರೈ ಮಾಡಿರಿ. ನಾವೇ ಮಾದರಿಯಾಗಿ ನಮ್ಮ ಜಿಲ್ಲೆಯಿಂದ ನಾವು ಕೊಡುವಂಥ ಪ್ರಯತ್ನ ಮಾಡೋಣ. ಕನಿಷ್ಠ 100 ಮಂದಿಗೆ 50 ಮಂದಿರ ಕೂಡ ಯಾರಾದಾರ ಕೊಡ್ತೀವಿ. ಯಾರಿಗೇನು ವಜ್ಜೆ ಆಗಲ್ಲ, ಎದೆದಕ್ಕೆ ಕಳಿತೀವಿ. ಆ ರೀತಿಯಾಗಿ ನಾವು ಈಗ ದುಡ್ಡಿಂದ ನಾವು ಶಕ್ತಿವಂತರಾಗದೇ ಇದ್ರೆ ಇನ್ನೊಬ್ಬರು ಕೈಗೊಂಡಾಗ್ತೀವಿ. ಆಮೇಲೆ ಸಾಹಿತ್ಯ ಪರಿಷತ್ಗೆ ನಾವು ಸಾಹಿತ್ಯ ಉತ್ತರ ಇದು ಮಾಡಬೇಕಾಗ್ತದೆ. ಅರ್ಜಾರ್ ಮಾಡಿರೋಂಥ ಕೆಲವು ಸಾಹಿತ್ಯ ಎಲ್ಲ ಆಗ್ಯಾವ. ನಾವು ನಮ್ಮ ಸಾಹಿತ್ಯ ಪ್ರಕಟಣೆ ಮಾಡೋಕ್ಕಾಗುತ್ತೆ. ಆ ರೀತಿಯಾಗಿ ಮಾಡೋಣ ಅಂತ ಹೇಳಿ ಈ ದಿವಸ ನನ್ನನ್ನು ಕೂಡ ಕರೆದು ಉದ್ಘಾಟನೆ ಮಾಡಿಸ್ಬೇಕು. ಯಾಕಂದ್ರೆ ನಾನು ಹೆಣ್ಮಕ್ಳ ಕೈ ಮಾಡಿಬಿಡ್ತೀನಿ. ಯಾಕಂದ್ರೆ ನಾವು ರಾಜಕೀಯ ಮಂದಿ ಕೈ ಏನೇನಾಗ್ಯಾವೋ ಏನಾಗ್ಯವೋ ಹೆಂಗದೀವೋ ದೇವರಿಗೆ ಗೊತ್ತಾಗ ಪ್ರಶ್ನೆ. ಆದರೆ ಹೆಣ್ಮಕ್ಳ ಕೈ ಕೆಟ್ಟಿಲ್ಲ. ನಿಮಗೆ ಪ್ರತಿ ಚೇರ್ಮನ್
ಬಂತ ಅಂದ್ರೆ ಎಲ್ಲರೂ ಕುಡಿಯೋಕೆ ಶುರು ಮಾಡಿದ್ರು. ಭಾಳ ನೋವಿನ ಸಂಗತಿ. ಏನಾದರೂ ಮಾನ ಮರ್ಯಾದೆ ನಮ್ದೇನಾದರೂ ಧರ್ಮ ನೀತಿ ನಮ್ಮ ಮನೆಯಾಗ ಉಳಿದಿದ್ರೆ ತಾಯಂದ್ರೆ ಇವತ್ತು ಉಳ್ಕೊಂಬಂದ. ಅದು ಇವತ್ತು ಏನಾಗ್ಯಾವ ಅಂದ್ರೆ ಅದನ್ನು ನೋಡಬಾರ್ದು. ಈಗ ಆ PUC ಇದನ್ನು ಇಟ್ಟಿದ್ರಲ್ರಿ ಇಲ್ಲಿ ಶಿವಮೊಗ್ಗ 200 ರೂಪಾಯಿ PUC ಹುಡುಗ ಅಂತ ಇಟ್ಟಿರ್ತಾರೆ 200 ರೂಪಾಯಿ. ಒಬ್ಬ ಸಾಹಿತ್ಯ ಬಂದ ಒಬ್ರಿಗೆ ಮಾತಾಡಿ ನನಗೆ ಆಗಪ್ಪ ನನ್ನ ಮೊಬೈಲ್ ಮಾತಾಡಿ ತೆಗಿದನ್ನು ಕೇಳೋಕ್ಕಲ್ಲ ಆ ಮಟ್ಟಕ್ಕೆ ಹುಡುಗರು ಮಾತಾಡೋ ಮಟ್ಟಕ್ಕೆ ನಮ್ಮ ಮಕ್ಕಳನ್ನ ನಾವು ಹೇಳ ಆಗಿದ್ದಕ್ಕೆ ನಮ್ಮ ಮಕ್ಕಳು ಆಗಿರ್ತಾರೆ. ಆ ದೃಷ್ಟಿಯಿಂದ ನಾವು ನಮ್ಮ ಸಾಹಿತ್ಯ ಪರಿಷತ್ಲಿ ಇದ್ದವರು ಯಾರು ಕುಡಿತಿದ್ರಿಂದ ಕುಡಿಬಾರ್ದು. ನಾನು ಅಧ್ಯಕ್ಷ ಅದನ್ನೇ ಹೇಳ್ತಿದ್ದೆ, ಮೊದಲು ನೀನು ಕುಡಿತಪ್ಪ, ಕುಡಿಯೋದು ಬಿಡು. ನಾನು ಕುಡಿಯೋದು ಕಡೆ ಮಾತಾಡಿದ್ನಲ್ಲ, ನಮ್ಮ ಸ್ಯಾಮ್ಸಂಗ್ ಸಾಂಗ್ ಕೂಡ ಕುಡಿತಾರೆ ನಾನು ಹುಡುಗ ಕುಡಿಸ್ಬಿಟ್ಟ ನುಗ್ಗೇಳೋದು. ಅದಕ್ಕೆ ಈ ಕಡಿಮೆ ಅದ್ರಲ್ಲಿ ಹೋಗೋದು ನಾನು ನನ್ನ ಲೆಕ್ಕ ಹೋಗಿ ಬೀಳಿಲ್ಲ ಹುಡುಗ ಕುಡಿಸ್ಬಿಡಿಸ್ತಂದು ಓಡಾಕ್ಷಂತ ಏನು ಅದು ಕೂಡ ತೋಟದಾರನ ಹಸಿರು ಯಾರು ಮುಟ್ಟಾಕಿಲ್ಲ ಆರಿಸಿ ಬಂದು ಆ ಗೋಳಿಯನ್ನು ನಡೆಸ್ತಾರೆ. ಅವ್ರು ಸುಶಿಕ್ಷಿತ ನೋಡಿ ಇಲ್ಲಿ ಅಂಥದ್ದು ಕೊಟ್ಟಿರ್ಬೇಕು. ಇವ್ರು ನೋಡಿದರೆ ಅಲ್ಲಿ ನಾವು ಬದಲಾವಣೆ ಆಗಬೇಕು. ಒಬ್ಬ MLA ಆಗಿರ್ಬೇಕಂದ್ರೆ ಆ ಕ್ಷೇತ್ರ ಅವ್ರು ನೋಡಿದ್ರೆ ಬದಲಾವಣೆ ಆಗಬೇಕು. ಮಂತ್ರಿ ಆಗಿರ್ಬೇಕಂದ್ರೆ ಆಗಿರ್ಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಅಧ್ಯಕ್ಷರು ಬಂದ ಮೇಲೆ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರು ಒಳ್ಳೇದು ಮಾಡಿ ಅಂತ ಹೇಳಿ ಮತ್ತೊಮ್ಮೆ ನನ್ನನ್ನು ಕೆಲಸ ಮಾಡಿದ್ರೆ ನಮ್ಮೆಲ್ಲರೂ ಭೇಟಿ ಆಯ್ತು. ಅದು ಅದಕ್ಕಿಂತ ಮೊದಲು ಭಾಳ ವರ್ಷ ಆಗಿತ್ತು. ನೀವು ಈಗ ವರ್ಷ ಆರಾಮಿಲ್ಲ ಅಂತ ಅದು ನಾನು ನಮ್ಮಗಳು ಕೂಡ ಮಾತಾಡೋದು ಹೆಂಗೆ ನಾವು ಬೇಜಾರ ಅಂತೇಳಿ ಕೆಲವು ಮಂದಿ ಬೇಸಿದ್ರು ಆದರೆ ಅಲ್ಲ ಇವರೆಲ್ಲ ಸಿಗೋದು ವಜ್ರ ಕೆಲವು ಸಾಹಿತ್ಯಗಳು ಹುಟ್ಟಾಗ ಸಾಹಿತ್ಯ ನೋಡಿ ಬೆಳೆಯೋರು ಪ್ರಕಂಡು ಗೊತ್ತಾಗ್ತಿಲ್ಲ. ನೋಡ್ರಿ ನಾನು ಒಂದು ಹೇಳ್ಬಿಟ್ಟೆ, ಬೀಚಿ ಅಂತ ಸಾಹಿತ್ಯ ಸಿಗ್ತಾರೆ ಸಿಗಕ್ಕೆ ಸಾಧ್ಯ ಇಲ್ಲ. ಕೂಡ ಸರ್ ಸಿಗೋಕ್ಕೆ ಸಾಧ್ಯ ಇಲ್ಲ. ಅವ್ರು ಭಾಳ ಚೆನ್ನಾಗಿ ಬರೋದು ನಮ್ಮದು ಹೇಳ್ಕೊಡ್ತಾರೆ ಅಲ್ಲೆಲ್ಲ ಅಂತ ಸಾಹಿತ್ಯ ಸಿಗೋದಿಲ್ಲ. ನಾವೆಲ್ಲ ಹೈಸ್ಕೂಲ್ನಾಗಿದ್ದ ನಮ್ಮ ಹೈಸ್ಕೂಲಿಗೆ ಕಳಿಸ್ತಿದ್ರು ಅವ್ರನ್ನ. ಏನು ಚಂದ ಹೇಳೋರು ಅವರು ಕತೆ. ಯಾವಾಗ ನಾವು ಬೆಳಿ ಮುಂದೆ ಟೀಚರ್ ಕೊಡ್ತಿದ್ದಾರೆ. ಆ ಕಾರಣದಿಂದ ಇವತ್ತು ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸದಸ್ಯರೆಲ್ಲ ನಾವು ಮಾರ್ಗದರ್ಶನ ಕಾಣಬೇಕು ಅಂತ ಒಂದು ಸಂಸ್ಕೃತಿ ನಮಗೂ ಕೂಡಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮೆಲ್ಲರಿಗೂ ವಹಿಸಿ ನಾನು 4 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಹಿಂದ್. ಇಲ್ಲಿಯವರೆಗೆ ಉದ್ಘಾಟನೆಯನ್ನು ವಿದ್ಯುಕ್ತವಾಗಿಗೊಳಿಸಿ ಉದ್ಘಾಟನಾ ಪರ ಮಾತುಗಳನ್ನು ಆಡಿರುವಂಥ ಶ್ರೀಯುತ SS ಪಾಟೀಲ್ರಿಗೆ ತಮ್ಮೆಲ್ಲರ ಪರವಾಗಿ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸಿ ಈಗ ಅಧ್ಯಕ್ಷೀಯ ನುಡಿ ಶ್ರೀಯುತ ವಿವೇಕಾನಂದ ಗೌಡ ಪಾಟೀಲ್ ಅವರು. ಎಲ್ಲರಿಗೂ ಪ್ರಾರಂಭದಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇವತ್ತಿನ ದಿವಸ ಸಾಹಿತ್ಯ ಚಿಂತನ ಅಂತಕ್ಕಂಥ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ಇಲ್ಲಿವರೆಗೆ ಸಾಹಿತ್ಯ ಪರಿಷತ್ತು ಒಂದು ರೀತಿ ಅಲೆಮಾರಿಯಾಗಿತ್ತು. ಒಂದಿಷ್ಟು ಕಾಲೇಜ್ನೊಳಗೆ ಮತ್ತು ಅಲ್ಲೇ ಇಲ್ಲೇ ಅದಕ್ಕೊಂದು ನಿರ್ದಿಷ್ಟವಾಗಿರ್ತಕ್ಕಂಥ ಜಾಗ ಇಲ್ಲದೇ ಇರೋದರಿಂದ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ಇವತ್ತಿಂದ ನಿರಂತರವಾಗಿ ಪ್ರತಿ ವಾರ ಕಾರ್ಯಕ್ರಮಗಳನ್ನು ಮಾಡಬೇಕು ಶನಿವಾರ ಅಂತಕ್ಕಂಥ ಹಿನ್ನೆಲೆ ಒಳಗೆ ಬೇರೆ ಬೇರೆ ಆಯಾಮಗಳು ಇಟ್ಕೊಂಡು ಇದನ್ನು ಶುರು ಮಾಡಿದ್ದೀವಿ. ಇಂಥ ಒಂದು ಸಾಹಿತ್ಯ ಸಿಂಚನ ಕಾರ್ಯಕ್ರಮವನ್ನು ಹಿರಿಯರು ಆಕಸ್ಮಿಕವಾಗಿ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂದರು. ಬಂದು ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ SS ಪಾಟೀಲ್ ಅವರೇ, ಪಂಪ ಭಾರತ ಮತ್ತು ವ್ಯಾಸ ಭಾರತ ಬಗ್ಗೆ ಇವತ್ತಿನ ಕಾರ್ಯಕ್ರಮವನ್ನು ಹೇಗೆ ಶುರು ಮಾಡಬೇಕು ಅಂದಾಗ ಆದಿಕವಿ ಪಂಪನಿಂದ ಶುರು ಮಾಡಿಬಿಡೋಣ ಅಂತೇಳಿ ಅಂದ್ಕೊಳ್ಳಿ. ಸರ್ ಬೇರೆ ಬೇರೆ ವಿಷಯಗಳನ್ನು ಹೇಳಿದರು. ಆದರೆ ನಾನೇನು ಹೇಳಿದೆ, ಆದಿಕವಿ ಪಂಪನಿಂದ ಶುರು ಮಾಡೋಣ ಅಂತೇಳಿ. ಆ ಹಿನ್ನೆಲೆ ಒಳಗೆ ಭಾಳ ಅದ್ಭುತವಾಗಿ ತಮ್ಮ ವಿಚಾರಗಳನ್ನು ಮಂಡನೆ ಮಾಡಿರ್ತಕ್ಕಂಥ ಗೆಳೆಯರಾಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಕಲ್ಲನಗೌಡರವರೇ, ಕವಿತೆ ವಾಚನ ಮಾಡಿರ್ತಕ್ಕಂಥ ಗೆಳೆಯರಾಗಿರ್ತಕ್ಕಂಥ ಬಸವರಾಜ ಜಂಜೇರಿಯವರೇ, ನಮ್ಮ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಿವಾನಂದ ಗಿಡ್ನಂದಿಯವರೇ, ಕಿಶೋರ್ ನಾಗರಕಟ್ಟಿಯವರೇ, ಭಾಳ ಖುಷಿ ಅಂತಂದ್ರೆ ನಮ್ಮ ವಸ್ತ್ರ ಸರ್ ಬಂದಿದ್ದಾರೆ, ಚಂದ್ರಶೇಖರ್ ವಸ್ತ್ರ ಸರ್ ಅವರೇ, ಹಾಗೆಯೇ ಡಾಕ್ಟರ್ GB ಪಾಟೀಲ್ ಅವರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಸಹೃದಯ ಬಂಧುಗಳೇ,
ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರಶ್ಮಿ ಅಂಗಡಿ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತು ನಮಗೆ ಗೊತ್ತಿರೋ ಹಾಗೆ ಈಗ 1 ವರ್ಷ ಆಗ್ತಾ ಬಂತು ನವೆಂಬರ್ ಚುನಾವಣೆ ಆಗಿ. ಕಟ್ಟಡದ ಸಂದರ್ಭದೊಳಗೆ ಭಾಳಷ್ಟು ಸಂಕಷ್ಟಗಳನ್ನು ಎದುರಿಸಿದ್ವಿ. ನಾನು ಮೊನ್ನೆನೂ ಕೂಡ ಎಲ್ಲ ನನ್ನ ನೋವುಗಳನ್ನು ಹೇಳಿದ್ದೀನಿ. ಎಲ್ಲರನ್ನೂ ನಾನು ತಲುಪಿದೆ. ಮಂತ್ರಿಗಳಿಗೆ ಹೇಳಿದ್ವಿ, ಎಲ್ಲ ಶಾಸಕರಿಗೆ ಹೇಳಿದ್ವಿ, ನಗರಸಭೆದವ್ರಿಗೆ ಹೇಳಿದ್ವಿ, ಎಲ್ಲರೂ ಮಾಡೋಣ ಅಂದರು. ಅವರವರ ಒತ್ತಡದೊಳಗೆ ಅವರದಾರ, ನಮ್ಮ ಒತ್ತಡದೊಳಗೆ ನಾವಿದ್ವಿ. ಅಂತಿಮವಾಗಿ ಇದನ್ನು ಪೂಜ್ಯರ ಕಡೆ ಈ ವಿಷಯ ತೆಗೆದುಕೊಂಡು ಹೋಗಿ ನಾನು ಕೊನೆಯದಾಗಿ ಅವರೊಂದು 2 ಗಂಟೆ ಅವಧಿ ಒಳಗೆ ಈ ಒಂದು ಕಟ್ಟಡವನ್ನು ನನಗೆ ದಯಪಾಲಿಸಿದ್ರು ಅಂದ್ರೆ ಅದು ಕೇಳಿದಾಗ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಒಂದು ಆಶೀರ್ವಾದ. ಆ ಹಿನ್ನೆಲೆ ಒಳಗೆ ಪೂಜ್ಯರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸಿಕೊಂಡು ಇಂದಿಂದ ನಿರಂತರವಾಗಿ ಪ್ರತಿ ಶನಿವಾರ ಇಲ್ಲಿ ಕಾರ್ಯಕ್ರಮ ನಡೀತಾವೆ. ನಮ್ಮ ಆಶಯ ಏನಾಗಿದೆ ಅಂದ್ರೆ, ಮೊದಲನೇ ಶನಿವಾರ ಒಂದು ಸಾಹಿತ್ಯದ ಬಗ್ಗೆ ಉಪನ್ಯಾಸ, 2ನೇ ಶನಿವಾರ ಒಂದು ಪುಸ್ತಕದ ಅವಲೋಕನ, 3ನೇದು ಒಂದು ನಮ್ಮ ಜನಪದ ಅಂದರೆ ಕಲೆಗಳು, ಅದು ಶಿಲ್ಪಕಲೆ ಇರ್ಬೋದು, ಚಿತ್ರಕಲೆ ಇರ್ಬೋದು, ಪ್ರದರ್ಶನ ಕಲೆ ಇರ್ಬೋದು, ಇದರ ಬಗ್ಗೆ. ಹೀಗೆ 4 ವಾರಗಳು ವೈವಿಧ್ಯಮಯವಾಗಿ ಒಂದೊಂದು ವಿಷಯಗಳ ಬಗ್ಗೆ, ಬೇರೆ ಬೇರೆ ಆಯಾಮಗಳ ಬಗ್ಗೆ ಇಲ್ಲಿ ಚರ್ಚೆ ಆಗಬೇಕು ಅಂತೇಳಿ ಆ ಹಿನ್ನೆಲೆ ಒಳಗೆ ನಮ್ಮ ಹಿರಿಯರನ್ನ ಎಲ್ಲರನ್ನ ಸೇರಿಕೊಂಡು ಅದಕ್ಕೊಂದು ವೇಳಾಪಟ್ಟಿಯನ್ನು ತಯಾರು ಮಾಡಿಕೊಂಡು ಪ್ರತಿ ವಾರ ಇಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು. ಭಾಳಷ್ಟು ದೊಡ್ಡ ಕಾರ್ಯಕ್ರಮದಿಂದ ಹೊರಗಡೆ ಮಾಡ್ಬೋದು. ಸಾಮಾನ್ಯ ಹೊರಗಡೆನೇ ಮಾಡಿದ್ವಿ. ಭಾಳ ಜನ ಸೇರ್ತಕ್ಕಂಥ ಸಂದರ್ಭ ಇದ್ದರೆ ಹೊರಗಡೆನೂ ಮಾಡ್ಲಿಕ್ಕೆ ಅವಕಾಶ ಐತಿ, ಇಲ್ಲಿ ಒಳಗಡೆ ಮಾಡ್ಲಿಕ್ಕೆ ಅವಕಾಶ ಐತಿ. ಮತ್ತು ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಕೂಡ ವಿದ್ಯಾರ್ಥಿಗಳನ್ನು ನಾವು ತಲುಪಬೇಕಾಗಿರೋದ್ರಿಂದ ಆ ಥರ ಬೇರೆ ಬೇರೆ ರೀತಿ ಒಳಗೆ ನಾವು ಈ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಬೇಕು ಅಂತಕ್ಕಂಥ ಆಶೆ. ಮತ್ತು ಒಂದಿಷ್ಟು ಕೊರತೆಗಳು ಕೂಡ ನಮಗೆ ಅದಾವೆ. ಅದನ್ನು ಮೊನ್ನೆದಾಗಿ ನಮಗೆ ಮಾತೋಶ್ರೀ ರತ್ನಕ್ ಅವರು ನಮಗೊಂದು ಎಲ್ಲರಿಗೂ ಮಾತಾಡ್ಕೊಂಡು ಎಷ್ಟು ಗಂಟೆಗೆ ಇರೋ ಚೆನ್ನಾಗಿರ್ತವೆ. 7ರಿಂದ 8 1 ತಾಸು ಮಾಡಿ ತ್ರಾಸ ಆಗತ್ತೆ. 5 ಗಂಟೆ ಫಿಕ್ಸ್ ಮಾಡಿ, 5ರಿಂದ 7 ಮುಗಿಬೇಕಾರೆ 2 ತಾಸು. ನೀನು 5 ಸಸಿ ಬರೋಕ್ಕಾಗಲ್ಲ. ಇಲ್ಲಿ ಆ ತಾಯಿ ಹೊರಗೆ ಹೋಗತ್ತಿ ಒಳಗೆ ಬರ್ದು ನಾನು ಅವ್ರಿಗೆ ಗೊತ್ತು ನೋಡ್ರಿ. ಅದು ನಿಮ್ಮ ಟೈಮ್ ನೋಡ್ಕೊಡ್ರಿ. ಜನ ಸೇರಂಗೆ ಹಂಗಿರಬೇಕು ಅಂದ್ರೆ ಟೈಮ್ ಮಾಡಿಕೊಡ್ರಿ. ಅದೇನು ಮಾತಾಡ್ಕೊಡ್ರಿ. ನಾನು ಹೇಳಿದ್ದಾನೆ ನನಗೆ ತಿಳಿದ ಮಟ್ಟಿಗೆ 6 ಗಂಟೆ ದೌಡ್ ಆಗ್ತೈತೆ ಅಂತ ಅನಿಸ್ತದೆ. ಬರಲ್ಲ ಸರ್, ಅದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿ ದಿನಾಂಕವನ್ನು ಮಾಡೋಣ. ಈ ಹಿನ್ನೆಲೆಯೊಳಗೆ ನಿರಂತರವಾಗಿ ಇನ್ಮೇಲೆ ಪರಿಷತ್ತಿನ ಚಟುವಟಿಕೆ ನಡೀತಾವೆ. ತಮ್ಮ ಸಹಾಯ ಸಹಕಾರನೂ ಕೂಡ ಇರಲಿ. ಮತ್ತು ನಮ್ಮ ಒಂದಿಷ್ಟು ಸಾಮಗ್ರಿಗಳು ಈಗ ಹಳೆ ಭವನದೊಳಗೆ ಅದಾವೆ. ಅದು ಸ್ವಲ್ಪ ಗೊಂದಲ ಐತಿ. ನಿಮ್ಮ ಗಮನಕ್ಕೆ ತರೋದಾದ್ರೆ ಅವ್ರೇನು ಹೇಳ್ತಾರಂದ್ರೆ, ಹಿಂದಿನ ಅಧ್ಯಕ್ಷರು ಸುಮಾರು 5 ಲಕ್ಷ ರೂಪಾಯಿಗಳ ಕರೆಂಟ್ ಬಿಲ್ಲು ಕಟ್ಟಿಲ್ಲ, ಹೀಗಾಗಿ ನಿಮ್ಮ ಸಾಮಗ್ರಿಗಳನ್ನು ಕೊಡಲ್ಲ ಅಂತ ಹೇಳಿದ್ದಾರೆ. ಈಗ ಹಿಂದಿನ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿದ್ದೆ. ಭಾಳಷ್ಟು ನಮ್ಮ ಜನಪ್ರತಿನಿಧಿಗಳು ಕರ್ಕೊಂಡು ಈಗ ಜಿಲ್ಲಾಧಿಕಾರಿಗಳು ಬದಲಿಯಾಗಿದ್ದಾರೆ. ಅವ್ರನ್ನ ಭೇಟಿಯಾಗಿ ನಮ್ಮ ಸಾಮಗ್ರಿಗಳು ಭಾಳಷ್ಟು ಅದಾವೆ, ಅವುಗಳನ್ನು ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ. ಮತ್ತೇನಾದರೂ ಪರಿಸ್ಥಿತಿಗೆ ಸಹಾಯ ಸಹಕಾರ ಇದ್ದರೆ ತಾವೆಲ್ಲರೂ ಕೂಡ ಅದನ್ನು ಮಾಡಬೇಕು. ಆ ದತ್ತಿ ನಿಧಿ ಸ್ಥಾಪನೆ ಆಗಬೇಕು. ತಮಗೆ ಪರಿಚಿತರಿದ್ದರೆ ತಮ್ಮ ಹಿರಿಯರ ಹೆಸರೊಳಗೆ ಆ ದತ್ತಿ ನಿಧಿಯನ್ನು ಸ್ಥಾಪನೆ ಮಾಡಬೇಕು. ಮತ್ತು ಅದ್ರ ಜೊತೆಗೆ ನಾವು ಪುಸ್ತಕ ಪ್ರಕಟಣೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಅದಕ್ಕೂ ಕೂಡ ತಮ್ಮಿಂದ ಸಹಾಯ ಸಹಕಾರ ನಿರಂತರವಾಗಿ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸಾಹಿತ್ಯದ ಚಟುವಟಿಕೆ ಮನೆ ದಿನ ಹೇಳಿದ್ದೀನಿ ನಾವು ಸಾಂಸ್ಕೃತಿಕ ನಗರ ಅಂದ್ರೆ ಧಾರವಾಡ ಅಂತೀವಿ. ಅದು ನಿಜವಾಗ್ಲೂ ಸಾಂಸ್ಕೃತಿಕ ನಗರ ಯಾವುದಂದ್ರೆ ಗದಗ. ಇಲ್ಲೇನೇ ಎಲ್ಲ ಭಾಳಷ್ಟು ಉಗಮ ಆಗಿರೋದು. ಸಾಹಿತ್ಯ ಇರ್ಬೋದು, ಕಲೆ ಇರ್ಬೋದು, ಸಂಗೀತ ಇರ್ಬೋದು, ಅದೆಲ್ಲವೂ ಕೂಡ ಮೂಲ ಬೇರುಗಳಿರೋದು ಗದಗಿನೊಳಗೆ. ಅದರಿಂದ ಗದಗಿನಲ್ಲಿ ಇನ್ನೂ ಹೆಚ್ಚು ಈ ಥರದ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಬೇಕು, ಹೆಚ್ಚು ಜನ ಬರಬೇಕು ಅನ್ನೋ ಹಿನ್ನೆಲೆ ಒಳಗೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತಿನ ನಮ್ಮ ಈ ಸಂದರ್ಭಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ವಿಶೇಷವಾಗಿ SS ಪಾಟೀಲ್ ಸರ್ ಅವರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇಲ್ಲಿವರೆಗೆ ಅಧ್ಯಕ್ಷ ನುಡಿಗಳನ್ನಾಗಿರುವಂಥ ಸಂಗೀತರಾಗಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ವಿವೇಕಾನಂದಗೌಡ ಪಾಟೀಲ್ ಅವರಿಗೆ ತುಂಬುರುಳಿದ ವಂದನೆಗಳನ್ನು ಅರ್ಪಿಸ್ತಾ, ವಂದನಾರ್ಪಣೆಯ ಪೂರ್ವದಲ್ಲಿ ಒಂದು ಪ್ರಕಟಣೆ. ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ 4ನೇ ಪುಣ್ಯ ಸ್ಮರಣೆ ನಾದ ನಮನ. ಕಳೆದು ಹೋದ ನಿಧಿ ಲಾವಣಿ ಶ್ರೀ BR ಪೊಲೀಸ್ ಪಾಟೀಲ್, ಸಾಹಿತಿಗಳು, ಜಾನಪದ ವಿದ್ವಾಂಸರು, ಬನಹಟ್ಟಿ ಹಾಗೂ ಗುರುಸ್ಮರಣೆ ಗೀತಗಾಯನ ವಿಜಯ್ ಮತ್ತು ಪ್ರಸಾದ್ ಸುತಾರ್ ಸಹೋದರರಿಂದ ತಮಗೆ ಎಲ್ಲರಿಗೂ ಶ್ರೀಯುತ ವಸ್ತ್ರದವರು, ಪ್ರೊಫೆಸರ್ ವಸ್ತ್ರದವರು ತುಂಬು ಹೃದಯದ ಆದರವನ್ನು, ಸ್ವಾಗತವನ್ನು ಕೋರಿದ್ದಾರೆ. ಆ ದಿನಾಂಕ 20/10/2022 ಸಂಜೆ 4:30 ಗಂಟೆಗೆ
ಸಿದ್ಧಲಿಂಗ ಶ್ರೀಗಳ ಅರಿವಿನ ಮನೆ ಅಂದರೆ ವಸ್ತ್ರ ಸರ್ ಅವರ ಮನೆ ಪಂಚಾಕ್ಷರಿ ನಗರದಲ್ಲಿರುವಂಥ ವಸ್ತ್ರ ಸರ್ ಮನೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಯನ್ನು ಗೊಳಿಸಬೇಕು ಅಂತ ಕೇಳ್ಕೊತ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸ್ನೇಹಿತರಾಗಿರುವಂಥ ಶ್ರೀಯುತ ವಿವೇಕಾನಂದ ಗೌಡ ಪಾಟೀಲ್ ಅವರಿಗೆ ತುಂಬ ಹೃದಯದಿಂದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಾಹಿತ್ಯ ಸಿಂಚನ ಕಾರ್ಯಕ್ರಮ ಭಾಳ ದಿನಗಳಿಂದ ನಮ್ಮ ತಲೆಯಲ್ಲಿ ಬಂದಂಥ ಒಂದು ಕಾರ್ಯಕ್ರಮ. ನಾನು ಮತ್ತು ಅಧ್ಯಕ್ಷರು ಮತ್ತು ಗಿಡ್ಡನ್ ಸರ್ ಕೂಡಿ ವಿಚಾರ ಮಾಡ್ತಾ ಇದ್ವಿ, ಏನಾದರೂ ಒಂದು ನಿರಂತರವಾದಂಥ ಕಾರ್ಯಕ್ರಮವನ್ನು ಹಿಂದಿನ ಅವಧಿಯಲ್ಲಿ ಮಾಡಿದಂಥ ರೀತಿಯಲ್ಲೇ ನಾವು ವಿಶಿಷ್ಟವಾಗಿರುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿದಾಗ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ಸಾಹಿತ್ಯ ಸಿಂಚನ ಅನ್ನುವಂಥ ವಿವಿಧ ಕಾರ್ಯಕ್ರಮಗಳನ್ನು ವಿವಿಧ ಆಯಾಮಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥ ಸದಿಚ್ಛೆಯೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಿರಂತರವಾಗಿ ಶನಿವಾರದಂದು ಈ ಕಾರ್ಯಕ್ರಮ ನಡೀತಾ ಇದೆ. ಅಂಥ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂಥ ಹಿರಿಯರು ಮಾರ್ಗದರ್ಶಕರಾಗಿರುವಂಥ ಮಾಜಿ ಸಚಿವರಾಗಿರುವಂಥ ಶ್ರೀಯುತ SS ಪಾಟೀಲ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬ ಹೃದಯದಿಂದ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಈಗಾಗಲೇ ಸುಮಾರು 1 ಗಂಟೆಯವರೆಗೆ ಈ ಭಾರತದ ಕುರಿತಾಗಿ ಪಂಪ ಭಾರತ ಮತ್ತು ವ್ಯಾಸ ಭಾರತದ ತೌಲನಿಕ ಒಂದು ಚಿಂತನೆಯನ್ನು ಮಾಡಿರುವಂಥ ಶ್ರೀಯುತ ಪ್ರೊಫೆಸರ್ ರಮೇಶ್ ಕಲ್ಲನಗೌಡರಿಗೆ ತಮ್ಮೆಲ್ಲರ ಪರವಾಗಿ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬ ಹೃದಯದಿಂದ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಕವನ ವಾಚನವನ್ನು ಮಾಡಿರುವಂಥ ನೆಲ್ಜೇರಿಯವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬ ಹೃದಯದಿಂದ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮೊಂದಿಗೆ ಇದ್ದುಕೊಂಡು ಈ ಎಲ್ಲ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಸ್ನೇಹಿತರಾಗಿರುವ ಶ್ರೀಯುತ ಗಿಡ್ನಂದಿಯವರಿಗೂ ಕೂಡ ನಮ್ಮ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬ ಹೃದಯದಿಂದ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಹಿರಿಯರಾಗಿರುವಂಥ ಶ್ರೀಯುತ ಪ್ರೊಫೆಸರ್ ವಸ್ತ್ರದವರಿಗೆ, ಶ್ರೀಯುತ ಜಿ ಪಾಟೀಲ್ ಅವರಿಗೆ, ಅದೇ ರೀತಿಯಾಗಿ ಗದಗ ತಾಲೂಕಾ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ರಶ್ಮಿ ಅಂಗಡಿ ಅವರಿಗೆ, ಹಾಗೂ ಉಳಿದೆಲ್ಲ ಎಲ್ಲ ಹಿರಿಯರಿಗೆ, ರತ್ನಾಕ ಪಾಟೀಲ್ ಅವರಿಗೆ, ಹಾಗೆಯೇ ಮೋನೆ ಸರ್ ಬಂದದ್ದು ಭಾಳ ಖುಷಿ ನಮಗೆ. ಯಾಕಂದರೆ ಇಲ್ಲಿಯವರೆಗೆ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿರಲಿಲ್ಲ. ನಾನು ಯಾವಾಗ ಮಾತಾಡಿದ್ರು ಭಾಳಷ್ಟು ಸಂತೋಷ. ಅದೇ ರೀತಿಯಾಗಿ ಗಣಪನವ್ರ ಸರ್ ಮತ್ತು ಉಳಿದೆಲ್ಲ ಹಿರಿಯರು ಇವತ್ತು ಕುಂಬಾರ್ ಸರ್ ಬಂದಿದ್ದಾರೆ. ಹೀಗೆ ಒಬ್ಬರ ಹೆಸರನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ಹಿರಿಯ ಸಾಹಿತಿಗಳಾಗಿರುವಂಥ ಮಕಾಂದರವರು ಬಂದಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯ ಕೃತಜ್ಞತೆಯನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ. ಎಲ್ಲರೂ ಚಹಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹೊರಗಡೆ ಚಹಾವನ್ನು ಕುಡಿದುಕೊಂಡು ಹೋಗಬೇಕು.